ಏನೇನು ಹೇಳ್ರಿ? ಜನನ ಮರಣ ಅಂದ್ರ ಜನನ ಅಂದ್ರೇನು, ಮರಣ ಅಂದ್ರೇನು? ಹುಟ್ಟೋದು ಸಾಯೋದು. ಇದ್ರ ಬಗ್ಗೆ ಏನ್ ಹೇಳ್ಬೇಕು? ಪಂಚಮಹಾಭೂತದೊಳಗ ಶರೀರ ಲೀನ ಆಗ್ತದ, ಮತ್ತೆ ಅದೇ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಪದಾರ್ಥಗಳು ಸೇರಿ ಎಲ್ಲಿ ಸೇರ್ತಾವ? ಭೂಮಿಯೊಳಗೆ ಸೇರ್ತಾವ. ಭೂಮಿಯೊಳಗಿಂದ ಎಲ್ಲ ಓಸು ಸೇರಿ ಅನ್ನದ ರೂಪದಲ್ಲಿ ಮನುಷ್ಯನ ಶರೀರದಾಗೆ ಸೇರ್ಕೊಂಡು ಅದೇನು ಶುಕ್ರ ರಜ ಅನ್ನ ಹೋಗಿ ಆ ಧಾತುಗಳಾಗಿ ತಂದೆ ತಾಯಿಗಳ ಶರೀರದಿಂದ ಏನಾಗ್ತದ? ಮುಂದೆ ಇನ್ನ ಒಂದು ಶರೀರ ತಯಾರಾಗಿ ಅಂತ ಬರ್ತದಲ್ಲ, ಅದೇ ಜನನ. ಅದು ಆಯುಷ್ಯ ಪರ್ಯಂತರ ಇದ್ದು ಏನ್ ಮಾಡ್ತದ? ತನ್ನ ಭೋಗಗಳು ಏನೇನದವ ಆ ಭೋಗಗಳನ್ನೆಲ್ಲ ಭೋಗಿಸಿ ಮತ್ತದೇನ್ ಮಾಡ್ತದ? ಜನನ ಅಂದ್ರೆ ಆಗಮನ. ಯಾವ ಶರೀರ ತಗೊಂಡು ಬರ್ಬೇಕು? ಜಾತಿ. ಮತ್ತೆ ಜಾತಿ ಅಂದ್ರೆ 84 ಲಕ್ಷ ಜೀವರಾಶಿಗಳ ಪೈಕಿ ಯಾವ ಜನ್ಮಕ್ಕೆ ಬರಬೇಕು? ಜಾತಿ. ಮತ್ತೆ ಆ ಜಾತಿ ಸಂಗಟ ಏನಿರ್ತದ? ಭೋಗ. ಏನೇನು ಅನುಭವಿಸ್ಬೇಕನ್ನ ಭೋಗ. ಭೋಗ ಎಲ್ಲಿಂದ ಆರಂಭ ಆಗ್ತದ ಹೇಳ್ರಿ? ತಾಯಿಯ ಎದೆ ಹಾಲಿನ ಮೊದಲನೇ ಹನಿ. ತಾಯಿ ಎದೆ ಹಾಲಿನ ಮೊದಲ ಹನಿಯಿಂದ ಪಕ್ಷಿಗಳಿದ್ರೆ ಮೊದಲ ಗುಟುಕು. ಅಲ್ಲಿ ಎದೆ ಹಾಲು ಕುಡ್ಸಂಗಿಲ್ಲ ಪಕ್ಷಿಗಳು, ಗುಟುಕು ಕೊಡ್ತಾವ, ಏನೋ ಒಂದು ತಂದು ತಿನ್ನಿಸ್ತಾವ ಮರಿಗಳಿಗೆ. ಹಂಗ ಫಸ್ಟ್ ಒಂದು ತುತ್ತು ಏನು ತಿಂತಾವ, ಅಲ್ಲಿಂದ ಭೋಗ ಚಾಲು ಆಗಿ ಇಡೀ ಆಯುಷ್ಯ ತಿನ್ನದೆ ತಿನ್ನದು ತಿನ್ನದೆ ತಿನ್ನದು ತಿನ್ನದೆ ತಿನ್ನದು. ತಿಂದು 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 ಕಡೆಗೆ ಕೊನೆಗೆ ಒಂದು ಗುಟುಕ ನೀರು ಇಳಿಲಾರ್ದಂಗ ಆಗ್ತದೆ. ಲಾಸ್ಟಿಗೆ ಒಂದು ಹನಿ ನೀರು ನುಂಗದನು ದೊಡ್ಡ ಅಪರೂಪ ಆಗ್ತದೆ. ಅಂತ ಸ್ಥಿತಿ. ಒಂದು ಹನಿ ನೀರು ಹೋಗಕ್ಕಾಗಲ್ಲ, ಒಂದು ಉಸಿರು ತಗೊಳಕ್ಕಾಗಂಗಿಲ್ಲ. ಆ ಕೊನೆಯ ಉಸಿರು, ಕೊನೆಯ ಒಂದು ಹನಿ ನೀರು, ಕೊನೆಯ ತುತ್ತು ಅನ್ನ, ಅಲ್ಲಿ ತನಕ ಭೋಗ. ಅದರ ಜೊತೆಗೆ ಒಂದು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ ಏನೇನದ ಎಲ್ಲ ಹೊಸ ಭೋಗದಾಗೆ ಬರ್ತಾವ ಎಲ್ಲ. ಅದಾದ್ಮೇಲೆ ಇದೇ ಭೋಗ ಯಾವ ಭೋಗ? ಎಷ್ಟು ದಿವಸ, ಎಷ್ಟು ಆಯುಷ್ಯ ಪರ್ಯಂತರ ಭೋಗಿಸ್ಬೇಕು ಅಷ್ಟು ಭೋಗ ಎಲ್ಲ ಮಾಡಿ ಮತ್ತೆ ಹೊಸ ಕರ್ಮ ಮಾಡಿ, ಚಲೋ ಕರ್ಮ ಮಾಡಿದ್ರಂದ್ರೆ ದೇವತೆಗಳು ಅಂದ್ರೆ ಶ್ರೇಷ್ಠವಾದ ಸ್ಥಾನಮಾನಗಳಿಗೆ ಹೋಗ್ತೀರಿ. ಮತ್ತ ಕೆಟ್ಟ ಕರ್ಮ ಮಾಡಿದ್ರೆ ಹೀನ ಯೋನಿಗಳಿಗೆ ಹೋಗ್ತೇವೆ ಅಷ್ಟೇ. ಮತ್ತೇನ್ ಮಾಡ್ಬೇಕು? ಇದಾಯ್ತಾ? ಗಮನ ಗೊತ್ತಾಯ್ತು. ಹೋಗೋದು ಬರೋದು, ಪಾಪ ಪುಣ್ಯದ ಗಂಟು ಕಟ್ಕೊಂಡು, ಕರ್ಮದ ಗಂಟು ಕಟ್ಕೊಂಡು ಹೋಗೋದು, ಮತ್ತ ಭೋಗ ಆಯುಷ್ಯಗಳ ಗಂಟು ಕಟ್ಕೊಂಡು ಬರೋದು. ಇದು ಗಮನ. ಜನನ ಮರಣ, ಪಾಪ ಪುಣ್ಯ ಅಂತಂದ್ರೆ ತಾನು ಮತ್ತು ಇತರ ಜೀವಿಗಳು ಮತ್ತು ಪರಿಸರ, ಪಂಚಭೂತಾತ್ಮಕ ಪರಿಸರ ಎಲ್ಲನೂ ಪ್ರೀತಿಯಿಂದ, ದಯೆಯಿಂದ, ಕ್ಷಮೆಯಿಂದ, ಸಹನೆಯಿಂದ, ಪರೋಪಕಾರದಿಂದ, ಸೇವೆ, ತನು, ಮನ, ಧನ ಮತ್ತಿನ್ನೇನು ಸಮಯ ಎಲ್ಲನೂ ಕೊಡ್ಬೇಕದಕ್ಕೆ. ಕೊಟ್ಟು ಅದನ್ನೆಲ್ಲ ಚಂದ ಇಟ್ಕೋಬೇಕು. ಅವುಗಳ ಕ್ಷೇಮದಲ್ಲಿಯೇ ನಮ್ಮ ಕ್ಷೇಮ ಆದ. ಅದಕ್ಕೇನಂತಾರೆ? ಪುಣ್ಯ ಅಂತಾರ. ಪುಣ್ಯ. ಮತ್ತೆ ತಾನು ಮತ್ತು ಇತರರು ಏನಂತಾರೆ? ಕೆಲವೊಬ್ರು ಗೊತ್ತದ, ನಂದನ ಕುಡಿತೀನಿ ನಿನಗೇನು ಹೋಗೋದದ ಅಂತಾರ. ನಾನು ಸಿಗರೇಟ್ ಸೇರ್ತೀನಿ ನಿಂದೇನು ಗಂಟು ಹೋಗೋದದ ಅಂತಾರ. ಅವಂದವ ಏನು ತಾನು ನೀರು ತಂದು ಕುಡ್ದಾನ, ತನ್ನ ಅನ್ನ ತಾನೇ ಬೆಳ್ಕೊಂಡಾನ.
ಅವ ಬದುಕೋದಕ್ಕೆ ಏನೇನು ಬಳಸ್ಕೊಂಡು ಬದುಕ್ಲಕತ್ತಾನ ಅದೆಲ್ಲ ತಂದು ತಾನೇ ಮಾಡ್ಕೊಂಡನೇನು? ತನ್ನ ಮನಿ ತಾನೇ ಕಟ್ಕೊಂಡನ ಏನು? ಸುತ್ತಮುತ್ತ ಎಲ್ಲರೂ ಕೂಡಿ ಕಟ್ಟ್ಯಾರ ಇಲ್ಲ ಅವನ ಮನಿ? ಅವನ್ದು ಏನದ ಎಲ್ಲ ಒಟ್ಟು ತಾನು ಶರೀರ ತಾನೇ ಹುಟ್ಟ್ಯಾನ ಏನೋ? ಇನ್ನೊಬ್ರು ಹಡದ್ರ ಹುಟ್ಟ್ಯಾನ ಇಲ್ಲ? ನಂದನ್ನ ಏನಾರು ಮಾಡ್ತೀನಿ ಅಂದ್ರೆ ಅಜ್ಞಾನಿಗಳು, ಅವಿವೇಕಿಗಳು, ಬೇವಕೂಪರು ಹಂಗೆ ಮಾತಾಡ್ತಿರ್ತಾರ. ಅವನ್ದೇನು ಬದುಕದ ಎಲ್ಲ ಒಟ್ಟು ಬ್ರಹ್ಮಾಂಡದ ಮೇಲೆ ಡಿಪೆಂಡ್ ಅದ. ಭೂಮಿ ಬಿಟ್ಟು ಅದನ್ನೇನವ ನಿಂದ ನೀ ಭೂಮಿ ಬಿಟ್ಟಿರಪ್ಪ, ಪರಮಾತ್ಮನ ರಾಜ್ಯ ಬಿಟ್ಟು ನಿಂದ ನೀ ಎಂತಿದ್ದೆ ಅಂದ್ರೆ ಇರು ನೋಡಮ್ಮ ಹೆಂಗಿರ್ತೇವೆ. ಅದಕ್ಕೆ ತಾನೂ ಕ್ಷೇಮವಾಗಿರ್ಬೇಕು, ತಾನೂ ಚೆನ್ನಾಗಿರ್ಬೇಕು. ನೀವು ಆತ್ಮಹತ್ಯೆ ಏನಾರು ಮಾಡ್ಕೋಬೇಕಂತ ಪ್ರಯತ್ನ ಮಾಡಿದ್ರಿ ಪೊಲೀಸರು ಹಿಡ್ಕೊಂಡು ಒದಿತಾರೆ. ಯಾಕಂತಂದ್ರೆ ಅದು 25 ವರ್ಷ 30 ವರ್ಷ 50 ವರ್ಷ ಬೆಳೆಸ್ಬೇಕಾದ್ರ ಪೊಲೀಸರೇ ಹಿಡ್ಕೊಂಡು ಹೋಗ್ತಾರ್ರಿ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡಿದವ್ರಿಗೆ. ಯಾಕೆ ಆತ್ಮಹತ್ಯೆ ಯಾಕೆ ಮಾಡ್ಕೊತಿದೆ ಅಂತೇಳಿ ಹಿಡ್ಕೊಂಡು ಬಿಡ್ತಾರೆ. ಅದು ಬೆಳೆಸೋದ್ರ ಸಲುವಾಗಿ ಎಲ್ಲರದು ಸಮಾಜದ ಒಂದು ಯೋಗದಾನ ಆದ ಇಲ್ಲ. ಒಬ್ಬ ಜೀವಿ ಬೆಳಿಬೇಕಾದ್ರೆ ಚಂದ ತಿಂದು ಉಂಡು ಬೆಳಗ್ಗೆ ಏನೋ ಒಂದು ಫಾಲ್ತು ದಂಧ ಮಾಡಿ ಎಲ್ಲರೂ ಬಿದ್ದು ಸಾಯ್ತೀನಿ ಅಂತಂದ್ರೆ ತಪ್ಪಾಗ್ತದ. ಅದು ದೊಡ್ಡ ಅಪರಾಧ. ಆತ್ಮಹತ್ಯೆ ಅಂತೇಳಿ ಅಪರಾಧದೊಳಗೆ ಲೀಸ್ಟ್ನಾಗದವು. ನಂದನ ಸಾಯ್ತೀನಿ ನಿಂದೇನು ಓದ್ತದ ಅಂತಂದ್ರೆ ನಿಂದ ನೀ ಇಲ್ಲದು. ನಿಂದು ಈಟ್ ಬೆಳಿಬೇಕಾದ್ರೆ ನಾವೆಲ್ಲರೂ ಕೂಡ ಬೆಳೆಸೀವಿ, ಜಗತ್ತ ಬೆಳೆಸೀವಿ. ನಾವೀಗ ಸಾಲಿ ಕಲ್ತೀವಲ್ರಿ, ಸಾಲಿ ಕಲ್ತದ್ದೇನು ಸಾಲಿ ನಾವೇ ಕಟ್ಟಿವ ಏನಲ್ಲಿ? ಏನ್ ಕಿರಾಣಿ ಮಾಲ ಅದೆಲ್ಲ ಹೊಲ್ದಾಗ ಹೋಗಿ ನಮ್ಮನ್ನ ನಾವೇ ಬೆಳ್ಕೊಂಡಿವೆ. ಸೂರ್ಯ ಚಂದ್ರ ಗಾಳಿ ನೀರ ಎಲ್ಲ ತನ್ಲಿಂತ ತಾನೇ ಬಿಸಿ ತಣ್ಣಗ ತನ್ನ ನೀರು ತಾನೇ ತಯಾರು ಮಾಡ್ಕೊಂಡು ಕುಡ್ದನ ಏನು? ನಂದನ ಅಂತಾರಲ್ಲ ಅದರಂತ ಅಜ್ಞಾನದ ಶಬ್ದ ಮತ್ತೊಂದು ಏನು ಇಲ್ಲೇ ಇಲ್ಲ. ಮೂರ್ಖರ ಭಾಷೆ. ಹಿಂಗಾಗಿ ಏನ್ ಮಾಡ್ಬೇಕು? ತಾನು ಮತ್ತು ಇತರರು, ಅವರಿಗೆ ಕಷ್ಟ ನಷ್ಟ ತನಗೂ ಆಗಬಾರ್ದು, ಇನ್ನೊಬ್ಬರಿಗೆ ಆಗಬಾರ್ದು. ಕಷ್ಟ ನಷ್ಟ ಅಪಮಾನ ಹಿಂಸೆ ದುಃಖ ಏನೇನು ಅಂತೀವಲ್ಲ ಅವೇನು ಆಗ್ಲಾರ್ದಂಗ ಎಚ್ಚರಿಕೆಯಿಂದ ರೋಡ್ ಮೇಲೆ ಹೋಲಕತ್ತೀವಿ ಅಂತಂದ್ರ ಇನ್ನೊಬ್ರು ರಾಂಗ್ ಸೈಡ್ ಬರ್ತಾರೋ ರೈಟ್ ಸೈಡ್ ಬರ್ತಾರೋ ಅವ್ರ ಬುದ್ಧಿಗೆ ತಕ್ಕಂತೆ ಅವ್ರು ಹೆಂಗೋ ಬರ್ತಿರ್ತಾರ. ಯಾರಿಗೆ ಟಚ್ ಆಗ್ಲಾರ್ದಂಗ ನಮ್ಮ ಗಾಡಿ ತಗೊಂಡು ನಮ್ಮ ಗುರಿ ನಾವು ತಲುಪಬೇಕು. ಇನ್ನೊಬ್ಬರಿಗೆ ನಮ್ಮ ಗಾಡಿ ಟಚ್ ಆಗ್ಲಾರ್ದಂಗ ಹುಷಾರಾಗಿ ತಗೊಂಡು ಹೋಗ್ಬೇಕು ಗಾಡಿ. ಅದೇ ಒಂದ್ ವೇಳೆ ನಾವು ಅವಸರ ಮಾಡಿ ಹೋಗಿ ಯಾರಿಗಾರ ಡಿಕ್ಕಿ ಹೊಡೆದು ಅವ್ರಿಗೆ ಕೆಡವಿ ನಾವು ಬಿದ್ದು ಏನಾರು ಮಾಡ್ಕೊಂಡ್ರೆ ಎಲ್ಲ ಏನಾಗ್ತದೆ? ಪಾಪದ ಕೆಲಸ. ಅದಕ್ಕೆ ಸಂವಿಧಾನ ಇಷ್ಟು ದೊಡ್ಡದಾಗಿ ಕೂತ್ಬಿಟ್ಟದು. ಪಾಪದ ಬುದ್ಧಿ ಜಾಸ್ತಿ ಆಗಿ ತಾನು ಆರಾಮಿರ್ಬೇಕು, ಇನ್ನೊಬ್ಬರು ಹಾಳಾಗಿ ಹೋಗಲಿ ಏನೇ ಯಾಕಾಗಲಕ್ಕಂತೇಳಿ ತಂದೇ ಒಂದು ಜೀವನ ಮಾಡ್ಲಕತ್ತಾರಲ್ಲ. ಈ ಸ್ವಾರ್ಥ ಬುದ್ಧಿ ಎಷ್ಟಿಷ್ಟು ಹೆಚ್ಚಾಗ್ತದೆ ಹಂಗಂಗೆ ಸಂವಿಧಾನದಾಗ ರೂಲ್ಸ್ಗಳು ಜಾಸ್ತಿ ಆಗಿ ಕೂತ್ ಹೋಗ್ತಾವ. ಅದಕ್ಕೆ ಪಾಪ ಪುಣ್ಯ ಸುಖ ದುಃಖ ಆರಾಮಿರೋದಪ್ಪ. ಆರಾಮಿರೋದು, ಮನ್ಸಿಗೆ ಚಿಂತಿರ್ಲಾರ್ದಂಗ ಟೆನ್ಷನ್ ಇರ್ಲಾರ್ದಂಗ ನಾವು ಆರಾಮ್ ಇದ್ದೇವಂತಂದ್ರೆ ಅದು ಈಶ್ವರ ಕೃಪಾ. ಈಶ್ವರ ಕೃಪೆಯಿಂದ ನಾವೆಲ್ಲರೂ ಆರಾಮಿರ್ತೀವಿ. ನಂದನ ಮಾಡ್ಕೋತೀನಿ ಅಂದ್ರೆ ಅಂತಂದ್ರೆ ಎಲ್ಲ ಈಶ್ವರ ಕೃಪಾ ಯಾವಾಗ ಆಗ್ತದ? ಈಶ್ವರ ಎಲ್ಲ ನಿಂದಪ್ಪ ಅಂದ್ರೆ ಈಶ್ವರ ಕೃಪಾ ಆಗ್ತದ. ಅದು ಬಿಟ್ಟಿಗೆ ಎಲ್ಲ ನಂದು ಅಂತಂದ್ರೆ ಮಾಡ್ಕೊರಪ್ಪ ಮಗನೇ ಏನ್ ಮಾಡ್ಕೊತೇಳ ಅವ ಒಂದಿಟ್ಟು ಕೈ ಬಿಟ್ಟು ಬಿಡ್ತಾನ. ಅವಾಗ ನೋಡ್ರಿ ಸಾಯ ತನಕ ಅದನ್ನ ಪಡ್ಕೊಳಕ್ಕೆ ಒಂದು ಕೂಳು ಸಂಪಾದಿಸೋದಕ್ಕೆ ಇಡೀ ಆಯುಷ್ಯ, ಒಂದಿಷ್ಟು ಚಂದನ್ ಬಟ್ಟಿ ತೊಟ್ಕೊಳಕ್ಕೆ ಒಂದಿಷ್ಟು ಇಡೀ ಆಯುಷ್ಯ, ಒಂದೆರಡು ಗಾಡಿ ತೊಗೊಳಕ್ಕೆ ಇಡೀ ಆಯುಷ್ಯ ದುಡಿಬೇಕಾಗ್ತದೆ. ನಮ್ಮ ಅವಶ್ಯಕತೆ ತಕ್ಕಂತೆ ಪರಮಾತ್ಮ ಏನ್ ಕೊಟ್ಟನ ಅದರೊಳಗೆ ನಾವು ಸಂತೃಪ್ತವಾಗಿ ಬದುಕಿ ಪರಮಾತ್ಮನ ಕಡೆ ಲಕ್ಷ್ಯ ಹರಿಸ್ಬೇಕು. ಅಂದ್ರೆ ಈಶ್ವರ ಕೃಪಾ ಆಯ್ತು ಅಂತಂದ್ರೆ ಸುಖವಾಗಿದ್ದೀವಿ, ನಿಶ್ಚಿಂತೆ ಆಗಿದ್ದೀವಿ, ಸಂತೃಪ್ತವಾಗಿದ್ದೀವಿ ಅಂತ. ಈಶ್ವರ ಕೃಪಾ ಆಗ್ಲಿಲ್ಲ ಅಂತಂದ್ರೆ ಗುರುವಿನ ಬಳಿ ಹೋಗ್ಲಕ್ ಆಗಂಗೇ ಇಲ್ಲ. ಬರೇ ಇದೇ ಒಂದು ಶರೀರ ರೋಟಿ ಕಪಡ ಅವ್ರ ಮಕಾನ್ ಇದನ್ನು ಜಮಾಯಿಸ್ಕೊಳ್ಳಕ್ಕೆ ಇಡೀ ಆಯುಷ್ಯ ಹೋಗ್ಬಿಡ್ತದ. ಹಿಂಗಾಗಿ ಸುಖ ದುಃಖ ಅಂತೇಳಿ ಹಿಂಗೆಲ್ಲ ಬರ್ತಾವ. ಇಲ್ಲಿ ಭ್ರಮಾಭ್ರಾಂತಿ ಏನಾಗ್ಯದಂದ್ರ ಇವೆಲ್ಲ ಯಾರಿಗೆ? ಆಭಾಸನಿಗೆ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಸಂಬಂಧಪಟ್ಟಂತ
ಈ ಸುಖ ದುಃಖಗಳು, ಜನನ ಮರಣಗಳು, ಗಮನಾಗಮನಗಳು, ಪಾಪ ಪುಣ್ಯಗಳು ಇವು ಭ್ರಾಂತಿ ಎಲ್ಲಿ ಆಗ್ಯಾವ ಅಂತಂದ್ರ ಆತ್ಮನಿಗೆ, ಪ್ರತ್ಯೇಗಾತ್ಮನಿಗೆ, ಕೂಟಸ್ಥನಿಗೆ, ಸಾಕ್ಷಿಗೆ ಅವು ಅದ್ರಾಗೆ ಆಗ್ಲಕತ್ತವ ಅನ್ನಂಗ ನಡೆದದು. ಅವಕ್ಕ ಇದಕ್ಕ ಸಂಬಂಧನೇ ಇಲ್ಲ. ಕೂಟಸ್ಥ ಅಸಂಗದನ, ಕೂಟಸ್ಥ ಈ ವ್ಯವಹಾರಗಳಿಂದ ಅಸಂಗದನ. ಆದ್ರೆ ನೋಡೋರ ಕಣ್ಣಿಗೆ ಅದ್ರಾಗೆ ಕೂಟಸ್ಥನೇ ಸಾಯ್ಲಕತ್ತನ, ಕೂಟಸ್ಥನೇ ಹುಟ್ಟಲಕತ್ತನ, ಕೂಟಸ್ಥನೇ ಪಾಪ ಮಾಡ್ತಾನ, ಕೂಟಸ್ಥನೇ ಪುಣ್ಯ ಮಾಡ್ತಾನ, ಕೂಟಸ್ಥನೇ ಲೋಕಾದಿಗಳಿಗೆ ಅಡ್ಡಾಡ್ಲಕತ್ತನ, ನಾನಾ ರೀತಿ ಜನ್ಮಗಳು ತಾಳಲಕತ್ತನ, ಮತ್ತ ಕೂಟಸ್ಥನೇ ಸುಖ ದುಃಖ ಅನುಭವಿಸ್ಲಕತ್ತನ ಅಂತೇಳಿ ಏನ್ ಅನಿಸ್ಲಕತ್ತದಲ್ಲ, ಇದೇ ಭ್ರಾಂತಿ. ಈ ಶ್ಲೋಕ ಪಕ್ಕ ಅರ್ಥ ಆಗ್ಯದಲ್ರಿ. ಇದು ದೋಹಾ ಮಂತ್ರ. ನಿಜ ಸ್ವರೂಪಮೇ ಬಾನಹೈ ಭ್ರಾಂತಿ ಬಕಾನಿ ವೇದ. ನಿಜ ಸ್ವರೂಪದಾಗ ಇವು 8 ಐಟಮ್ಗಳು, ಹುಟ್ಟು ಸಾವು ಗಮನಾಗಮನ ಪಾಪ ಪುಣ್ಯ ಸುಖ ದುಃಖ ಏನವಲ್ಲ, ಇವು 8 ಐಟಮ್ಗಳು ಏನಾಗ್ಯದ ನಿಜ ಸ್ವರೂಪಮೇ ಬಾನ. ನಿಜ ಸ್ವರೂಪದೊಳಗ ಬಾನ ಆಗ್ಲಕತ್ತದಲ್ಲ, ಇದಕ್ಕೇನಂತಾರಪ್ಪ ಅಂತಂದ್ರೆ ಭ್ರಾಂತಿ ಬಕಾನಿ ವೇದ. ಜ್ಞಾನ ಏನ್ ಹೇಳ್ತದ ಈ ರೀತಿ ತೋರುವುದಕ್ಕೆ ಇದಕ್ಕೆ ಭ್ರಾಂತಿ ಅಂತಾರೆ. ವಾಟ್ ಈಸ್ ಭ್ರಾಂತಿ ಅಂದ್ರೆ ಇದು ಡೆಫಿನೇಷನ್. ಈಗೇನಾಗಿತ್ತು, ನಿನ್ನೆ ಏನ್ ಮಾಡಿದ್ದೆವು, 10 ಅಭ್ಯಾಸಗಳದ್ದು ಒಂದು ಪಟ್ಟಿ ಕೊಟ್ಟಿದ್ದೆ, ಮತ್ತೆ 5 ಭ್ರಾಂತಿಗಳ ಪಟ್ಟಿ ಕೊಟ್ಟಿದ್ದೆ. ನಾವೀಗೇನ್ ಮಾಡಬೇಕು, 10 ಅಭ್ಯಾಸಗಳ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಟಿಪ್ಪಣಿಗಳನ್ನು ಬರ್ಕೋಬೇಕು. ಸಂಕ್ಷಿಪ್ತವಾಗಿ ಅರ್ಥಾಭ್ಯಾಸ ಅಂದ್ರೆ ಏನ್ ಬರ್ಕೋತೀರಿ, ಸಂಕ್ಷಿಪ್ತ ಟಿಪ್ಪಣಿ. ನೀವೇ ತಿಳ್ಕೊಂಡದ್ದು ಅವಿದ್ಯೆಯ ಮೂಲಕ ಹಗ್ಗ ಏನಾಗ್ಯದ, ಬೆಳಕಿಲ್ಲದಕ್ಕ ತಿಮಿರಾದಿ ದೋಷಗಳ ಕಾರಣ. ತಿಮಿರಾದಿ ದೋಷ ಅಂತಂದ್ರೇನು, ಅರ್ಥಾಭ್ಯಾಸ ಬರ್ಕೊಳ್ರಿ ಮ್ಯಾಲ ಮೊದಲು. ಅರ್ಥಾಭ್ಯಾಸ ಫಸ್ಟಿಗೆ ಬರ್ಕೊಳ್ರಿ. ಏನ್ ಬರ್ಕೋತೀರಿ, ಟಿಪ್ಪಣಿ, ಅರ್ಥಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಟಿಪ್ಪಣಿ. ಸೀರಿಯಲ್ ನಂಬರ್ 1 ಅಂತ ಹಾಕೊಂಡ್ಬಿಡ್ರಿ. ಇಲ್ಲಿ ಹೆಂಗ್ ಸೀರಿಯಲ್ ಅದ ಹಂಗೆ 10 ಅದಾವಲ್ಲ ಸೀರಿಯಲ್, 10 ಅದಾವಲ್ಲ. 1ನೇದ್ದು ಅರ್ಥಾಭ್ಯಾಸ ಅಂತ ಬರ್ಕೊಂಡು ಸಿಂಪಲ್ ಟಿಪ್ಪಣಿ ಏನಪ್ಪಾ ಅಂತಂದ್ರೆ, ತಿಮಿರಾದಿ ದೋಷಗಳ ಕಾರಣ. ತಿಮಿರಾದಿ ದೋಷ ಅಂದ್ರೇನು, ಕಣ್ಣಿನ ದೋಷನೂ ಇರಬಹುದು, ಕಣ್ಣೊಳಗನು ದೋಷ ಇರಬಹುದು, ಅಥವಾ ಹೊರಗೆ ಕತ್ತಲು. ತಿಮಿರ ಅಂದ್ರೆ ಕತ್ತಲು. ಕಣ್ಣಾಗ ದೋಷ ಇತ್ತಂದ್ರೂ ಕಣ್ಣು ಕಾಣಲ್ಲ, ಮತ್ತೆ ಹೊರಗೆ ಕತ್ತಲಿದ್ರೂ ಕಣ್ಣು ಕಾಣಲ್ಲ. ಹೌದಲ್ರಿ? ಒಳಗಿನ ಬೆಳಕು ಇಲ್ಲ, ಹೊರಗಿನ ಬೆಳಕು ಎರಡರಾಗ ಒಂದು ಇಲ್ಲ ಅಂತಂದ್ರೆ ಕಣ್ಣು ಕಾಣಲ್ಲ. ಅದಕ್ಕೆ ತಿಮಿರಾದಿ ದೋಷಗಳ ಕಾರಣ ಅಂದ್ರೆ ಕಣ್ಣಿನ ದೋಷ ಮತ್ತು ಹೊರಗಿನ ಕತ್ತಲೆ, ಇವುಗಳ ಕಾರಣ ಅಲ್ಲಿ ಅಧಿಷ್ಠಾನ ವಸ್ತುವಿನ ಜ್ಞಾನ ಆಗದೆ, ತಿಮಿರಾದಿ ದೋಷಗಳ ಕಾರಣ ಅಧಿಷ್ಠಾನ ವಸ್ತುವಿನ ಜ್ಞಾನ ಉಂಟಾಗದೆ, ಅಧ್ಯಾಸ ವಸ್ತುವಿನ ಜ್ಞಾನವಾಗುವುದು. ಉದಾಹರಣೆಗೆ ರಜ್ಜುವಿನ ಜ್ಞಾನವಾಗದ ಕಾರಣ ಎದರ ಜ್ಞಾನ ಆಗದು? ಸರ್ಪದ ಜ್ಞಾನ ಆಗದು. ಸರ್ಪ, ದಂಡ,
ಹೂಮಾಲೆ, ನೆಲದ ಬಿರುಕು, ಚೆಲ್ಲಿದ ನೀರು, ಹಿಂಗೆಲ್ಲ ಆಗದಿದೆ. ಅರ್ಥಾಧ್ಯಾಸದಾಗ ಬರ್ತದೆ ಇದು. ಅರ್ಥಾಧ್ಯಾಸ ಸರಿಯಾಗಿ ಮಾಡ್ಕೊಳ್ರಿ. ಇದಕ್ಕೇನಂತಾರೆ? ಅಪಾರ್ಥ, ತಪ್ಪು ಅರ್ಥ. ಅಂತಿರ್ತೀರಿ ನೋಡ್ರಿ ಯಾರಿಗಾರೆ, ನಾ ಹಂಗ ಅಂದಿಲ್ರಿ, ತಪ್ಪು ತಿಳ್ಕೊಂಡಿರಿ ನೀವು. ಇಲ್ಲ, ನಾ ಕರೆಕ್ಟ್ ತಿಳ್ಕೊಂಡಿನಿ, ನೀ ಅಂದದ್ದೇ ತಪ್ಪು ಅಂದಿರ ಇವ ಅಂತಿರ್ತಾನ. ಅವ ಇದ್ರೆ ಇಲ್ಲ, ತಪ್ಪು ತಿಳ್ಕೊಂಡ್ರಿ ನೀವು, ತಪ್ಪು ತಿಳ್ಕೊಂಡ್ರಿ ಅಂತಿರ್ತಾನ. ಹೌದಾ? ಅರ್ಥಾಧ್ಯಾಸ ಗೊತ್ತಾಯ್ತರ? ಸರಿಯಾದ ಅರ್ಥ ಗ್ರಹಣವಾಗದೆ, ಯಾಕ? ಕತ್ತಲಿದ್ದುದಕ್ಕೆ, ಕಣ್ಣಿನ ದೋಷ ಇದ್ದುದಕ್ಕೆ ಸರಿಯಾದ ಅರ್ಥ ಗ್ರಹಣವಾಗದೆ ಏನಾಗಲಕ್ಕತ್ತದ? ತಪ್ಪು ತಿಳುವಳಿಕೆ. ಯಾಕ? ತಿಮಿರಾದಿ ದೋಷಕ್ಕ. ಅವು ಎಷ್ಟದವಪ್ಪ ಅಂತಂದ್ರೆ 6 ರೀತಿ ಅರ್ಥಾಧ್ಯಾಸಗಳನ್ನು ಶಾಸ್ತ್ರ ಹೇಳುತ್ತದೆ. ನಿಮ್ಗ ವೈಯಕ್ತಿಕ ಅನುಭವದ ಪ್ರಕಾರ ಇನ್ನ ಎಷ್ಟೋ ಅಧ್ಯಾಸಗಳದಾವ. ಆದ್ರೆ ಇಲ್ಲಿ ಶಾಸ್ತ್ರದಾಗ ಒಂದು 6 ಸ್ಯಾಂಪಲ್ ಕೊಡ್ಲಕತ್ತಾರ ಅಷ್ಟೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಅದಾವನ್ರಿ ಒಳಗೆ. ಇನ್ನ ಏನೇನೋ ಬಹಳ ಅದಾವ. ಸುಮ್ ಸ್ಯಾಂಪಲ್ ಕೊಡ್ತಾರ. ಅರ್ಥಾಧ್ಯಾಸ ಗೊತ್ತಾಯ್ತರ? ಎಷ್ಟದಾವ? 6 ಯಾವ್ಯಾವು? ಒಂದು ಕೇವಲ ಸಂಬಂಧ ಅಧ್ಯಾಸ, ಕೆಳಗಿಂದು. ಇವು ಅರ್ಥಾಧ್ಯಾಸಗಳು 6 ಪ್ರಕಾರ. ಒಂದು ಸೀರಿಯಲ್ ನಂಬರ್ 1 2 3 4 5 6 ಬರ್ಕೊಳ್ರಿ. ಕೇವಲ ಸಂಬಂಧ ಅಧ್ಯಾಸ. ಇವು ನೆನಪಿಡುವಳಂಗ ಬರ್ಕೋಬೇಕು ಚಂದ. ಕೇವಲ ಸಂಬಂಧ ಅಧ್ಯಾಸ ಏನ್ರಿ? ಆ ಶಬ್ದನೇ ಹೋಗಿಲ್ಲ, ಇನ್ನ ನಾವು ಅರ್ಥಾಧ್ಯಾಸದಾಗೆ ಅದೀವಿ. ತಪ್ಪು ತಿಳ್ಕೋತೀವಲ್ಲ, ತಿಮಿರಾದಿ ದೋಷಗಳ ಕಾರಣ. ಹಗ್ಗದ ಬದಲಿ ಹಾವು ಕಾಣ್ತೀವಿ, ಶುಕ್ತಿಯ ಬದಲಿ ಏನ್ ಕಾಣ್ತೀವಿ? ಉದಾಹರಣೆ, 2 ದೊಡ್ಡ ಉದಾಹರಣೆ. ಶುಕ್ತಿಯ ಬದಲಿ ಬೆಳ್ಳಿ ಕಾಣ್ತೀವಿ. ಈ ರೀತಿ ಕಾಣೋದಕ್ಕ 6 ರೀತಿಯ ಅರ್ಥಾಧ್ಯಾಸಗಳದಾವ. 6 ರೀತಿಯ ಅರ್ಥಾಧ್ಯಾಸಗಳು ಯಾವ್ಯಾವಪ್ಪ ಅಂತಂದ್ರೆ ಕೆಳಗೆ ಬರ್ಕೋಬೇಕು. ಅವು 6 ಸೀರಿಯಲ್ ಪ್ರಕಾರ ಏನು? ಕೇವಲ ಸಂಬಂಧ ಅಧ್ಯಾಸ, ಕೇವಲ ಸಂಬಂಧ ಅಧ್ಯಾಸ, ಮತ್ತೆ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಅವಕ್ಕೆ ಸೀರಿಯಲ್ ನಂಬರ್ ಹಾಕ್ಲಕ್ಕೆ ಹೋಗ್ಬೇಡ್ರಿ ಇದ್ರ ಕೆಳಗಿಂದ. ಯಾಕಂದ್ರೆ ನೀವು ಆಲ್ರೆಡಿ ಒಂದು ಸೀರಿಯಲ್ ನಂಬರ್ ಅಲ್ಲಿ ಕೊಟ್ಟಿರಿ, ಮತ್ತೆ ಇಲ್ಲಿ 1 2 ಕೊಟ್ರಿ ಅಂತಂದ್ರೆ ಗದ್ದಲಕ್ಕೆ ಬೀಳ್ತದೆ. ಮತ್ತೆ ಬೇಡ, ಸುಮ್ ಬರ್ಕೊಳ್ರಿ. ಕೇವಲ 6 ಪ್ರಕಾರದ ಅಧ್ಯಾಸಗಳಿವೆ. ನಿಮ್ಗ ಅವೆಲ್ಲ ಬರೀಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತಿತ್ತಂದ್ರೆ ಸೀರಿಯಲ್ ನಂಬರ್ ಹೆಂಗ್ ಮಾಡ್ಬೇಕು? 3 ರಿಂದ 8 ತನಕ ಬರ್ದರಾಯ್ತು. ಸೀರಿಯಲ್ ನಂಬರ್ 3 ರಿಂದ 8 ಬರೀರಿ. ಸೀರಿಯಲ್ ನಂಬರ್ 3 ಏನದ ಅಷ್ಟೇ. ಸೀರಿಯಲ್ ನಂಬರ್ 3 ರಿಂದ 8 ತನಕ ಅಂತ ನೀವು ಬರೆದ್ರಿ ಅಂದ್ರೆ ಇವೇನು ಲಿಸ್ಟ್ ಬರೆಯೋದು ಬೇಕಾಗಿಲ್ಲ. ಮುಂದೆಲ್ಲ ಹಿಂಗೆ ಬರ್ಸೋದಿನ್ ನಾನು. ಸೀರಿಯಲ್ ನಂಬರ್ 3 ಯಾವ್ದದ್ರಿ? ಅದು ಕೇವಲ ಸಂಬಂಧ ಅಧ್ಯಾಸ. 4ನೇದ್ದು 4ನೇದ್ದು ರೀ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. 3 4 ಆಯ್ತು. 5ನೇದ್ದು ಈ ಸೀರಿಯಲ್ ನಂಬರ್ ಬಿಟ್ರಿ
ಹೋಗ್ಬಿಡ್ತೀರಿ. ಯಾಕೆ ನಾ ಹೇಳಿನಿ ಆಲ್ರೆಡಿ ಸೀರಿಯಲ್ ನಂಬರ್ ಪ್ರಕಾರ ಬರ್ಕೋಬೇಕು. ನಾ ಹೇಳಿದ ಸೀರಿಯಲ್ ನಂಬರ್ ನಾನು ಹೇಳಿದ್ದೆ ಬರೀಬೇಕು. ಸೀರಿಯಲ್ ನಂಬರ್ ಯಾಕೆ ಕೇವಲ ಧರ್ಮಾಧ್ಯಾಸ ಯಾಕೆ ಬರ್ತಲ್ಲಿ? ಒಂದನೇದ್ದು ಅರ್ಥಾಧ್ಯಾಸ, ಎರಡನೇದ್ದು ಜ್ಞಾನಾಧ್ಯಾಸ, ಮೂರನೇದ್ದು ಕೇವಲ ಸಂಬಂಧ ಅಧ್ಯಾಸ, ನಾಲ್ಕನೇದ್ದು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಐದನೇದ್ದು ಕೇವಲ ಧರ್ಮಾಧ್ಯಾಸ, ಆರನೇದ್ದು ಧರ್ಮ ಸಹಿತ ಧರ್ಮಿ ಅಧ್ಯಾಸ. ನಾ ಹೆಂಗೆ ಹೇಳ್ತೀನಿ ಹಂಗೆ ಬರೀಬೇಕು. ನಿಮ್ದೊಂದು ತಲೆ ಓಡಿಸ್ಬೇಡ್ರಿ, ನಿಮ್ ತಲೆನೇ ನಿಮಗೆ ಉಲ್ಟ ಮಾಡಿಡ್ತು. ಕೇವಲ ಧರ್ಮಾಧ್ಯಾಸ, ನಾಲ್ಕನೇದ್ದೇನದ ಧರ್ಮ ಸಹಿತ ಧರ್ಮಿ ಅಧ್ಯಾಸ, ಆಮೇಲೆ ಏಳನೇದ್ದು ಅನ್ಯೋನ್ಯ ಅಧ್ಯಾಸ, ಎಂಟನೇದ್ದು ಏನಾಯ್ತು? ಸೀರಿಯಲ್ ನಂಬರ್ 3ರಿಂದ 8 ತನಕ ಏನದವ? ಇವು ಏನದವ? ಅರ್ಥಾಧ್ಯಾಸಗಳು. ಇವೇನದವ? ಅರ್ಥಾಧ್ಯಾಸಗಳು. ಸರಿನಾ? ಇನ್ನೇನು ಉಳಿತು? ಸೀರಿಯಲ್ ನಂಬರ್ 2. ಸೀರಿಯಲ್ ನಂಬರ್ 2 ಏನದ? ಸೀರಿಯಲ್ ನಂಬರ್ 2 ಜ್ಞಾನಾಧ್ಯಾಸ. ಜ್ಞಾನಾಧ್ಯಾಸದೊಳಗೆ ಏನಾಗ್ಯದಪ್ಪ ಅಂತಂದ್ರೆ, ಒಂದು ಅಜ್ಞಾನ, ಇನ್ನ ಒಂದು ಆವರಣ. ಜ್ಞಾನಾಧ್ಯಾಸದೊಳಗ ಅಜ್ಞಾನ ಆವರಣ, ಒಟ್ಟ ಸೀರಿಯಲ್ ನಂಬರ್ ಏನು ಬರೀಲಕ್ಕೆ ಹೋಗ್ಬೇಡ್ರಿ. ಜ್ಞಾನಾಧ್ಯಾಸದಲ್ಲಿ ಅಜ್ಞಾನ ಮತ್ತು ಆವರಣಗಳ ಕಾರಣ ಏನಾಗ್ಯದ? ಒಂದನೇದ್ದು ಏನಾಗ್ಯದ ನಿಮಗ? ಅಜ್ಞಾನ ಏನಾಗ್ಯದ? ಪರಮಾತ್ಮ ಗೊತ್ತಿಲ್ಲ. ಪರಮಾತ್ಮ ಗೊತ್ತಿಲ್ಲ. ಹೆಂಗದ? ಅವ ಯಾವನಂತೆ ಗೊತ್ತಿಲ್ಲ ನಮಗೆ. ಪರಮಾತ್ಮ ಅಂದ್ರೆ ಏನಂತ ಗೊತ್ತಿಲ್ಲ. ಪರಮಾತ್ಮ ಅಂದ್ರೆ ಏನಂತ ಗೊತ್ತಿಲ್ಲ. ಪರಮಾತ್ಮ ಅಂತ ಯಾರಂತ ಗೊತ್ತಿಲ್ಲ. ಎಂತ ಸಮಸ್ಯೆ ಇದೆ? ಗೊತ್ತಿಲ್ಲ, ಗೊತ್ತಿಲ್ಲ. ಇಂಥದೊಂದು ಗಂಭೀರ ಸಮಸ್ಯೆ ಶ್ರೀರಾಮಚಂದ್ರನ ಸಭೆಯೊಳಗ ಹನುಮಂತ ಎದುರಿಸಿದ. ಶ್ರೀರಾಮಚಂದ್ರನ ಸಭೆಯೊಳಗೆ ಹನುಮಂತ ಎದುರಿಸಿದ. ಪರಮಾತ್ಮ ಹೆಂಗಂದ್ರೆ ಗೊತ್ತಿಲ್ಲ, ಯಾರು ಅಂತ ಕೇಳುತ್ತೆ. ಹೆಂಗಾಯ್ತದು? ಗೊತ್ತದ ಇದು? ರಾಮಚಂದ್ರ ದೇವರು ಯುದ್ಧ ಮಾಡ್ತಾರೆ. ಮಾಡಿ ಯುದ್ಧದಲ್ಲಿ ಸೀತೆಯನ್ನ ಗೆಲ್ಲುತ್ತಾರೆ. ಸೀತೆಯನ್ನ ಗೆದ್ದು ಅಯೋಧ್ಯೆಗೆ ಬರ್ತಾರೆ. ಬಂದ ಮೇಲೆ ಅಯೋಧ್ಯೆಯೊಳಗೆ ಶ್ರೀರಾಮಚಂದ್ರ ದೇವರ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಆಗಿ ಸೀತಾ, ರಾಮ, ಲಕ್ಷ್ಮಣ ಎಲ್ಲರೂ ಸಿಂಹಾಸನದಲ್ಲಿ ಕೂತಾರ. ಮತ್ತೇನದ? ಎಲ್ಲ ಸಭಿಕರು, ಮಂತ್ರಿ ಮಹೋದಯರು ಎಲ್ಲರೂ ತುಂಬಿದ ಸಭೆ. ಆ ಯುದ್ಧ ನಡೆಯೋದಕ್ಕ, ಆ ಯುದ್ಧ ಗೆಲ್ಲೋದಕ್ಕ ಅತ್ಯಂತ ಪ್ರಮುಖ ಪಾತ್ರ ಸೇವೆ ಯಾರು ಮಾಡ್ಯಾರ? ಹನುಮಂತ ದೇವರು. ಅವನು ಹನುಮಂತ ದೇವರೇ. ಹನುಮಂತ ಮಾಡಿದ. ಅವನೇನ್ ಮಾಡದ? ತನ್ನೊಂದು ಭುಜಂಗಾಸನ ಹಾಕೊಂಡು ಕೆಳಗ ನೆಲದ ಮೇಲೆ ಬಾಂದು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಕುಂತ. ಹನುಮಂತಂದೊಂದು ಆಸನ, ಕುಂದ್ರದೆ ಹನುಮಂತಂದೇ ಒಂದು ಆಸನ ಸ್ಪೆಷಲ್. ಒಂದು ಕೈ ಜೋಡಿಸಿಕೊಂಡು ಹಿಂಗ ಕಾಲು ಮಡ್ಚಿಕೊಂಡು ಕುಂತ. ಗದೆ ಹೆಗಲ ಮೇಲೆ ಇಟ್ಕೊಂಡು ಕುಂತ. ಕುಂತಾಗ ಶ್ರೀರಾಮಚಂದ್ರ ದೇವರು ಏನ್ ಪ್ರಶ್ನೆ ಮಾಡಿದರು ಅಂದ್ರೆ, ಅವನಿಗೆ ಯಾರು ಗೊತ್ತಿಲ್ಲ? ಹನುಮಂತ ಯಾರತ್ತ? ರಾಮಗ್ ಗೊತ್ತಿಲ್ಲ? ಗೊತ್ತದ. ಆದ್ರೂ ಒಂದು ಪ್ರಶ್ನೆ ಮಾಡಿದ್ರು. ಏನು? ಯಾರಪ್ಪ ನೀನ್ ಅಂತ ಕೇಳಿಬಿಟ್ರು. ಹೂ ಆರ್ ಯು ಅಂತಂದ್ರು. ಹೂ ಆರ್ ಯು ಅಂತಂದಾಗ ಈ ಸೀದಾ ನಿಮ್ಗೆ ಯಾರಿಗಾರೆ ನೀವು ಯಾರತ್ ಕೇಳಿದ್ರೆ ಪರೇಶಾನ್ ಆಗಿ ಜಗಳಕ್ಕೆ ಬಿದ್ದ್ಬಿಡ್ತೀರಿ. ಯಾಕ್ರಿ? ಗೊತ್ತಿಲ್ಲ. ಇಷ್ಟು ವರ್ಷ ಆಯ್ತು ಸತ್ಸಂಗ ಮಾಡ್ಲಿಕ್ಕೆ ಕೂತು ನಿಮ್ ಸಂಗಟ.
ಚಾರಣೆ ಪುರಾಣ ಬಾರಣೆ ಬಯಸುಗಳ ಕೆಲಸ ನಡೆದದ ಇಲ್ಲಿ. ನಿಮ್ಮನ್ನ ನಾವು ಯಾರ ಕೇಳಂತ ಪ್ರಶ್ನೆ ಬಂತ ನಿಮ್ ಸಂಗಟ್ ನಮ್ಗ ಅಂತೇಳಿ ಅಂತೀರ ಇಲ್ಲ. ಅವಾಗ ಹನುಮಂತ ದೇವರು ಏನೂ ಬ್ಯಾಲೆನ್ಸ್ ಕಳ್ಕೊಳಂಗಿಲ್ಲ. ಏನಂತನ, ಯಾವ ದೃಷ್ಟಿಕೋನದಿಂದ ಉತ್ತರ ಹೇಳಲಿ ಮಹಾಪ್ರಭು ಅಂತ ಕೇಳ್ತಾನವ. ನೀನ್ ಯಾರು ಅಂತೇಳಿ ಅಲ್ಲಿ ಏನಾಗಬೇಕಾಗ್ಯದ, ಅಯೋಧ್ಯೆಯ ಪ್ರಜೆಗಳಿಗೆ, ಅಯೋಧ್ಯೆಯಲ್ಲಿರುವ ಅಧಿಕಾರಿಗಳಿಗೆ, ಮಂತ್ರಿ ಮಹೋದಯದವರಿಗೆ ಎಲ್ಲರಿಗೂ ಹನುಮಂತನ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಶ್ರೀರಾಮಚಂದ್ರದ ಒಂದನೇ ಪ್ರಶ್ನೆ ಚಾಲಾಯಿತು ಹನುಮಂತನ ಬಗ್ಗೆ. ಯಾವ ದೃಷ್ಟಿಕೋನದಿಂದ ಅಂತೆ. ಅವಾಗ ರಾಮಚಂದ್ರ ಬಹಳ ಹುಷಾರಿ, ಏನ್ ಮಾಡೋದು, ಅದನ್ನು ಸಹಿತ ನಿನಗೆ ಚಾಯ್ಸ್ ಬಿಟ್ಟು ಬಿಡ್ತೇನೆ ಹನುಮ ಅಂತನ. ಯಾವ ದೃಷ್ಟಿಕೋನದಿಂದ ಅನ್ನೋದನ್ನು ನಿನಗೆ ಬಿಟ್ಟು ಕೊಡ್ತೇನೆ ನಾನು. ನೀ ಯಾವ ದೃಷ್ಟಿಕೋನದಿಂದರೆ ನಿನ್ನ ಪರಿಚಯ ನೀ ಮಾಡ್ಕೋ ಇಲ್ಲಿ ಅಂತ. ಅವಾಗ 84 ಲಕ್ಷ ಜೀವಗಳು ಏನದವಲ್ಲ, ಆ ಒಂದು ಜೀವ ರಾಶಿಗಳ ಪೈಕಿ ನಾನೇನದೀನಪ್ಪ ಅಂದ್ರೆ ಒಂದು ಸಾಮಾನ್ಯ ಕಪ್ಪಿಯದೀನಿ, ಒಂದು ಕೋತಿಯದೀನಿ ನಾನಷ್ಟೇ. 84 ಲಕ್ಷ ಜೀವರಾಶಿಗಳ ಪೈಕಿ ನಂದು ಒಂದು ಕೋತಿ ಜನ್ಮ. ನೀವು ಅನ್ಕೋತೀರಲ್ಲ ಮನುಷ್ಯ ಅಂತ, ನೀವು ಹೆಂಗ ಅಂತೀರಿ ಹಂಗ ಒಂದೊಂದು ಕೋತಿ ಜನ್ಮ ಅಷ್ಟೇ, ಮರ್ಕಟ. ಒಂದನೇ ತಗೋತೀರಾ, ಇನ್ನು ಎರಡನೇದೇನದ, ಈ ಧರ್ಮ ನೀತಿ ಸೇವೆ ಇವೆಲ್ಲ ಏನದವ, ಆಭಾಸನ ವ್ಯವಹಾರಗಳು, ಇವೆಲ್ಲ ಸಾಧನೆ ಮಾಡಬೇಕಲ್ಲ. ಈ ಆಭಾಸನ ವ್ಯವಹಾರಗಳ ದೃಷ್ಟಿಯಿಂದ ಚೆನ್ನಾಗಿರ್ಬೇಕಂದ್ರೆ ಆಭಾಸನ ವ್ಯವಹಾರದಲ್ಲಿ ಪುಣ್ಯ ಇರ್ಬೇಕಲ್ಲ. ಆ ಪುಣ್ಯ ದೃಷ್ಟಿಯಿಂದ ನಾನೇನದೀನಪ್ಪ ಅಂತಂದ್ರೆ ಶ್ರೀರಾಮಚಂದ್ರ ದೇವರ ಎಂತ ಭಕ್ತ, ನಿಷ್ಠಾವಂತ ಭಕ್ತ. ಶ್ರೀರಾಮಚಂದ್ರ ದೇವರ ಆವಾಸನ ದೃಷ್ಟಿಯಿಂದ ವ್ಯವಹಾರ ಹೌದಿಲ್ಲ. ಭಕ್ತ, ಭಗವಂತ, ಗುರು, ಶಿಷ್ಯ, ಯಜಮಾನ, ಸೇವಕ, ಇದೆಲ್ಲ ಆಭಾಸನ ಕೆಲಸ ಹೌದಾ ಅಲ್ರಿ? ಸಾಧಕಾವಸ್ಥೆ ಅದು. ಆಭಾಸ ಅಂದ್ರೆ ಸಾಧಕಾವಸ್ಥೆ, ಸಿದ್ಧಾವಸ್ಥೆ ಅಲ್ಲ, ಸಾಧಕಾವಸ್ಥೆ. ನಾನು ಸಾಧಕಾವಸ್ಥೆಯಲ್ಲಿ ನೋಡಿದಾಗ ನಾನೇನದನಿ, ಶ್ರೀರಾಮಚಂದ್ರ ಪ್ರಭುವಿನ ಆಪ್ತ ಸೇವಕ, ನಿಷ್ಠಾವಂತ ಸೇವಕನು ನಾನು ಅಂತ ಹೇಳ. ಎರಡನೇ ದೃಷ್ಟಿಕೋನ, ಆಭಾಸನ ದೃಷ್ಟಿಕೋನದಿಂದ ನಿಷ್ಠಾವಂತ ಸೇವಕ. ಮತ್ತೆ ಮುಗಿತಾ ನಿನ್ ಪರಿಚಯ ಅಂತ? ಇಲ್ಲಪ್ಪ, ಇನ್ನ ಒಂದದ. ಏನು? ಕೂಟಸ್ಥನ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿ, ಧಾರ್ಮಿಕತೆ, ನೈತಿಕತೆ ದೃಷ್ಟಿಯಿಂದ ಅವೇನದವಲ್ಲ, ಯಾವ ನಿಜಗುಣ ಶಿವಯುಗಳಾದಾಗ ಎಲ್ಲಿ ತನ ಬರ್ತದದು? ಆಭಾಸನ ಸುಧಾರಣೆಗಳು, ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧಿನಿ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಇವೆಲ್ಲ ಓಸು ಏನದವ ಆಭಾಸನ ಅವಸ್ಥೆಗಳಲ್ಲಿ ಬರ್ತದ. ಆಭಾಸನ ಅವಸ್ಥೆಗಳೇ ಇವೆಲ್ಲದ್ರಾಗ ಇರವು. ಲಾಸ್ಟಿಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಅದಲ್ಲ, ಅದು ಕೂಟಸ್ಥನ ಅವಸ್ಥೆ. ಜ್ಞಾನ ಪ್ರತಿಪಾದನಾ ಸ್ಥಳ ಕೂಟಸ್ಥನ ಅವಸ್ಥೆ. ನಾನು ಪ್ರತ್ಯೇಗಾತ್ಮ, ನಾನು ಕೂಟಸ್ಥ, ನಾನು ಸಾಕ್ಷಿ ಅಂತೇನು ಹೇಳ್ತೀವಲ್ಲ, ಅದು ಆಧ್ಯಾತ್ಮಿಕತೆ. ಧಾರ್ಮಿಕತೆ, ನೈತಿಕತೆ, ಮತ್ತಿನ್ನೇನದವಲ್ಲ ಎಲ್ಲ ಕಥೆಗಳು, ಅವೆಲ್ಲ ಓಸು ಏನದವ ಆಭಾಸನ ಅವಸ್ಥೆಗಳು. ಇದು ಜ್ಞಾನ ಪ್ರತಿಪಾದನಾ ಸ್ಥಳ, ಕೂಟಸ್ಥನ ಅವಸ್ಥೆ. ಅದಕ್ಕೆ ಏನಂತನ, ಕೂಟಸ್ಥನ ದೃಷ್ಟಿಯಿಂದ, ಪ್ರತ್ಯೇಗಾತ್ಮನ ದೃಷ್ಟಿಯಿಂದ, ಶುದ್ಧ ಬ್ರಹ್ಮನ ದೃಷ್ಟಿಯಿಂದ, ಸಾಕ್ಷಿ ದೃಷ್ಟಿಯಿಂದ ನಾನು ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಅಂತ ಹೇಳ್ಬಿಟ್ಟ ಹನುಮಂತ. ಹೆಂಗದ?
ಕೂಟಸ್ಥ ಶ್ರೀರಾಮಚಂದ್ರನ ಕೂಟಸ್ಥ ಬೇರೆ, ಹನುಮಂತನ ಕೂಟಸ್ಥ ಬೇರೆ ಏನ್ರಿ? ನಿಮ್ಮ ಕೂಟಸ್ಥ ಬೇರೆ, ನಮ್ಮ ಕೂಟಸ್ಥ ಬೇರೆ, ರಾಮನ ಕೂಟಸ್ಥ ಬೇರೆ, ಕೃಷ್ಣನ ಕೂಟಸ್ಥ ಬೇರೆ. ಏನದ? ಬ್ರಹ್ಮ ಒಬ್ಬನೇ ಅಲ್ಲ. ಕೂಟಸ್ಥನ ಪ್ಲಾಟ್ಫಾರಮ್ ಅಂತ ಹೇಳಕತ್ತೀನಿ ನಾನು, ಬ್ರಹ್ಮನ ಪ್ಲಾಟ್ಫಾರಮ್ ಅಂತ ಹೇಳಕತ್ತೀನಿ. ಸಾಕ್ಷಿ ಬ್ರಹ್ಮ ನಾನು, ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಅಂದ್ಬಿಟ್ಟ. ಅವನು ಏಟು ಎತ್ತರ ಕೂತಿದ್ದ ರಾಮಚಂದ್ರ ಎದ್ದು ದುಡು 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 ಓಡಿ ಬಂದು ತೆಕ್ಕಿಗೆ ಹಾಕೊಂಡ್ಬಿಟ್ಟ ಹನುಮಂತ. ಏನಪ್ಪಾ ನಿನಗೆ ಸುಮ್ಮನೆ ಒಂದು ಸಾಮಾನ್ಯ ಕೋತಿ ಅಂತ ತಿಳ್ಕೊಂಡು ಪರಾಕ್ರಮಿ ಶೂರ ಎಲ್ಲ ತಿಳ್ಕೊಂಡಿದ್ದೆ, ಆದ್ರೆ ನೀನು ಇಂಥ ಪರಿ ಆಧ್ಯಾತ್ಮ ಜೀವಿ ಅದತ್ತ ನನಗೆ ಗೊತ್ತಿದ್ದಿದ್ದಿಲ್ಲ. ಒಂದು ಕೋಟಿ ಸಹಿತ ಕೂಟಸ್ಥನ ಸ್ಥಿತಿಗೆ ಹೋಗಿ ಮಾಡಬಾರದಂತ ಕೆಲಸಗಳು, ಎಷ್ಟು ಅಗಾಧವಾದ ಕೆಲಸಗಳು, ಮಾಡಲಿಕ್ಕೆ ಆಗಲಾರದಂತ ಕೆಲಸಗಳು ಮಾಡಿತು. ಈಗ ನಾವು ಮನುಷ್ಯರಾಗಿ ಇಷ್ಟೊಂದು ಬುದ್ಧಿ ಇಟ್ಕೊಂಡು ದೇವರಿಗೆ ಏನೂ ಸಮಸ್ಯೆ ಇಲ್ಲ. ದೇವರಿಗೆ ಏನು ಸಮಸ್ಯೆ ಇರೋದು ಮನುಷ್ಯರಿಗೆ. ನನ್ನ ಹೆಂಡತಿ ಕಳೆದಾಳ, ಬರ್ರಿಯಪ್ಪ ಸಹಾಯ ಮಾಡಿ ಬರ್ರಿ, ಹೆಲ್ಪ್ ಮಾಡಿ ಬರ್ರಿ ಅಂತಂದ್ರ ಯಾರು ಅವನಿಗೆ ರಾಮಗೆ ಅವಾಗ ಹೆಲ್ಪೇ ಮಾಡಲಿಲ್ಲ. ಎಲ್ಲರೂ ತಮ್ಮ ಪೂಜಾ ಪಾಠ ಯಜ್ಞ ಹೋಮ ಅಧಿಕಾರ ಪ್ರಚಾರ ತಮ್ಮದೊಳಗೆ ಸ್ವಾರ್ಥದಾಗೆ ಮುಳುಗಿದರು ಮನುಷ್ಯರು. ಕೃಷ್ಣನ ಕಾಲಕ್ಕೆ ಮನುಷ್ಯರು ಬಂದಾರ ಹೆಲ್ಪ್ ಮಾಡಕ್. ರಾಮನ ಕಾಲದಾಗ ಯಾರು ಹೆಲ್ಪೇ ಮಾಡಲಿಲ್ಲ, ಹಾಳಾಗಿ ಹೋರ ಅಂದ್ರು. ಮನುಷ್ಯರಿಗೆ ಬಿಟ್ಬಿಟ್ಟ ಬರೇ ಪ್ರಾಣಿಗಳಿಗೆ ತಗೊಂಡು ಯುದ್ಧ ಮಾಡ್ಯಾನ. ಅವ್ ಏನ್ ಬೇಕಾದ್ ತಗೊಂಡು ಏನ್ ಬೇಕಾದ್ ಮಾಡೋ ಶಕ್ತಿ ಪರಮಾತ್ಮನ ಶಕ್ತಿ, ಅದು ಬರೇ ಪ್ರಾಣಿಗಳದ ಅವನದ್ರೊಳಗೆ. ಹಿಂಗೆ ಏನಾಯ್ತಪ್ಪ ಅಂತಂದ್ರೆ ಇವು 6 ಬರ್ಕೊಂಡ್ರೆ ಲಿಸ್ಟ್ ಬರ್ಕೊಂಡ್ಮೇಲೆ ಇಲ್ಲಿ ಜ್ಞಾನಾಧ್ಯಾಸ. ಜ್ಞಾನಾಧ್ಯಾಸದಾಗ ಅದಿರಲ್ಲ. ಈಗ ಜ್ಞಾನಾಧ್ಯಾಸದೊಳಗ ಏನು? ಕೂಟಸ್ಥನ ದೃಷ್ಟಿಯಿಂದ ನೀವೆಲ್ಲ ಯಾರು? ಸಾಕ್ಷಾತ್ ಶುದ್ಧ ಬ್ರಹ್ಮ. ಇಲ್ಲೇನಾಯ್ತು? ಒಪ್ಕೊಂಡ್ರೆ ಹನುಮಂತ ನಾನೇ ಶ್ರೀರಾಮಚಂದ್ರ ಪ್ರಭು ಅಂತ ಹೇಳಿ ಕೂಟಸ್ಥನ ದೃಷ್ಟಿಯಿಂದ. ಚಲೋ ಅನ್ನಿಸ್ತಾ? ದೃಷ್ಟಾಂತ ಕತೆ ಆಗಿದ್ದ ಕತೆ ಇದೇನ? ಆಗ್ಲಾರ್ದ ಅಲ್ಲ, ಇದು ನಡೆದದ್ದೇ, ಇದು ರಾಮಾಯಣದ ಕತೆ ಇದು. ಈಗ ಜ್ಞಾನಾಧ್ಯಾಸದೊಳಗ ಒಂದನೇದೇನು? ಅಜ್ಞಾನ ಏನಾಗ್ಯದ? ಪರಮಾತ್ಮ ಗೊತ್ತಿಲ್ಲ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಪರಮಾತ್ಮ ಯಾರಂತ ಗೊತ್ತಿಲ್ಲ, ಪರಮಾತ್ಮ ಏನಂತ ಗೊತ್ತಿಲ್ಲ. ಇದು ಜ್ಞಾನದ ಅಧ್ಯಾಸ. ಪರಮಾತ್ಮನ ಬಗ್ಗೆ ಗೊತ್ತು ಅಂದ್ರೆ ಜ್ಞಾನ. ಅಧ್ಯಾಸ ಆಗ್ಯದ ಅಂತಂದ್ರೆ ಏನಾಗ್ಯದ? ಪರಮಾತ್ಮ ಏನಂತ ಗೊತ್ತಿಲ್ಲ, ಅದ್ರ ಗಂಧನೇ ಇಲ್ಲ ಅಲ್ಲಿ. ಎರಡನೇದೇನಾಗ್ಯದಪ್ಪ? ಅಸತ್ವಪಾದಕ ಆವರಣದಾಗ ಏನಾಗ್ಯದ? ಪರಮಾತ್ಮ ಇಲ್ಲ. ನೋ, ಈ ಈಸ್ ನಾಟ್ ದೇರ್. ಐ ಡೋಂಟ್ ನೋ ಅಬೌಟ್ ಶುದ್ಧ ಬ್ರಹ್ಮ. ಅದು ಒಂದನೇ ಅಧ್ಯಾಸ. ಎರಡನೇದೇನು? ಪರಮಾತ್ಮ ಇಲ್ಲ. ಇದು ಎರಡನೇದು. ಅಸತ್ವಪಾದಕ ಆವರಣ, ಪರಮಾತ್ಮ ಇಲ್ಲ. ಮೂರನೇದ್ದೇನದ? ಒಂದು ವೇಳೆ ಇದ್ದರೆ ಆತ ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತು. ಆತನ ಅನುಭವ ನಮಗೆ ಇಲ್ಲ. ಇದು ಮೂರನೇದ್ದೇನು? ಅಪಾನಪಾದಕ ಆವರಣ. ನಮ್ಮ ಅನುಭವಕ್ಕ ಅವನಿಲ್ಲಪ್ಪ. ಇದನ್ನಂದ್ರೆ ಅನುಭವಕ್ಕೆ ಬರಬೇಕಾಗಿತ್ತು. ಜಗತ್ತಿನ ತುಂಬ ಬೇಕಾದಷ್ಟು ವಸ್ತು ರಾಶಿಗಳವ. ಜೀವಿಗಳ ಪರಸ್ಪರ ಸಂಬಂಧ, ಜಡ ವಸ್ತುಗಳು ಏನೆಲ್ಲ ಅದಾವ ಎಲ್ಲ ಗೊತ್ತದಪ್ಪ, ಎಲ್ಲ ತಿಳಿದವರದೀವಿ ನಾವು. ಅವನೊಬ್ಬ ಇದನ್ನಂತಂದ್ರೆ ಬರ್ಬೇಕಿತ್ತಲ್ಲ ನಮ್ಮ ಅನುಭವಕ್ಕೆ. ಅವ ಬಂದಿಲ್ಲ ಅಂತಂದ್ರೆ ಅವ ಇಲ್ಲ, ಅವನ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಇದೇ ಜ್ಞಾನಾಧ್ಯಾಸ. ಅನುಭವಕ್ಕೆ ಬಂದಿಲ್ಲ, ಅವನ ಅನುಭವ ನಮಗಿಲ್ಲ, ಅವ ಇಲ್ಲ, ಅವ ಯಾರತ್ತ ಗೊತ್ತಿಲ್ಲ. ಚಂದದನ್ರಿ ಅಧ್ಯಾಸ. ಎಲ್ಲೆಲ್ಲಿ ಚಾಲು ಅಂದ್ರೆ 0. ಬಟ್ ಇದು ಏನದ? ಬುದ್ಧನ ಸಿದ್ಧಾಂತಕ್ಕ ಈ ವೇದಾಂತ ಸಿದ್ಧಾಂತದೊಳಗ ಈ ಅಧ್ಯಾಸ ಮತ್ತು ಬುದ್ಧನ ಸಿದ್ಧಾಂತ ಹೋಲ್ತದ ಅಂತಂದ್ರೆ ಈ ಹೋಲಿಕೆ ತಪ್ಪಾಗ್ತದೆ.
ಬುದ್ಧನ ಸಿದ್ಧಾಂತದೊಳಗ ಬ್ರಹ್ಮವಸ್ತು ಇಲ್ಲ ಅಂತ ಅವರು ಸಾಧಿಸ್ತಾರ, ಇಲ್ಲದ್ದು ಇಲ್ಲ ಅಂತ ಸಾಧಿಸ್ತಾರ. ಆದ್ರ ಈ ವೇದಾಂತ ಸಿದ್ಧಾಂತದೊಳಗ ಜ್ಞಾನಾಧ್ಯಾಸ ಏನದಲ್ಲ, ಬ್ರಹ್ಮ ಅದನ ಇದ್ದದ್ದು ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಯಾಕೆ ಕಾರಣ ಅಂತಂದ್ರೆ ಕತ್ತಲೆ ಕೋಣೆ ಒಳಗೆ ಘಟ ಇದೆ, ಅದು ನಮಗೆ ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ಅಲ್ಲಿ ಕತ್ತಲೆ ಇದ್ದದ್ದಕ್ಕೆ, ಬೆಳಕು ಇಲ್ಲದ್ದಕ್ಕೆ. ಅದೇ ರೀತಿ ಇಲ್ಲಿ ಬ್ರಹ್ಮ ಇದ್ದಾನೆ, ಆದರೆ ಆತ ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಆ ಬ್ರಹ್ಮನ ಬಗ್ಗೆ ಜ್ಞಾನ ಇಲ್ಲದ್ದಕ್ಕೆ, ಬ್ರಹ್ಮನ ಬಗ್ಗೆ ಅಜ್ಞಾನ ಇದ್ದ ಕಾರಣ, ಬ್ರಹ್ಮನ ಬಗ್ಗೆ ಜ್ಞಾನ ಇಲ್ಲದ ಕಾರಣ ಏನಾಗ್ಲಕ್ಕತ್ತದ, ಬ್ರಹ್ಮ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಬ್ರಹ್ಮಜ್ಞಾನ ಹೆಂಗ್ ಮಾಡ್ಕೋಬೇಕು? ಸದ್ಗುರುವಿನ ಬಳಿ ಹೋಗಿ ಶರಣಾಗತನಾಗಿ ಅಭಿಪ್ಸೆ, ಬ್ರಹ್ಮವನ್ನ ತಿಳ್ಕೋಬೇಕನ್ನಂಥದ್ದು ಒಂದು ಶ್ರೇಷ್ಠವಾದ ಇಚ್ಛೆ. ನಾನು ಉದ್ಧಾರ ಆಗಬೇಕು, ಬ್ರಹ್ಮವನ್ನ ತಿಳ್ಕೋಬೇಕು, ಬ್ರಹ್ಮ ಸ್ವರೂಪನಾಗಬೇಕು, ಬ್ರಹ್ಮನನ್ನು ಅರಿಬೇಕು, ಬ್ರಹ್ಮನತ್ತ ಹರಿಬೇಕು, ಬ್ರಹ್ಮನಲ್ಲಿ ಬೆರಿಬೇಕು, ಬ್ರಹ್ಮನೇ ನಾನಾಗಬೇಕು, ಉದ್ಧಾರ ಆಗಬೇಕು ಅನ್ನೋದು ಇದು ಅಭಿಪ್ಸೆ. ಅದಕ್ಕೆ ಅಭಿಪ್ಸೆ ಇದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಮಾಲಕರ ಬಳಿ ಹೋಗಿ ನಾವೇನಾಗಬೇಕು, ಸಮಗ್ರ ಶರಣಾಗತಿ. ಸಮಗ್ರ ಶರಣಾಗತಿ ಆದ್ಮೇಲೆ ಮುಂದೆ ಸತತ ಪ್ರಯತ್ನ. ಶರಣಾಗತಿಯಾಗಿ ಯಪೋ 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 ಅಂತೇಳಿ ಕಾಲಿಗೆ ಬಿದ್ದು ಮಠದಾಗೆ ಆಶ್ರಮದಾಗೆ ಇಡೀ ಆಯುಷ್ಯ ಕಳೆದಿರ್ತಾರೆ. ಇಡೀ ಆಯುಷ್ಯ ಕಳೆದು ಏನೂ ಕಲ್ತಿರಂಗಿಲ್ಲ, ಏನೇನು ಕಲ್ತಿರಂಗಿಲ್ಲ. ಏನಪ್ಪ ಆಶ್ರಮದಾಗಿದ್ದು ಮನುಷ್ಯ ನೀನು ಹೆಂಗೆ ಟರ್ರ ಒದರಾಡ್ತಾವ, ಮ್ಯಾನೇಜ್ಮೆಂಟ್ ಮಾಡೋದು ಕಲ್ತಿರ್ತಾವ. ಅಲ್ಲಿ ಹೋಗಿ ಆ ಮಠದಾಗ ಮತ್ತೇನು ಕಲ್ತಿರಲ್ಲ, ಗುರುಗಳ ಹತ್ರ ಇದ್ದು ಜ್ಞಾನ ಮಾಡಿರಲ್ಲ, ಸುಮ್ ಒದರಾಡೋದು. ಅವ್ರ ಗಂಟಲು ಅವ್ರ ದನಿ ನೋಡಿದ್ರೆ ಏನೇನು ಸೌಮ್ಯತೆ ಇರಂಗಿಲ್ಲ. ಹೊರಟು ನನ್ನ ಮಕ್ಕಳು ತಯಾರಾಗಿ ಬಿಟ್ಟಿರ್ತಾರೆ. ಅಲ್ಲಿ ಬರೇ ಅಡಿಗೆ ಮಾಡೋರಿಗೆ, ಕಟ್ಟಿಗೆ ತೋಡ್ಕೊಂತಾರ, ಅವ್ರಿಗೆ ಆ ಕಸ ಹೊಡೆಯವ್ರಿಗೆ, ಬರೀ ಇವ್ರ ಮೇಲೆ ಅಧಿಕಾರ ಮಾಡ್ಕೊಂಡು ಇಡೀ ಜೀವನ ಕಳೆದು ಬಿಟ್ಟಿರ್ತಾರ. ಅವ್ರು ಏನೇನು ಮಾಡಿರಂಗಿಲ್ಲ, ಒಣ ಹಮಾಲಿ ಮಾಡಿ ಇಡೀ ಆಯುಷ್ಯ ಕಳೆದಿರ್ತಾರ. ಅಲ್ಲಿ ಜ್ಞಾನಕ್ಕೆ ಹೋಗಿರಂಗೇ ಇಲ್ಲ. ಅಂಥವ್ರಿಗೆಲ್ಲ ಏನಂತಾರ ಅಂದ್ರ ಹೆಣ್ಣಿನ ತಲೆಯೊಳಗಿನ ಏನಿದ್ದಂಗಂತ. ಹೆಣ್ಣಿನ ತಲೆಯೊಳಗಿನ ಏನಂತಂದ್ರ ಹೆಂಗ, ಹೆಣ್ಣಿನ ಸ್ಪರ್ಶಕ್ಕಾಗಿ ಇಡೀ ಪುರುಷ ಸಮಾಜ ಹಾತೊರೆಯುವಾಗ ಹೆಣ್ಣಿನ ಶರೀರದಾಗೆ ಹುಟ್ಟಿ ಹೆಣ್ಣಿನ ಶರೀರದ ಸುಖ ಗೊತ್ತಿಲ್ಲ ಅಂತ ಅದಕ್ಕೆ. ಏನೀಗ ಬರೇ ತಲೆಯಿಂದ ಕಸ ತಿಂದು ಬದುಕ್ತದಂತವು. ಗೋವಿನ ಕೆಚ್ಚಲೊಳಗಿನ ಉಣ್ಣೆಯಂತೆ ಅಂತ ಜೀವಿಗಳಿರ್ತಾವವು. ಗೋವಿನ ಕೆಚ್ಚಲೊಳಗ ಅಮೃತ ಸಮಾನವಾದ ಹಾಲಿದ್ರೂ ಸಹಿತ ಆ ಉಣ್ಣೆ ಹುಳಗಳು ಆ ಹಾಲು ಕುಡಿಯೋದು ಬಿಟ್ಟು ಬರೇ ಅದರದ ಉಣ್ಣೆದ ರಕ್ತ ಕುಡಿತಾವು. ಹಂಗ ಈ ರೀತಿಯಾದಂತ ಜೀವಿಗಳಿರ್ತಾವ. ಬೇಕಾದಷ್ಟು ಕೇಳ್ರಿ, ಬರೇ ಆಶ್ರಮಕ್ಕೆ ಹೋಗಿ ಇರ್ಬೇಕಂತಿಲ್ಲ. ದೊಡ್ಡ ದೊಡ್ಡ ಗುರುಗಳು ಬೆನ್ನ ಹತ್ತಿರ್ತಾರ. ದೊಡ್ಡ ದೊಡ್ಡ ಗುರುಗಳು ನಮ್ಮ ಮನೆಗೆ ಜಗದ್ಗುರುಗಳೇ ಬಂದು ಹೋಗ್ಯಾರ. ಜಗದ್ಗುರುಗಳು ಬಂದು ಆದ್ರಪ್ಪ ನೀವೇನಾಗಿರಿ, ಅವ್ರು ಬಂದು ಆದ್ಮೇಲೆ ಏನ್ ಕಲ್ತ್ರಿ, ಏನ್ ತಿಳ್ಕೊಂಡ್ರಿ, ಏನ್ ತಿಳಿಸಿದ್ರು? ನಮ್ಮ ಮನೆಗೆ ಅವ್ರು ಬಂದು ಹೋಗ್ಯಾರ, ಇವ್ರು ಬಂದು ಹೋಗ್ಯಾರ. ಮತ್ತೆ ನೋಡಿದ್ರೆ ಒಳ್ಳೆ ಕಾಡು ಎಮ್ಮಿಗತ್ಲೆ ಜೀವನ ಮಾಡ್ತಿರ್ತಾರೆ. ಹೆಂಗ್ ಬೇಕಂಗೆ ಅರ್ಥ ಇಲ್ಲ ಜೀವನಗಳೆಲ್ಲ. ಅದಕ್ಕೇನಾಯ್ತು, ಜ್ಞಾನಾಧ್ಯಾಸ ಪಕ್ಕ ಗೊತ್ತಾಯ್ತರ. ಇವೆರಡರ ಬಗ್ಗೆ ಮೊದಲು ಪಕ್ಕ ತಿಳ್ಕೊಂಡ್ರೆ ಇಲ್ಲ. ಗಪ್ಪು ಕೂತ್ರಿ ಅಂದ್ರೆ ಮುಂದಿನ ಜನ್ಮಕ್ಕೆ ಪಕ್ಕ ಮೂಕ ಪ್ರಾಣಿಗಳಾಗಿ ಹುಟ್ಟುತ್ತೀರಿ ನೋಡಿ ನೀವು. ಗಪ್ಪು ಕೂತ್ರಿ ಅಂದ್ರೆ ಮುಂದಿನ ಜನ್ಮಕ್ಕೆ ನೀವು ಮಾತು ಬರೋ ಪ್ರಾಣಿ ಆಗ್ಬೇಕ, ಮೂಕ ಪ್ರಾಣಿ ಆಗ್ಬೇಕ. ಗೊತ್ತಾಯ್ತು. ಶರೀರದ ದೃಷ್ಟಿಯಿಂದ ನಿನ್ನ ಸೇವಕ ಅಂತ ಹೇಳಿ, ದೇಹದ ದೃಷ್ಟಿಯಿಂದ ನಿನ್ನ ಸೇವಕ. ದೇಹದ ದೃಷ್ಟಿ ಅಂತಂದ್ರ ಒಂದು ಸಾಮಾನ್ಯ ಕಪಿ. ನಾನು ನೋಡ್ಲಿಕ್ಕೆ ಒಂದು ಸಾಮಾನ್ಯ ಕಪಿ ಅದೀನಿ. ಆಭಾಸನ ದೃಷ್ಟಿ,
ನಂದು ವ್ಯಾವಹಾರಿಕ ದೃಷ್ಟಿಯಿಂದ ನಾನು ನಿನ್ನ ಸೇವಕ. ಆಭಾಸ ಅಂದ್ರೆ ವ್ಯಾವಹಾರಿಕ ದೃಷ್ಟಿ, ಆಭಾಸ ಬರೋದು ವ್ಯಾವಹಾರಿಕ ದೃಷ್ಟಿ ಒಳಗೆ. ಒಟ್ಟು ನೋಡ್ರಿ, ಅಧ್ಯಾಸದಲ್ಲಿ ಎರಡು ಪ್ರಕಾರ. ಒಂದು ಸಾಧಿ ಅಧ್ಯಾಸ, ಇನ್ನ ಒಂದು ಅನಾದಿ ಅಧ್ಯಾಸ. ಸಾಧಿ ಅಧ್ಯಾಸ ಅಂತಂದ್ರೇನು, ಅವು ಮುಗಿದು ಹೋಗ್ಬಿಡ್ತಾವ. ಆದಿ ಅಂತ್ಯ ಎರಡೂ ಇರೋದು. ಅವು ಸಾಧಿ ಅಧ್ಯಾಸದ ಬಗ್ಗೆ ನಾವಿಲ್ಲೇನು ಹೇಳ್ತಾ ಇಲ್ಲ. ಇಲ್ಲಿ ನಮ್ಗೆ ಆಗ್ತಾ ಇರೋದೇನದ ಅನಾದಿ ಅಧ್ಯಾಸ. ಅನಾದಿ ಅಧ್ಯಾಸದೊಳಗ ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ ಬಹಳ ದೊಡ್ಡದದ ಸಿದ್ಧಾಂತದು. ಮತ್ತ ಸಾಧಿ ಅಧ್ಯಾಸದಾಗ ಮತ್ತದೊಂದು ಕತಿ ಮತ್ತೆ ಬೇರೆ ಬರ್ತದ, ಅದೇ ನಿಮ್ಗೆ ಸಂಬಂಧ ಇಲ್ಲ. ಈಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು ಅನಾದಿ ಅಧ್ಯಾಸ. ಒಟ್ಟು ಮುಖ್ಯ ಅಧ್ಯಾಸದೊಳಗೆ ಎರಡು ಸ್ಟೆಪ್. ಒಂದು ಸಾಧಿ ಅಂದ್ರೆ ಸ ಆದಿ, ಒಂದು ಸಾಧಿ ಅಧ್ಯಾಸ, ಇನ್ನ ಒಂದು ಅನಾದಿ ಅಧ್ಯಾಸ ಅಂತ ಬರ್ತದ. ಆ ಅನಾದಿ ಅಧ್ಯಾಸದೊಳಗ ಇದು ಅರ್ಥಾಧ್ಯಾಸ ಮತ್ತು ಜ್ಞಾನಾಧ್ಯಾಸ. ಈ ಅರ್ಥಾಧ್ಯಾಸದಾಗ ಎಷ್ಟು ಪ್ರಕಾರ ಅದಾವ? ಅರ್ಥಾಧ್ಯಾಸದಾಗ ಎಷ್ಟು ಪ್ರಕಾರ ಅದಾವ? 6 ಪ್ರಕಾರ. 6 ಪ್ರಕಾರ ಅವೇ 6 ಬರ್ಕೊಂಡ್ರಿ. ಸೀರಿಯಲ್ ನಂಬರ್ 3ರಿಂದ 8 ತನಕ. ಅದಾದ್ಮೇಲೆ ಜ್ಞಾನಾಧ್ಯಾಸದೊಳಗೆ ಏನಾಗ್ತದಪ್ಪ? ಪರಮಾತ್ಮ ಅಂದ್ರೆ ಗೊತ್ತಿಲ್ಲ, ಪರಮಾತ್ಮ ಇಲ್ಲ, ಇದ್ದರೆ ಆತ ನಮ್ಮ ಅನುಭವಕ್ಕೆ ಬಂದಿಲ್ಲ. ಇದ್ದರೆ ಇರ್ಬೋದು, ನಮ್ಗೇನ್ ಮಾಡೋದು, ನಮ್ಮ ಅನುಭವಕ್ಕೆ ಬಂದಿಲ್ಲ, ಹಿಂಗಾಗಿ ನಾವು ಇಲ್ಲ ಅಂತೀವಿ, ಅವನ ಬಗ್ಗೆ ಗೊತ್ತಿಲ್ಲ ಅಂತೀವಿ. ಇದು ಅಧ್ಯಾಸ. ಇಲ್ಲಿ ಏನದ, ಪರಮಾತ್ಮ ಇದ್ದು ಇಲ್ಲದಂತಾಗ್ಯಾನ. ಬುದ್ಧನ ಸಿದ್ಧಾಂತದೊಳಗ, ನಿರೀಶ್ವರವಾದಿ ಸಿದ್ಧಾಂತದೊಳಗ ಪರಮಾತ್ಮ ಇಲ್ಲ. ಅವನ ಪ್ರಕಾರ, ಬುದ್ಧನ ಪ್ರಕಾರ ಪರಮಾತ್ಮ ಬಂಜೆಯ ಮಗ ಇದ್ದಂಗ ಬುದ್ಧನ ಸಿದ್ಧಾಂತದೊಳಗ. ವೇದಾಂತ ಸಿದ್ಧಾಂತದೊಳಗ ಪರಮಾತ್ಮ ಕತ್ತಲ ಕೋಣೆಯ ಒಳಗಿನ ಘಟ ಇದ್ದಂಗ. ಕತ್ತಲೆ ಕೋಣೆಯೊಳಗಿನ ಘಟ ಆದ, ಕತ್ತಲಿದ್ದದಕ್ಕೆ ಕಂಡಿಲ್ಲ ಅಂತ ವೇದಾಂತ ಸಿದ್ಧಾಂತ ಹೇಳುತ್ತದೆ. ಬುದ್ಧನ ಸಿದ್ಧಾಂತದೊಳಗೆ ಪರಮಾತ್ಮ ಅನ್ನೋದು ಇಲ್ಲ, ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ. ಅದು ಆದ ಅಂತ ವಾದಿಸಿದ್ರೆ ಹೆಂಗನಪ್ಪ? ಬಂಜೆ ಮಗ ಇದ್ದಂಗದ, ಅವನು ಇಲ್ಲದ ಬಂಜೆ ಮಗ ಇಲ್ಲ ಅಂತ ಬುದ್ಧನ ಸಿದ್ಧಾಂತ. ನಿರೀಶ್ವರವಾದಿ. ಅದಕ್ಕೆ ಶಂಕರಾಚಾರ್ಯರು ಏನ್ ಮಾಡಿದ್ರು, ಈ ಬುದ್ಧನ ಸಿದ್ಧಾಂತವಾದಿಗಳಿಂದ ನಮ್ಮ ದೇಶದೊಳಗ ನಾಸ್ತಿಕರ ಸಂಖ್ಯೆ ಜಾಸ್ತಿ ಆಗ್ತದ ಅಂತೇಳಿ ಅವರಿಗೆ ಬೇರೆ ದೇಶಕ್ಕೆ ಓಡಿಸಿಬಿಟ್ರು ಆಗಿನ ಕಾಲದೊಳಗೆ. ಈಗ ಮತ್ತೇನಾಗ್ಯದ, ಕಲಿಯುಗದೊಳಗ ಮತ್ತೆ ವಾಪಸ್ ಬಂದು ಅವ್ರು ಜಮಾಯಿಸ್ಕೊಂಡು ಮತ್ತೆ ಅದನ್ನ ಜಿದ್ದಿಗೆ ಬಿದ್ದು ಅದನ್ನೇ ಮತ್ತೆ ಸಾಧಿಸ್ಲಕತ್ತಾರ ಅವ್ರು, ನಾಸ್ತಿಕವಾದ. ಇರ್ಲಿ, ಅವ್ರ ಪ್ರಾಬಲ್ಯ ಹೆಚ್ಚಾದಾಗ ಅವ್ರದ್ದು, ಇವ್ರ ಪ್ರಾಬಲ್ಯ ಹೆಚ್ಚಾದಾಗ ಇವ್ರದ್ದು. ಹಂಗೆ ನಡೆಯದೆ ಇದು ಜಗತ್ತು. ಯಾರಪ್ಪಂದು ಇಲ್ಲ, ಬುದ್ಧಂದು ಅಲ್ಲ, ವೇದಾಂತಿಗಳದು ಅಲ್ಲ. ಒಂದು ದಿನ ಅವ್ರದೂ ಓದ್ತದ, ಒಂದು ದಿನ ಇವ್ರದೂ ಓದ್ತದ. ಸಿದ್ಧಾಂತಗಳು ಶಾಶ್ವತ ಅಲ್ಲ, ಕೂಟಸ್ಥ ಶಾಶ್ವತ. ನಾವು ಕೂಟಸ್ಥನ ಕಡೆ ಲಕ್ಷ್ಯ ಕೊಟ್ಕೊಂಡಿರ್ಬೇಕು. ಯಾರು ಏನೇನ್ ಮಾಡ್ತಾರ ಮಾಡ್ಲಿ. ಮುಂದೇನ್ ತಿಳ್ಕೋಬೇಕು ಈಗ ನಾವು? ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ ಆಯ್ತು. ಈಗ ಟಿಪ್ಪಣಿ ಎದರದು ಬೇಕೀಗ ನಿಮಗ? ಮೂರನೇ ಸೀರಿಯಲ್ ನಂಬರ್ದ ಟಿಪ್ಪಣಿ ಕೇಳ್ಬೇಕು. ನೀವು ಕೇಳ್ಬೇಕು, ನಾವ್ ಹೇಳ್ಬೇಕು. ಏನದು ಹೆಸರ? ಕೇವಲ ಸಂಬಂಧ ಅಧ್ಯಾಸ. ಕೇವಲ ಸಂಬಂಧ ಅಧ್ಯಾಸದ ಟಿಪ್ಪಣಿ ಎಷ್ಟಾಯ್ತು ಟೈಮ್? ಇನ್ನ ಟೈಮ್ ಅದ. ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ಏನಪ್ಪ ಅಂತಂದ್ರೆ ಸಂಕ್ಷಿಪ್ತವಾಗಿ ಬರ್ಕೋಬೇಕು. ಬಹಳ ದೊಡ್ಡದು ಬರ್ಕೊಳಕ್ ಹೋಗ್ಬಾರ್ದು, ನಮ್ಗೆ ಎಷ್ಟು ಅರ್ಥಕ್ಕೆ ಬೇಕೋ ಅಷ್ಟು. ಈ ಶರೀರ ಹೊನ್ನು, ಹೆಣ್ಣು, ಮಣ್ಣು, ಸಂಬಂಧ, ಸಂಪತ್ತುಗಳಲ್ಲಿ ಮಮಕರಿಸುವುದು. ನಂದು ನಂದು ಅಂತೀವಿಲ್ಲ, ಅದೇ ಶರೀರ, ಹೊನ್ನು, ಹೆಣ್ಣು ಬರ್ಕೋಬೇಕದು. ನನ್ನ ಶರೀರ ಅಂತೀರ ಇಲ್ಲ, ಮಮಕಾರ.
ಕೇವಲ ಸಂಬಂಧ ಅಧ್ಯಾಸ ಅಂತ ಬರ್ಕೊಳ್ರಿ ಹೆಡ್ಡಿಂಗ್. ಅದ್ರ ಕೆಳಗೆ ಬರ್ಕೊಳ್ರಿ ಶರೀರ, ಹೊನ್ನು, ಹೆಣ್ಣು, ಮಣ್ಣು, ಸಂಬಂಧ, ಸಂಪತ್ತುಗಳಲ್ಲಿ ಮಮಕರಿಸುವುದು. ಮಮಕಾರ ಅಂದ್ರೆ ನನ್ನದು. ಏನೇನು? ನನ್ನದು, ನನ್ನವು, ನನ್ನಿಂದ, ನನಗಾಗಿ. ಮಮಕಾರ. ಇದು ಯಾವಾಗ ಚಾಲು ಆಗ್ತದ್ರಿ? ಇವೆಲ್ಲ ನಂದು ನಂದಂತ ಯಾವಾಗ ಚಾಲು ಆಗ್ತದ? ನಿಮಗೆ ತೊಟ್ಲಾಗ ಯಾಕೆ ಹೆಸರು ಇಡ್ತಾರಲ್ಲ, ಅವಾಗ್ಲಿಂದ ಚಾಲು ಆಗ್ತದ. ಇದು ಹೆಸರು ನಂದು, ಈ ಶರೀರದ ಹೆಸರು ಇದು ನನ್ನ ಹೆಸರಿಂದು, ಮತ್ತ ಇಡೀ ಹೊಲ ಮನಿ ಏನೇನದ ಎಲ್ಲ ನನ್ನ ಹೆಸರಿಗೆ ಇರಲಿ. ನಾಮರೂಪ ಎಲ್ಲ ಮಿಥ್ಯ ಅನ್ನೋದು ಗೊತ್ತ ಮುಂದೆ ಆಧ್ಯಾತ್ಮಕ್ಕೆ ಬಂದ ಮೇಲೆ ಗೊತ್ತಾಗ್ತದ. ಎಲ್ಲ ಓಟು ಹೆಸರಿಗೆ ಮಾಡ್ಕೊಂಡಿರ್ತಾನ, ಆ ಹೆಸರೇ ಸುಳ್ಳದ. ಕೂಟಸ್ಥ ಸತ್ಯ, ನಾಮರೂಪ ದೇಶಕಾಲ ಮಿಥ್ಯ. ಏನಾಯ್ತು? ಮಮಕಾರ. ಇದಕ್ಕೇನಂತರ? ಕೇವಲ ಸಂಬಂಧ ಅಧ್ಯಾಸ. ಮತ್ತ ನೆಕ್ಸ್ಟ್ ಏನ್ ಬೇಕು? ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಸಂಬಂಧಿ ಯಾರು? ಈ ರೀತಿ ಅನ್ನೋರು ಯಾರು? ಶರೀರ, ಹೊನ್ನು, ಹೆಣ್ಣು, ಮಣ್ಣು, ಸಂಬಂಧ, ಸಂಪತ್ತುಗಳಲ್ಲಿ ಮಮಕರಿಸುವುದು. ನಂದು ನಂದು ಅನ್ನೋದು ಇದು ಸಂಬಂಧ ಅಧ್ಯಾಸ. ಇಲ್ಲೇನಾಯ್ತು? ಸಂಬಂಧಿ ಅಧ್ಯಾಸ. ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಇಲ್ಲಿ ಹೆಂಗ್ ಬರ್ಕೋಬೇಕು? ನನ್ನ ಹೆಂಡತಿ. ಇದೇನಿದು? ನನ್ನ ಹೆಂಡತಿ ಏನಿದು? ಸಂಬಂಧ ಅಧ್ಯಾಸ. ಇದು ಅದು ಬರ್ಕೋಬೇಕು ಮ್ಯಾಲ. ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಅಂತೇಳಿ ಹೆಡ್ಡಿಂಗ್ ಬರೆದು ಕೆಳಗೆ ಏನ್ ಮಾಡಬೇಕು? ನನ್ನ ಹೆಂಡತಿ. ಇದೇನು? ಸಂಬಂಧ ಅಧ್ಯಾಸ. ಸಂಬಂಧ ಅಧ್ಯಾಸ ಇರ್ಲಿ, ಏನ್ ತೊಂದರೆ ಇಲ್ಲ, ಪರವಾಗಿಲ್ಲ. ಈಗ ಸಂಬಂಧಿ ಅಧ್ಯಾಸ ಆಗ್ತದಲ್ಲ, ಇಲ್ಲಿ ಸಮಸ್ಯೆ ಅದ. ಯಾಕೋ ಕಾಕ ಮಾರಿ ಸಣ್ಣ ಆಗ್ಯದಲ್ಲೋ ನಿಂದು ಅಂತ ಕೇಳಿದ್ರ ಏನ್ ಮಾಡ್ಬೇಕಪ್ಪ? ನಿಮ್ಮ ಕಾಕಿಗೆ ಜ್ವರ ಬಂದಾವ. ಕಾಕನ ಮಾರಿ ಕಾಕಾಗ ಜ್ವರನೇ ಬಂದಿಲ್ಲ, ಕಾಕಿಗೆ ಜ್ವರ ಬಂದ್ರೆ ಕಾಕ ಜ್ವರ ಬಂದಂಗೆ ಮಾಡ್ಲಕತ್ತಮ್ಮ. ಇದೇನದ? ಬರೇ ಸಂಬಂಧ ಆಟ ಇಲ್ಲ, ಇವನು ಆ ಜ್ವರದಾಗ ಸಂಬಂಧಿ ಆಗಿಬಿಟ್ಟ. ನೀವು ಅದ್ರೊಳಗೆ ಹೊಕ್ಕೊಂಡ ನೀವು ಕಾಕಿ ಸಮಸ್ಯೆದೊಳಗೆ ಹೋಗಿ ಹೊಕ್ಕೊಂಡ್ಬಿಟ್ಟ ನೀವು. ನಿಮ್ ಕಾಕಿಗೆ ಆರಾಮಿಲ್ಲಪ್ಪ, ಏನ್ ಮಾಡ್ಬೇಕು? ಜ್ವರ ಬಂದವ, ಆರಾಮಿಲ್ಲ ಆಕಿಗೆ ಅಂತ. ಇವನಿಗೆ ಜ್ವರನೇ ಬಂದಿಲ್ಲ, ಇವನಿಗೆ ಜ್ವರನೇ ಬಂದಿಲ್ಲ. ಆ ಕಾಕಿಯರೇ ಇವನಿಗೆ ಏನ್ ಸಂಬಂಧ ಅದಳ? ಕಾಕಿ ಪಾಸ್ಬುಕ್, ಕಾಕಿ ಪಾಪ ಪುಣ್ಯ, ಕಾಕಿ ಗಮನ, ಕಾಕಿದೆ ಸುಖ ದುಃಖ, ಕಾಕಿ ಸಂಗಟ. ಇವನ್ ಯಾಕೆ ಮಾರಿ ಸಣ್ಣ ಮಾಡ್ಕೊಂಡ? ಒಂದನೇದ್ದು ಅದು ನಂದತ್ ಇವ ಯಾಕೆ ತಗೊಂಡ? ಆ ಕಾಕಿ ಪಾಸ್ಬುಕ್ ತಗೊಂಡು ನಂದಂದನ, ಇದು ಸಂಬಂಧ ಅಧ್ಯಾಸ. ಮತ್ತ ಅದನ್ನ ತಗೊಂಡು ಅದ್ರಾಗ ಮಾರಿ ಕೆಡಿಸ್ಕೊಂಡು ಕೂತಾನ, ಇದು ಸಂಬಂಧಿ ಅಧ್ಯಾಸ. ಅದಕ್ಕೆ ನನ್ನ ಹೆಂಡತಿ ಎಂಬುವುದು ಇದು ಸಂಬಂಧ ಅಧ್ಯಾಸ. ಹೆಂಡತಿಗೆ ಅನಾರೋಗ್ಯ ಉಂಟಾದರೆ, ತನಗೇ ಅನಾರೋಗ್ಯವಾದಂತೆ ಅಧ್ಯಾಸವಾದರೆ ಏನಾಗ್ತದೆ? ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಸಂಬಂಧ ಸಹಿತ
ಸಂಬಂಧಿ ಅಧ್ಯಾಸ. ನಿಮ್ಮ ಕೈಯಾಗ ಏನದ? ಏನು ಸೂರ್ಯ ನಿಮ್ಮ ಕೈಯಾಗದ, ಮಳಿ ನಿಮ್ಮ ಕೈಯಾಗದ, ಬೆಳಿ ನಿಮ್ಮ ಕೈಯಾಗದ, ಏನೇನದ ನಿಮ್ಮ ಕೈಯಾಗ? ಗಾಳಿ ನಿಮ್ಮ ಕೈಯಾಗದ, ಏನೇನೂ ಇಲ್ಲ. ಅಲ್ಲಿ ಒಂದು ಹೊಲ ಅದ, ಆ ಹೊಲ ಏನದ? ನಂದು ಅಂತೀರಿ. ಹೊಲ ನಂದು ಅಂತೀರಿ, ನನ್ನ ಹೊಲ. ನನ್ನ ಹೊಲ. ಇದು ಏನಿದು? ಎಂತ ಅಧ್ಯಾಸ? ಸಂಬಂಧ ಅಧ್ಯಾಸ. ನಿಮ್ಮ ಹೊಲ ಚೆನ್ನಾಗಿ ಬೆಳಿ ಬಂತು, ಮಾರ್ಕೆಟ್ನಾಗ ಚಲೋ ರೇಟ್ ಸಿಕ್ತು, ಅವಾಗ ಏನಾಗ್ತೀರಿ? ಖುಷಿ ಆಗ್ತೀರಿ. ಮತ್ತ ಬೆಳಿ ಚೆನ್ನಾಗಿ ಬಂತು, ಮಳಿ ಬಂದು ಹರ್ಕೊಂಡೋಯ್ತು, ಅಥವಾ ಇನ್ನೂ ಚೆನ್ನಾಗಿ ಬೆಳಿ ರಾಶಿ ಎಲ್ಲ ಚಂದ ಮಾಡಿ ಮಾಲ್ ತಗೊಂಡು ಬಜಾರ್ಗೆ ತಗೊಂಡೋಗಿರಿ, ರೇಟ್ ಚೆನ್ನಾಗಿ ಬರಲಿಲ್ಲ, ನೀವು ಯಾವ ಗಾಡಿಯಾಗ ಹೊತ್ಕೊಂಡು ಹೋಗಿರಿ ಆ ಗಾಡಿ ಬಾಡಿಗೆ ಸಹಿತ ಕೊಡಕ್ಕೆ ರೊಕ್ಕ ಬರಲಿಲ್ಲ. ನಿನ್ನೆ ನಮ್ಮ ಹೊಲಕ್ಕೆ ಹೋಗೋ ಟೈಮ್ನೊಳಗೆ ಎಡಕ ಬಲಕ ರಸ್ತೆ ಬದಿಯಲ್ಲಿ ಲಾರಿ ಗಟ್ಲೆ ಟಮಾಟ ಚೆಲ್ಲಿ ಹೋಗ್ಬಿಟ್ರು. ಅವ್ರು ಮಾರ್ಕೆಟ್ಗೆ ಹೋದ್ರೆ ರೇಟ್ ಬಂದಿಲ್ಲತ್ತ ತೆಳಗೆ ಚೆಲ್ಲಿ ಹೋಗಿರೋ ದನ ಸಹಿತ ತಿನ್ಲಕ್ಕೆ ಸಾಧ್ಯ ಇಲ್ಲ, ಅಷ್ಟು ಟಮಾಟ ಬೆಳೆದ. ಚೆಲ್ಲಿ ಹೋಗ್ಬಿಟ್ರು, ಎಲ್ಲ ಟಮಾಟ ಚೆಲ್ಲಿ ಹೋಗ್ಬಿಟ್ರು, ಎಲ್ಲ ಚೆಲ್ಲಿ. ಆ ರೈತ ಅದು ಬೆಳೆದವನ ಪರಿಸ್ಥಿತಿ ಏನಾಗಿರ್ಬೇಕು, ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ಖರ್ಚು ಮಾಡಿರ್ಬೇಕು, ಬಜಾರದ ರೇಟ್ ಇಲ್ಲ. ಏಟ್ ಖರ್ಚು ಆಗ್ತದೆ ಅಟ್ಟೆ ಖರೀದಿ ಮಾಡ್ಬೇಕಲ್ಲ ಅವ್ರು ದಲ್ಲಾಳಿಗಳು. ಲಾರಿ ಗಟ್ಲೆ ತಗೊಂಡು ಅವ್ರೇನ್ ಮಾಡ್ಬೇಕು? ನಾಳೆ ತಗೊಂಬ ಅಂತಾರ, ಮರುದಿನ ಕೆಟ್ಟೋಗ್ತಾವ, ಇರಂಗಿಲ್ಲ, ಮುಗೀತಷ್ಟೇ. ಅವ್ರು ನನಬೇಕು ಕೊಡಕ್ಕಾಗಿಲ್ಲ, ಅಷ್ಟು ಸಮಸ್ಯೆ. ಈಗೇನಾಗ್ತದಲ್ಲಿ? ಚೆನ್ನಾಗಿ ಬೆಳೆದು ಚೆನ್ನಾಗಿ ರೇಟ್ ಬತ್ತು ಅಂದ್ರೆ ನಾನು ಸುಖಿ, ನಾನು ಸುಖಿ. ಇದೇನಿದು? ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಮತ್ತ ಅದು ಮಳಿ ಬಂದು ಯಾವುದೋ ಒಂದು ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಆ ಬೆಳೆ ಹಾಳಾಯ್ತು, ಇಲ್ಲ ಚೆನ್ನಾಗಿ ಬೆಳೆದು ನೀವು ಮಾರ್ಕೆಟ್ಗೆ ಹೋದ್ರೆ ಅದರ ರೇಟ್ ಹೊಂಡಲಿಲ್ಲ ಅಂತಂದ್ರೆ ನಾನು ದುಃಖಿ. ಅಳ್ತಿರ್ತಾನೆ. ನನ್ನ ಹೊಲ ಅನ್ನೋದು ಸಂಬಂಧ ಅಧ್ಯಾಸ. ಆ ಹೊಲದಿಂದ ಬಂದ ಫಲ ಅಫಲಗಳನ್ನ ಅನುಭವಿಸಿ ಸುಖ ದುಃಖ ಅನುಭವಿಸ್ತಾನಲ್ಲ, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಹೆಂಗದ? ನನ್ನ ಮಗ ಇದೆಂತ ಅಧ್ಯಾಸ ಇದು? ನನ್ನ ಮಗ ಸಂಬಂಧ ಅಧ್ಯಾಸ. ಆ ಮಗ ಚಲೋ ಉಳದ, ಚಲೋ ಬೆಳೆದ, ಅವಾಗ ಸುಖವಾಗಿರ್ತೀರಿ. ಅವಂದು ನಿಮಗೆ ಏನ್ ಸಂಬಂಧ? ನಿಮ್ಮ ಮಗಂದು ನಿಮಗೆ ಏನ್ ಸಂಬಂಧ? ಒಂದು 15-20 ವರ್ಷ ಬೆಳೆಸೋದು ಅಷ್ಟೇ ನಿಮ್ಮದು. ಉಳಿದದ್ದು ನಿಮ್ಗೇನು ಸಂಬಂಧ ಇಲ್ಲ. ಅದು ಉಳಿದದ್ದು ಸಂಬಂಧ ಇಲ್ಲ. ಅವನ ಹಣೆವಾರ ಅವನ ಸಂಗಟ, ಅವ ಏನ್ ಮಾಡ್ತಾನ ಅದು ಉಣ್ತಿರ್ತಾನ. ಅದ್ರಾಗ ನೀವೇನ್ ಮಾಡ್ತೀರಿ? ನನ್ನ ಮಗ ಅಂತ ಒಂದನೇದ್ದು ಸಂಬಂಧ ಅಧ್ಯಾಸ ಇಟ್ಕೊಂಡು ಕೂತೀರಿ. ಜ್ಞಾನದ ಕೆಲಸನ ಅಜ್ಞಾನದ ಕೆಲಸನ ಇದು? ದೊಡ್ಡ ಸಮಸ್ಯೆ ಅಲ್ಲ ಇದು. ಹಿಂಗೆ ಹೇಳೋದು ಮುಂದೆ ಮಕ್ಕಳಿರ್ಬೇಕು, ಹಿಂಗ ಅನ್ಬೇಕು. ನನ್ನ ಮಗ ಅನ್ನೋದು ಅಜ್ಞಾನದ ಕೆಲಸ ಅಂದ್ರೆ ಅವ ಪರೇಶಾನ್ ಆಗಿಬಿಡ್ತಾನೆ. ಪಾಪ ಅವನಿಗೆ ಬ್ರಹ್ಮಜ್ಞಾನ ಗೊತ್ತಿರಲಿ. ನಮ್ಮ ಅಪ್ಪಗ ಎಂತವನ್ ಕೈಯಾಗ ಕೂತಾನಪ್ಪ ಇವ ಪ್ರವಚನ ಕೇಳಕ, ಏನ್ ಹೇಳಕತ್ತಾನ ಇವ, ಏನ್ ಕೇಳಕತ್ತಾನ, ಎಲ್ಲಾರ ನಮ್ಮ ಅಪ್ಪ ಕೈ ಬಿಟ್ರಿ ಹೆಂಗ? ಏನ್ ಮಾಡ್ಬೇಕು? ಅದಕ್ಕೆ ಇದು ಒಂದನೇದು ಸಂಬಂಧ ಅಧ್ಯಾಸ. ಅವ ಮುಂದೆ ಚಲೋ ಆಗಿ ಒಬ್ಬ ಸಜ್ಜನನ ಆಗ್ತಾನೋ ಏನೋ ಲುಚ್ಚ ಲಪಂಗ ಆಗ್ತಾನೋ ಅವನಿಗೆ ಗೊತ್ತು. ಅವ ಸಜ್ಜನ ಆದ್ರ ನನ್ನ ಮಗ ಚಲೋ ಆಗ್ಯಾನಂತ ಸುಖಿ ಪಡೋದು. ಆ ಸುಖಕ್ಕೆ ಏನಾರ ಅರ್ಥ ಅದ ಏನ್ರಿ ನಿಮ್ಗ? ನಿಮ್ ಸುಖದಾಗ ಏನಾರ ಅರ್ಥ ಅದ ಏನ? ಅಲ್ಲಿ ಅವ ಚಲೋ ಆಗಿ ಅವ ಏನೋ ಮಾಡ್ಕೊಂಡು ಹೊಂಟಾನ, ಆಯ್ತು. ಮತ್ ನಾವು ಲುಚ್ಚ ಲಪಂಗಾಗಿ ಪೊಲೀಸರ ಕೈಯಾಗ ಬಡಿಸ್ಕೊಂಡು ಜೈಲ್ನಾಗ ಬಿದ್ದ, ಅವಾಗ ದುಃಖಿ ಆದ್ರಿ.
ಅದ್ರಾಗ ಏನಾರ ಅರ್ಥದ ಏನು? ನಮ್ಮ ದುಃಖದಾಗ ಸುಖದಾಗ ಏನಾರ ಅರ್ಥದ ಏನು? ಅವನು ಪ್ರಾರಬ್ಧ ಅವನು ಅನುಭವಿಸ್ಲಕತ್ತಾನ, ನಿಮ್ದೇನು? ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಈ ದುಃಖ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ. ಇದು ನಂದು ಅಂತೇಳಿ ಅಟ್ಯಾಚ್ಮೆಂಟ್ ಅದಲ್ಲ, ಇದೇ ವಿಷ, ಪಾಯ್ಸನ್. ಇದು ಈ ಪಾಯ್ಸನ್ನೇ ನಮಗೆ ದುಃಖಕ್ಕೆ ಕಾರಣ, ನಮಗೆ ಅಳಿಸ್ತದೆ. ಇದು ಅಳಿಸ್ತು. ಏನ್ ಮಾಡೋದು? ಮಗಳಿಗೆ ಮದುವೆ ಆಯ್ತ್ರಿ, ಮಗನ ತಲೆ ಮೇಲೆ ಅಕ್ಕಿ ಕೇಳ ಹಾಕಿದ್ರೆ ನಿಮ್ ಜವಾಬ್ದಾರಿ ಮುಗೀತಂತ. ಇದು ಅಧ್ಯಾಸದ ಮಾತು ಹೌದಾ ಇಲ್ಲ ಏನು ಜ್ಞಾನದ ಮಾತಾ? ಇದು ಏನ್ ನನ್ನ ತಲೆ ಮೇಲೆ ಜವಾಬ್ದಾರಿ ಅಲ್ಲ ನಾವು ಮದುವೆ ಮಾಡ್ಬೇಕನ್ನೋದು? ಅವ 25ನೇ ಇಸ್ವಿಯಾಗಿ ನೋಡಮ್ಮ, ನಮ್ಮ ಮನೆಗೆ ಕೀಲಿ ಕೊಟ್ಟ ಮೇಲೆ ನಮಗೂ ಒಂದು ಸೆಟ್ಲ್ಮೆಂಟ್ ಆದ್ರೆ ಒಂದು ಹೇಳ್ಕೊಳಕ್ ಒಂದು ಆಸ್ತಿ ಇರ್ತದಪ್ಪ ಬೆಂಗಳೂರಾಗ, ಮಾಡ್ಕೊಳಮ್ಮ ಅಂತ. ಯಾವಾಗಾರ ಮಾಡ್ಕೊಳಪ್ಪ ನೀ, ಆದ್ರೆ ಮಾಡ್ಕೊ, ಅಲ್ಲಿಲ್ಲ ಅಂದ್ರೆ ಹಂಗೆ ಏನಾಗದ ನಮ್ಗೆ? ಅವನ್ ಇಷ್ಟಪ್ಪ, ಅವನ ಜೀವನ. ಮದುವೆ ಆಗ್ಲಿಲ್ಲ ಹೇಳದ, ಮದುವೆ ಮಾಡ್ಬೇಕಂತ ಜಿದ್ದಿಗೆ ಬೀಳದ. ಅವನ್ದಾಗ ಏನಕ್ಕೆ ಮಾಡ್ಕೊಳಕ್ರಿ? ಮ್ಯಾನ್ ಈಸ್ ದ ಓನ್ಲಿ ಡರ್ಟಿ ಎನಿಮಲ್ ಇನ್ ದಿಸ್ ಯೂನಿವರ್ಸ್. ಇಡೀ ಜಗತ್ತಿನಾಗ ಮನುಷ್ಯ ಒಬ್ಬನೇ ಹೊಲಸು ಪ್ರಾಣಿ ಅಂತ. ಅದಕ್ಕಂತಂದ್ರೆ ಹಿ ಬ್ಲೇಮ್ಸ್ ಅಂಡ್ ಕ್ಲೇಮ್ಸ್ ಹಿಸ್ ಪೇರೆಂಟ್ಸ್ ಈವನ್ ಆಫ್ಟರ್ ಅಟೈನಿಂಗ್ ಹಿಸ್ ಮೆಚುರಿಟಿ. ಅವನು ಪ್ರಬುದ್ಧನಾದ ಮೇಲೂ ತಂದೆ ತಾಯಿಗಳಿಗೆ ಬೈತಿರ್ತಾನಂತ. ತಂದೆ ತಾಯಿ ದುಡ್ಕೊಂಡು ತಿನ್ನಂಗ ಆದ್ಮೇಲೂ ನಮ್ಮ ಅಪ್ಪ ಹಂಗ್ ಮಾಡ್ಬೇಕಿತ್ತು, ಆಸ್ತಿ ಹಿಂಗ್ ಮಾಡಬೇಕಿತ್ತು. ಎದಕ್ಕ? 84 ಲಕ್ಷ ಜೀವರಾಶಿಗಳ ಪೈಕಿ ಪಶು ಪಕ್ಷಿ ಕ್ರಿಮಿ ಕೀಟ ಪ್ರಾಣಿಗಳೆಲ್ಲ ಓಸು ತಮ್ಮ ಕೈಕಾಲಕ್ಕೆ ಶಕ್ತಿ ಬಂದ್ಮೇಲೆ ತಮ್ಮ ಹೊಟ್ಟೆ ತುಂಬಿಸ್ಕೊಳಕ್ ಜಗತ್ನಾಗ ಅಡ್ಡಾಡಿ ತಿಂದು ಬದುಕ್ತಾವ ಇಲ್ಲ? ನಮ್ಮ ಅಪ್ಪ ತಂದು ಕೊಟ್ರೆ ತಿನ್ಬೇಕಾದ ಸಣ್ಣ ಪ್ರಾಣಿಗಳು ಪಕ್ಷಿಗಳು ಅದ್ರ ತಾಯಿ ತಂದು ಗುಡ್ಡಕ್ಕೆ ಹಾಕಿದ್ರೆ ಬದುಕ್ತಾವ. ತಂಗೇನಾರ ಬಾಯಿ ತೆರ್ಕೊಂಡು ಕೂತಾವೇನೆ ಅವರ ಪಶು ಪಕ್ಷಿ ಕ್ರಿಮಿ ಕೀಟಗಳು? ತಮ್ಮ ಪ್ರಯತ್ನದಿಂದ ತಾವು ಬದುಕ್ಲಕ್ಕತ್ತಾವ ಇಲ್ರಿ? ಎಲ್ಲ ಓಸು. ಮನುಷ್ಯ ಒಬ್ಬನೇ ಹಿಂಗ. ನಮ್ಮ ಅಪ್ಪಂದು ದೋಷ ಹಳೆದು, ನಮ್ಮ ಅಜ್ಜಂದು ದೋಷ ಹಳೆದು. 20 ವರ್ಷ 25 ವರ್ಷ ಆದ್ಮೇಲೆ ಅವ್ರು ನಮಗೆ ಸಂಬಂಧ ಇಲ್ಲ, ಅವ್ರ ದೋಷಗಳು ನಮಗೆ ಸಂಬಂಧ ಇಲ್ಲ, ಅವ್ರು ಮಾಡಿದ ಜ್ಞಾನದ ಕೆಲಸನೂ ನಮಗೆ ಸಂಬಂಧ ಇಲ್ಲ, ಅಜ್ಞಾನದ ಕೆಲಸನೂ ನಮಗೆ ಸಂಬಂಧ ಇಲ್ಲ. ಅವ್ರು ಹೆಂಗ್ ತಿಳಿದಂಗ ಅವ್ರು ಸಂಸಾರ ಮಾಡಿ ಹೋಗ್ಯಾರ, ನಮ್ಗೆ ಹೆಂಗ್ ತಿಳಿತು ನಮ್ಮದ್ ನಾವು ಮಾಡ್ಬೇಕು. ಹೊಲಸು ಬುದ್ಧಿ ಇದು, ಅಧ್ಯಾಸ. ಮ್ಯಾನ್ ಈಸ್ ದ ಓನ್ಲಿ ಡರ್ಟಿ ಎನಿಮಲ್ ಇನ್ ದಿಸ್ ಯೂನಿವರ್ಸ್ ಹೂ ಡಿಪೆಂಡ್ಸ್ ಆನ್ ಹಿಸ್ ಸಕ್ಸೆಸರ್ಸ್. ಮುಂದ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಮುಂದ ನನಗ ಕಾಪಾಡಬೇಕು, ನನಗೆ ರಕ್ಷಿಸಬೇಕು ಅಂತವೇನಾರು ಇಟ್ಕೊಂಡವೇನು ಬೇರೆ ಜಗತ್ತಿನಾಗ ಯಾವರ ಪ್ರಾಣಿಗಳು? ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೂಡಿಕೆ ನಿಮ್ಗೆಲ್ಲ ನಾವು ಮಾಡೀವಿ, ನೀವು ಬರ್ರಿಯಪ್ಪ ನಮ್ಮ ಕುಂಡಿ ತೊಳಿರತ್ತೆ ಕೇಳವೇನು ಯಾವರ ಪ್ರಾಣಿಗಳು ಒಬ್ರಿಗೊಬ್ರು? ಏನಿಲ್ಲ, ಸಂಬಂಧ ಇಲ್ಲ. ಇದೆಲ್ಲ ಅಧ್ಯಾಸ. ಜಗತ್ತು ನೋಡಿ ಕಲಿಬೇಕು. ನಮಗಿಂತ ಬಹಳ ಫಾರ್ವರ್ಡ್ ಅದಾವ ಉಳಿದ ಜೀವಿಗಳು, ನಾವೇ ಬ್ಯಾಕ್ವರ್ಡ್ ಅದೀವಿ ಇಂಥವೆಲ್ಲ ತಲೆಗಿಟ್ಕೊಂಡು. ಮುಂದುವರೆದವರು ಶ್ರೇಷ್ಠ ಜನ್ಮನ ಇದು. ಈ ಸಂಬಂಧದೊಳಗ ಅಜ್ಞಾನದ ಕೆಲಸ ಇದೆ ಅಲ್ಲ, ಅಜ್ಞಾನದ ಕೆಲಸ, ಭ್ರಮೆ, ಅಧ್ಯಾಸ, ಭ್ರಾಂತಿ. ಎಷ್ಟು ವರ್ಣನ ಮಾಡಿದ್ರು ಕಡಿಮೆಪ್ಪ ಇದು. ಮೂರ್ಖತನ, ದಡ್ಡತನ, ಹುಚ್ಚತನ. ವಯಸ್ಸಾದ ಸಿಂಹ ಕಡಿಗಿ ಸಣ್ಣ ಪುಟ್ಟ ಪ್ರಾಣಿಗಳು ಬಡದು ತಿಂತವ ಆ ಸಿಂಹಕ್ಕ. ಅದ್ರೊಳಗೆ ಶಕ್ತಿ ಇರೋ ತನಕ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಹೊಡೆಸ್ತಿರ್ತದ. ಎಮ್ಮೆ, ಕೋಣ, ಗೆಂಡಾಮೃಗ, ಜಿರಾಫೆ ತನಕಿಂತ 4 ಪಟ್ಟು ಎತ್ತರ ಇರೋದು, ತನಕಿಂತ 4 ಪಟ್ಟು ದಪ್ಪ ವಜ್ಜಿ ಇರೋಂಥವಕ್ಕೆಲ್ಲ ಹೊಡೆದು ತಿಂದು ಬದುಕ್ತದ. ಕಡಿಗೆ ಅದಕ್ಕೆ ಕೈಕಾಲು ಹೇಳಾರ್ದಂಗ ಆದತ್ನಾಗ ಸಣ್ಣ ನಾಯಿ ನರಿ ತೋಳ ಬಂದು ಆ ಸಿಂಹಕ್ಕ ಬಡದು ಆ ಸಿಂಹವನ್ನ ಹರಿದು ತಿಂತಾವ. ಒಂದಕ್ಕೊಂದು ತಿಂದು ಬದುಕ್ತಾವ.
ಅದ್ರದ್ದೇನು ಮಕ್ಕಳು ಮೊಮ್ಮಕ್ಕಳು ಬಂದು ಹೆಲ್ಪ್ ಮಾಡ್ತವೆ ಆ ಟೈಮ್ನೊಳಗೆ ಸಿಂಹ ಅಲ್ಲೇ ಕಣ್ಣೆದ್ರೆ ಕೂತಿರ್ತಾವೆ, ಏನ್ ಮಾಡ್ಲಕ್ಕಾಗಂಗಿಲ್ಲ. ಅದಕ್ಕೆ ಯಾವ ಏನ್ ಮಾಡಿದ್ರು ಸುಮ್ಮಿದ್ ಬಿಡ್ತಾವ. ವಯಸ್ಸಾಗ್ಯದ ಸಾಯಲ್ ಕೂಡ ಕಡೆ ಏನಕ್ಕಾಗಲ್ಲಕತ್ ಬಿಟ್ಬಿಡ್ತಾರೆ. ಮನುಷ್ಯ ಒಬ್ಬನೇ ಅಯ್ಯೋ ಬರ್ರು ಮಕ್ಕಳೇ ಮೊಮ್ಮಕ್ಕಳೇ ಸುತ್ತಮುತ್ತ ಎಲ್ಲರೂ ಇರ್ರಿ, ನಾ ಜೀವ ಹೋಗೋ ಟೈಮ್ನಾಗ ಏನ್ ಮಣ್ಣು ಮಾಡ್ತಾರೆ ಎಲ್ಲರೂ ನಿಮ್ ಸುತ್ತಮುತ್ತ ಇದ್ದು. ಸಾಯಾಗ ಅವ ಬಂದಾನೇನು, ಸಾಯಾಗ ಇವ ಬಂದಾನೇನು, ಸಾಯಾಗ ಯಾವ್ಯಾಕೆ ಬರಲಕ್ಕ ಯಾವಾಗ ಬಿಡಲಕ್ಕ, ನೀನು ಶಿವನಾಮ ಸ್ಮರಣೆ ಮಾಡು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ ಅನ್ಕೋತ ಶಿವನ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಮತ್ತ ಅದೇ ಕೆಲಸ ಸಾಯಾಗ ಸಹಿತ ಅದರದೇ. ಸಣ್ಣ ಮಗ ಬಂದಾನೇನು, ದೊಡ್ಡ ಮಗ ಬಂದಾನೇನು, ಅವ ಸಾಯಾಗ ಬರ್ಲಿಲ್ಲ ನೋಡಪ್ಪ, ಅವ ಸತ್ಯವಾದ, ಏನ್ ಮಾಡೋದು? ಅವ ಬಂದೇ ನೀವು ಬದುಕಿಸ್ತಾನ? ಏನಿಲ್ಲ, ಸುಮ್ಮನೆ ಅಜ್ಞಾನದ ಕೆಲಸ ಎಲ್ಲ. ಅಜ್ಞಾನಕ್ಕೆ ಬದುಕಿಸ್ಕೊತಾನ ಅವನು. ಆಯುಷ್ಯ ತೀರಿದ ಮೇಲೆ ಯಾ ಮಗ, ಯಾ ಹೆಂಡ್ರು, ಯಾ ಆಸ್ತಿ, ಯಾ ಪಾಸ್ತಿ ಎಲ್ಲ ಶ್ರೇಯಸ್ಸಿನ ಮಾರ್ಗ ಅಲ್ಲಿದು, ಪ್ರೇಯಸ್ಸಿನ ಮಾರ್ಗ. ಒಂದಿನ ಕೈ ಬಿಟ್ಟು ಹೋಗೋದು, ಅವರೇ ನಮ್ಮ ಕೈ ಬಿಟ್ಟು ಹೋಗ್ತಾವ, ನಾವರೇ ಅವಕ್ಕೆ ಇಲ್ಲ ಬಿಟ್ಟು ಹೋಗ್ಬೇಕು. ಪ್ರೇಯಸ್ಸಿನ ಮಾರ್ಗ. ಶ್ರೇಯಸ್ಸಿನ ಕಡೆ ಲಕ್ಷ್ಯ ಕೊಡ್ರಿ, ಪರಮಾತ್ಮನ ಕಡೆ ಲಕ್ಷ್ಯ ಕೊಡ್ರಿ. ಒಂದು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಏನದ, ಪರಮಾತ್ಮನ ಜೊತೆಗೆ ನಿಮ್ಮದು ಸಂಬಂಧ ಬೆಳೆಸಿಕೊಳ್ರಿ. ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ, ಹಾಡಿದಡೆನ್ನ ಒಡೆಯನ ಹಾಡುವೆ, ಬೇಡಿದಡೆನ್ನ ಒಡೆಯನ ಬೇಡುವೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ವಿಷವೆಲ್ಲ ಅಮೃತವುದಯ್ಯ. ಎಲ್ಲ ಅವನು ಮಾಡಿದ್ರ ಯಾ ಹೆಂಡ್ರ ಮಕ್ಕಳು ಮಾಡಿದ್ರ ಆತವೇನು? ಹೆಂಗಿರ್ತ? ಅದಕ್ಕ ಒಂದು ಅಧ್ಯಾಸನೇ ಇಡೀ ದಿನ ಹಿಡಿತಲ್ಲ ಯಪ್ಪ, ಇನ್ನ ಮುಂದೆ ಹೋಗ್ಬೇಕಲ್ಲ. ನೆಕ್ಸ್ಟ್ ಅಧ್ಯಾಸ ಏನು ಮುಂದೇನು? ಸಂಬಂಧ ಅಧ್ಯಾಸ ಮುಗಿತು, ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಮುಗಿತು. ಮುಂದಿನ ಟಿಪ್ಪಣಿ ಯಾವುದು? ಧರ್ಮಾಧ್ಯಾಸ. ಚಂದ ಹೇಳ್ರಿ, ಅದು ಧರ್ಮಾಧ್ಯಾಸ ಅಂದ್ರೆ ಏನದ? ಅದು ಕರೆಕ್ಟ್ ಹೇಳ್ರಿ. ಚಂದ ಮಾತಾಡ್ಬೇಕು, ಶಬ್ದಗಳು ಬಿಡಬಾರ್ದು. ಕೇವಲ ಧರ್ಮಾಧ್ಯಾಸ ಅಂತ ಹೇಳ್ಬೇಕು. ಕೇವಲ ಧರ್ಮಾಧ್ಯಾಸ ಅಂತಂದ್ರೆ ಏನಾಯ್ತು? ನನ್ನ ಶರೀರ, ನನ್ನ ಇಂದ್ರಿಯ, ನನ್ನ ಪ್ರಾಣ ಈ ರೀತಿ ಹೇಳುವುದರಿಂದ ಶರೀರ, ಇಂದ್ರಿಯ, ಪ್ರಾಣಾದಿ ಧರ್ಮಿಗಳು ಅಧ್ಯಾಸವಾಗಲಿಲ್ಲ. ಈಗೇನಾಯ್ತು? ನನ್ನ ಶರೀರ ಅನ್ನೋದ್ರ ಬದಲಿ ಇಲ್ಲಿ ಏನ್ ಸಮಸ್ಯೆ ಅದ? ನನ್ನ ಶರೀರ ಅಂತ ಹೇಳಕ್ಕೆ ಆಲ್ರೆಡಿ ಅಂದಿರಲ್ಲ. ಅದ್ಯಾವುದು? ಕೇವಲ ಸಂಬಂಧ ಅಧ್ಯಾಸ ಆಗ್ಯದ. ಇಲ್ಲಿ ಏನಂತಂದ್ರೆ ನನ್ನ ಶರೀರ ಅಂತ ಅಷ್ಟೇ ಅನ್ನಂಗಿಲ್ಲ ನೀವು, ನಾನೇ ಈ ಶರೀರ ಅಂತಿರಲ್ಲ. ನಾನೇ ಈ ಶರೀರ, ನಾನೇ ಇಂದ್ರಿಯ, ನಾನೇ ಪ್ರಾಣ. ಅದಕ್ಕೆ ನಾನೇ ಅನ್ಕೊಂಡಿರ ಇಲ್ಲ? ದೇಹೋಹಂ, ದೇಹವೇ ನಾನು. ಮತ್ತೆ ಎಲ್ಲೆಲ್ಲಿ ಇದೇನಾಯ್ತು? ಮಮಕಾರ ಐತಿದು, ಮಮಕಾರ. ಸಂಬಂಧ ಮತ್ತು ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ ಏನಿದೆ ಮಮಕಾರ. ಇಲ್ಲೇನದಪ್ಪ ಅಂತಂದ್ರೆ ಅಹಂಕಾರ. ಅಹಂ, ನಾನು. ಎಲ್ಲೆಲ್ಲಿ ನಾನು ನಾನು ಅಂತೀರಿ ಅಲ್ಲೆಲ್ಲ ಕೇವಲ ಧರ್ಮಾಧ್ಯಾಸ. ನಾನು, ಈ ದೇಹನೇ ನಾನು, ಈ ಪ್ರಾಣನೇ ನಾನು. ಇದು ನನ್ನ ಶರೀರ, ನನ್ನ ಇಂದ್ರಿಯ, ನನ್ನ ಪ್ರಾಣ ಈ ರೀತಿ ಹೇಳುವುದು ಏನಾಗ್ತದ? ಇದು ಸಂಬಂಧ ಅಧ್ಯಾಸ ಆಗ್ತದ, ನನ್ನ ಅನ್ನೋದು. ಆದರೆ ನಾನೇ ಶರೀರ, ನಾನೇ ಇಂದ್ರಿಯ, ನಾನೇ ಪ್ರಾಣ, ಈ ಮನೆ ಯಜಮಾನ ಯಾರು ಅಂತೇಳಿ ನಾನೇ ರೀ. ಹೊಲದ ಯಜಮಾನ ಯಾರು? ನಾನೇ.
ನಾನೇ 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 ನಾನು ನಾನು ಅಂತೇನು ಹೇಳ್ತೀವಲ್ಲ ಇದು ಅಹಂಕಾರ. ಅಹಂಕಾರ ಅಹಂ ಅಂದ್ರೆ ನಾನು. ಇದು ಏನಂತಂದ್ರೆ ಏನೇನು ಅನ್ಕೋತೀರಿ? ಇಲ್ಲಿ ಏನದ ಅಹಂಕಾರದ ವ್ಯವಹಾರಗಳು, ಮಮಕಾರದ ವ್ಯವಹಾರಗಳು ಸಂಬಂಧಕ್ಕೆ ಸಂಬಂಧಪಟ್ಟವು, ಅಹಂಕಾರದ್ದು ಧರ್ಮಕ್ಕೆ ಸಂಬಂಧಪಟ್ಟವು. ನಾನೇ ಶರೀರ, ನಾನೇ ಇಂದ್ರಿಯ, ನಾನೇ ಪ್ರಾಣ, ಈ ರೀತಿ ಹೇಳುವುದರಿಂದ ಇದೇನಾಗ್ತದ? ಧರ್ಮ ಅಧ್ಯಾಸ. ಇಲ್ಲಿ ಏನೇನು ಆಲಕತ್ತದ? ಇನ್ನ ಸ್ವಲ್ಪ ಸಮಸ್ಯೆ ಅದ, ಇನ್ನ ಬಿಡಿಸ್ಬೇಕಿದು, ಇನ್ನ ಬಿಡಿಸ್ಬೇಕು. ಇದು ಧರ್ಮ ಸಹಿತ ಧರ್ಮಿ ಅಧ್ಯಾಸದ ವಾಕ್ಯ ಹೇಳೋದು. ಇನ್ನ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಿ ಏನ್ ಮಾಡ್ಬೇಕು? ಇರಲಿ ಒಂದು ಸೆಕೆಂಡ್. ಅಂತಃಕರಣವು ಧರ್ಮಿ, ಅದು ತ್ವಂಪದ ವಾಚ್ಯವು ನಾನು, ನಾನು ಎನ್ನುವ ವೃತ್ತಿಯು ಕರ್ತೃತ್ವ ಭೋಕ್ತೃತ್ವವು ನಾನು ಎಂಬುವ ಧರ್ಮ. ಧರ್ಮಾಧ್ಯಾಸ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಧರ್ಮಾಧ್ಯಾಸದ ಬಗ್ಗೆ ಏನ್ ಬರ್ಕೊಂಡ್ರ? ಏನಂತಂದ್ರೆ ಶರೀರ ಮತ್ತೆ ಇಂದ್ರಿಯ, ಪ್ರಾಣ, ಶರೀರ, ಇಂದ್ರಿಯ, ಪ್ರಾಣ ಮತ್ತು ಇನ್ನ ಏನು? ಇಂದ್ರಿಯ ಅಂತಂದ್ರೆ ಅಂತಃಕರಣ, ಮನಸ್ಸು, ಬುದ್ಧಿಗಳೇನವಲ್ಲ, ಅವೆಲ್ಲ. ಮತ್ತೆ ಆ ಶರೀರದ ಧರ್ಮಗಳು ಏನೇನದಾವಂದ್ರ, ನಿಮ್ ಶರೀರ, ಒಂದು ಶರೀರ ನೋಡಿದ್ರಿ ಅಂತಂದ್ರ ಏನಂತೀರಿ? ಬರೀ ಶರೀರ ನೋಡಿ ನೀವೇನು ಅಭಿಪ್ರಾಯ ಪಡ್ತೀರಿ ಹೇಳಿ? ಒಂದು ಶರೀರ ಎದುರು ಬಂತು, ಅದಾಯ್ತು. ಒಂದು ಶರೀರ ನಿಮ್ ಎದುರು ಬಂದು ನಿಂತಾಗ ನಿಮ್ಮ ಅಭಿಪ್ರಾಯಗಳು ಏನೇನ್ ಬರ್ತಾವ? ನಾನು ಅನ್ನೋದು ಬಿಡ್ರಿ, ಸುಮ್ ಹಿಂಗ್ ನೋಡಿದ ಕೂಡ್ಲೇನೆ ಎತ್ತರದನ, ಗಿಡ್ಡದನ, ದಪ್ಪದನ, ತೆಳ್ಳಗದನ. ಹೌದಾ? ಶರೀರದ ಧರ್ಮ ಎತ್ತರ, ಗಿಡ್ಡ, ದಪ್ಪ, ತೆಳ್ಳಗ, ಬೆಳ್ಳಗ, ಕರ್ರಗ, ಸುರೂಪ, ಕುರೂಪ. ಹೌದಾ? ನಾ ಎತ್ತರದೀನಿ, ಇದೆಲ್ಲ ಧರ್ಮಾಧ್ಯಾಸ. ಬರೇ ಶರೀರ ನಾನು, ಇಂದ್ರಿಯ ನಾನು, ಪ್ರಾಣ ನಾನು ಅಂತಂದ್ರ ಇಷ್ಟು ತಿಳಿಯಂಗಿಲ್ಲಲ್ಲ. ಅದಕ್ಕೇನ್ ಮಾಡ್ಬೇಕು? ನಾ ಎತ್ತರದೀನಿ, ನಾ ಗಿಡ್ಡದೀನಿ, ನಾ ದಪ್ಪದೀನಿ, ನಾ ತೆಳ್ಳಗದೀನಿ, ಮತ್ತ ನಾ ಚಂದದೀನಿ, ನಾ ಚಂದಿಲ್ಲ, ನನ್ನ ರೂಪ ಸರಿಗಿಲ್ಲ, ನನ್ನ ರೂಪ ಚಂದದ, ಮತ್ತೇನದೀನಿ? ಎತ್ತರ, ಗಿಡ್ಡ, ದಪ್ಪ, ತೆಳ್ಳಗ, ಮತ್ತೆ ಕರ್ರಗ, ಬೆಳ್ಳಗ. ನಾ ಕರ್ರಗದೀನಿ, ನಾ ಬೆಳ್ಳಗದೀನಿ. ಹೌದ್ರಿ? ಇದೇನ್ ಶರೀರ ಧರ್ಮ? ಇದೆಲ್ಲ ಏನದ ಅಂದ್ರೆ ಇದೆಲ್ಲ ಅಹಂಕಾರ. ನಾನು ಮಾತನಾಡುತ್ತಿದ್ದೇನೆ, ನಾನು ಓಡುತ್ತಿದ್ದೇನೆ, ಇತ್ಯಾದಿ ಧರ್ಮಗಳನ್ನು ಅಧ್ಯಾಸ ಮಾಡುವುದು ಇದು ಕೇವಲ ಧರ್ಮಾಧ್ಯಾಸ. ಕೇವಲ ಧರ್ಮಾಧ್ಯಾಸ. ನಾನು 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 ಅಂತೇಳಿ ಅಹಂಕರಿಸ್ತಿರಲ್ಲ, ಅದು ಧರ್ಮಾಧ್ಯಾಸ.
ನಾವು ಓಡ್ತೀನಿ, ನಾವು ಓದ್ತೀನಿ. ವಿಚಾರ ಸಾಗರ, ನಾನು ಓದ್ಲಕತ್ತೀನಿ, ತಿಳ್ಕೊಳಕತ್ತೀನಿ. ನಾನು ಹಲೋ. ಮೇಡಮ್ಮು ಹೊರಗದಾರ, ಬಂದ ಕೂಡಲೇ ಹೇಳ್ತೀನಿ, ಒಳ್ಳೆ ಹಚ್ತಾರ. ಯಾರು ಮಾತಾಡೋದು ನೀವು? ಅವ್ರ ಮನೆಯವರ ನೀವು? ಅವ್ರ ತಂಗಿನ? ಉದಯ ಬರ್ಲಕ್ ಲೇಟ್ ಆಗ್ತದಂದ್ರೆ ಬರ್ತಾನ, ಏನು ಪೂರ ಬರೋದೇ ಇಲ್ಲ? ಇವತ್ತು ಬೆಳಿಗ್ಗೆ ಬರಲ್ಲ, ಸಂಜೆಗೆ? ಹೌದಾ? ಆಯ್ತು, ಹೇಳ್ತೇನೆ. ಓಕೆ. ಇದರೊಳಗ ಏನದಂತಂದ್ರೆ, ನಾನು ಮಾತನಾಡುತ್ತಿದ್ದೇನೆ, ನಾನು ಓಡುತ್ತಿದ್ದೇನೆ, ನಾನು ಬರೆಯುತ್ತಿದ್ದೇನೆ, ನಾನು ಎಲ್ಲೆಲ್ಲಿ ನಾನು 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 ಅಂತ ಹಚ್ಕೋತಿರಲ್ಲ, ಇದು ಹಚ್ಕೊಂಡದ್ದು ಏನಾಯ್ತು? ಕೇವಲ ಧರ್ಮಾಧ್ಯಾಸ. ಸರಿನಾ? ಅವ ಆಟೋ ಉದಯ ಎಲ್ಲ ಜಾತ್ರೆಗೆ ಹೋಗ್ಯಾನಂತ, ನೆಟ್ವರ್ಕ್ ಇಲ್ಲ ಅಂತ ಯಾರೋ ಫೋನ್ ಮಾಡಿ ಹೇಳಿದ್ರು ನೋಡಿ, ಅವ್ರ ತಂಗಿ ಅಂತ. ಬರಂಗಿಲ್ಲ ಅಂತ ಇವತ್ತು. ಜಲ್ದಿ ತಯಾರಾಗಬೇಕು. ನೀನು ನನ್ನ ಗಾಡಿ ಮೇಲೆ ಬರ್ತಿದ್ರೆ ಜಲ್ದಿ ತಯಾರಾಗಬೇಕು. ಏನಪ್ಪಾ ಅಂದ್ರೆ, ಧರ್ಮಾಧ್ಯಾಸ ಗೊತ್ತಾಯ್ತಾರೆ. ನಾನು ನಾನು, ಸಂಬಂಧಾಧ್ಯಾಸ ನನ್ನದು ನನ್ನದು. ನಾನು ನಾನು ಅಂದ್ರೆ ಅಹಂಕಾರ. ಎಲ್ಲೆಲ್ಲಿ ನಾನು ನಾನು ಶಬ್ದ ಬಳಸ್ತೀರಿ ಅಲ್ಲೆಲ್ಲಿ ಧರ್ಮಾಧ್ಯಾಸ. ಎಲ್ಲೆಲ್ಲಿ ನನ್ನದು ನನ್ನದು ಅಂತ ಶಬ್ದ ಬಳಸ್ತೀರಿ ಅದು ಸಂಬಂಧಾಧ್ಯಾಸ. ಚಂದ ತಿಳ್ಕೋಬೇಕು, ಪಕ್ಕ ತಿಳ್ಕೋಬೇಕು. ಇದ್ರಂಗೆ ಸರಳ ಮಾಡಿ ಇನ್ನೆಲ್ಲಿ ಸಿಗಲ್ಲ ನಿಮಗೆ. ಮುಗಿತಿದೆ, ಹೇಳೋರು ಯಾರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ, ಮುಗೀತು. ನೀವೇನು ಲಗ ಹೊಡೆದ್ರು ಇದ್ರಂಗೆ ಸರಳ ತಿಳಿಯಂಗಿಲ್ಲ. ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ನನ್ನದು ನನ್ನದು ಅನ್ನೋದು. ಮತ್ತೆ ಧರ್ಮಾಧ್ಯಾಸ ಅಂದ್ರೆ ನಾನು ನಾನು ಅಂತ ಎಲ್ಲೆಲ್ಲಿ ಶಬ್ದ ಬಳಸ್ತೀರಿ ಅಲ್ಲೆಲ್ಲ ನಾನು 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 ನಾನು. ಉದಿಕೇರಿ ಪ್ರಕಾಶ್ ಅವ್ರು ಯಾರ್ರೀ ಅಂದ್ರೆ ಏನಂತೀರಿ ನೀವು? ಪ್ರಕಾಶ್ ಉದಿಕೇರಿ ಅವ್ರು ಯಾರಪ್ಪ ಅಂತ ಕೇಳಿದ್ರೆ ನಾನೇ ನಾನೇ ಅಂತ ಹೇಳೋದು ಸಭ್ಯತನ ಅಲ್ಲ. ಮಂದಿ ಅಂತಾರ್ರಿ ಹಂಗ ನನಗ ಅನ್ಬೇಕು. ಆ ನಾನು ಅನ್ನೋದು ಇದು ಅಧ್ಯಾಸದ ಭಾಷೆ. ಎಲ್ಲದಪ್ಪ ನೀನು ತೋರ್ಸು, ಉದಿಕೇರಿ ಪ್ರಕಾಶ ಎಲ್ಲದ ಒಳಗೆ ತೋರ್ಸು. ಕೈಯ, ಕಾಲ, ಮೂಗ, ಎಲಿ, ಹೊಟ್ಟಿ, ತಲಿ ಎದ್ರಾಗದಪ್ಪ ಪ್ರಕಾಶನ್ ತೋರ್ಸು ಅಂತಂದ್ರ
ನಿಮ್ಗೆ ಹೆಸರು ಎದಕ್ಕಿಟ್ಟಾರ? ಮಂದಿ ಕರಿಲಕ್ಕಿಟ್ಟಾರ, ಅದಕ್ಕೆ ನಾನೇ ಅಂತ ಅನ್ಕೊಳಕ್ಕಿಲ್ಲ. ಅದ್ರೊಳಗೆ ಏನೂ ಇಲ್ಲ, ಅರ್ಥ ಇಲ್ಲ. ನಾಮರೂಪ ಮಿಥ್ಯ. ಮಂದಿ ಅಂತಾರ್ರಿ ಇದಕ್ಕೆ ಹಂಗ ಅನ್ಬೇಕು. ಇದಕ್ಕೆ ಹಂಗ ಕರೀತಾರ್ರಿ, ಪ್ರಕಾಶ ಅಂತ ಕರೀತಾರ ಅಂತ ಹಿಂಗ ಅನ್ಬೇಕು. ಬಿಟ್ಟು ಪ್ರಕಾಶ ಅಂದ್ರೆ ನಾನೇ ಅಂದ ಕೂಡ್ಲೇನೆ ಜಿದ್ದಿಗೆ ಬಿದ್ದ ಒಬ್ಬ ಯಾವ ಜ್ಞಾನಿ ಬಂದು ತೋರ್ಸಪ್ಪ ನೀನೇ ಎಲ್ಲಿ ಅದ ಪ್ರಕಾಶ ಅಂತ ಕೇಳಿದಾಗ ಪರೇಶಾನ ಆಗ್ಬೇಕಂತ. ವ್ಯಾವಹಾರಿಕ ನಾಮ ಅಷ್ಟೇ. ನಿಮ್ಮ ನಾಮರೂಪಗಳಿಗೆ ನಿಮಗೆ ಒಂದು ಹೆಸರು ಕೊಟ್ಟಾರ, ವ್ಯವಹಾರದ ಸಲುವಾಗಿ ಕೊಟ್ಟಾರ ಅಷ್ಟೇ. ಅದೇ ನಾನಲ್ಲ. ನೀವು ಕೂಟಸ್ಥ ನಾನ ಕರೆನ, ಏನು ಪ್ರಕಾಶ ನಾನು ಅನ್ನೋದು ಕರೆನ? ಮತ್ ಪ್ರಕಾಶ ನಾನು ಅನ್ನೋದು ಮಿಥ್ಯ, ಆಭಾಸನ ಮಾತು, ಆಭಾಸನ ಭಾಷೆ. ನೆಕ್ಸ್ಟ್ ಏನಾಯ್ತಪ್ಪ? ಇನ್ನೇನ್ ಬೇಕು? ಇದು ಗೊತ್ತಾಯ್ತಲ್ಲ, ನಾನು 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 ವಿಚಾರ ಸಾಗರ ಓದ್ಲಕತ್ತೀನಿ, ನಾನು ವಿಚಾರ ಸಾಗರ ತಿಳ್ಕೊಳಕತ್ತೀನಿ, ಎಲ್ಲ ನಾನು ನಾನು ಅಂತಿರ್ತೀವಿ. ನೆಕ್ಸ್ಟ್ ಮುಂದಿನ ಏನ್ರಿ? ಧರ್ಮ ಸಹಿತ ಧರ್ಮೀಯ ಅಧ್ಯಾಸ. ಎಷ್ಟನೇ ತೀರೆಯಲ್ಲಿ? ಆರನೇದು. ಧರ್ಮ ಸಹಿತ ಧರ್ಮೀಯ ಅಧ್ಯಾಸ. ಎಷ್ಟೈತಿ ಟೈಮು? ಧರ್ಮ ಸಹಿತ ಧರ್ಮೀಯ ಅಧ್ಯಾಸ ಅಂದ್ರ ಮುಂದ ನಾನು ಅಂತೇನ್ ತಿಳ್ಕೊಂಡಿರಿ, ಅದ್ರೊಳಗ ಅಷ್ಟೇ ತಿಳ್ಕೊಂಡ್ರೆ ಪ್ರಶ್ನೆ ಬೇರೆ. ಅದರಿಂದ ಮುಂದ ಏನು ವ್ಯವಹಾರಗಳಾಗ್ತವ ಅದರಿಂದ ದುಃಖ. ಮದುವೆ ಮಾಡ್ಕೋಬೇಕಂತ ಒಂದು ಹುಡುಗಿನ ನೀವು ಪಸಂದ್ ಮಾಡಿರಿ, ಲವ್ ಮಾಡಿರಿ. ಆದ್ರೆ ಎಲ್ಲರೂ ಏನಂತಾರ? ನೀನು ಬಹಳ ಎತ್ತರ ಆತಿ, ಅಕ್ಕಿ ಗಿಡ್ಕಾತಾವ. ಅಥವಾ ನೀ ಗಿಡ್ಕದಿ, ಅಕ್ಕಿ ಎತ್ತರ ಆತಾವ. ನೀ ಚಂದದಿ, ಅಕ್ಕಿ ಚಂದಿಲ್ಲ. ಇಲ್ಲ, ನಿನ್ನ ಏನು ನೋಡಿ ಅಕ್ಕಿ ಪಸಂದ್ ಮಾಡ್ಯಾಳ ಏನೋ, ಅಕ್ಕಿ ನೋಡಿ ಎಷ್ಟು ಚಂದ ಅದಾಳ, ನಿನಗೆ ಹೆಂಗ್ ಮಾಡ್ಕೊಳಕತ್ತಾಳ ನಮಗೆ ಗೊತ್ತಿಲ್ಲ. ಇದೇನದ ನಿಮ್ಮ ನಾನು ನಾನು ಅನ್ನೋದ್ರಾಗ ಈ ವ್ಯವಹಾರಗಳಿಂದ ನೀವು ಸುಖ ದುಃಖ ಏನು ಅನುಭವಿಸ್ತಿರಲ್ಲ, ಅನುಭವಿಸ್ತಿರಲ್ರಿ? ಧರ್ಮ ಸಹಿತ ಧರ್ಮೀಯ ಅಧ್ಯಾಸ ಇದು. ನನ್ನದು ಅನ್ನೋದ್ರಾಗ ಹೆಂಗ್ ಸುಖ ದುಃಖ ಅನುಭವಿಸ್ತೀರಿ? ಹೊಲ ಮನಿ ಹೆಂಡತಿ ಮಕ್ಕಳು ನನ್ನು ಅಂತೇಳಿ ಹೆಂಗ್ ಸುಖ ದುಃಖ ಅನುಭವಿಸ್ತೀರಿ, ಹಂಗಿಲ್ಲಿ ನಾನು ಅನ್ನೋದ್ರಾಗ ನೀವು ಅನುಭವಿಸ್ತೀರಿ. ಕರ್ಗದೀನಿ ಪ್ರಶ್ನೆ ಬೇರೆ. ಕರ್ಗಿದ್ದಕ್ಕೆ ಮುಂದೆ ಏನೇನ್ ಪರಿಣಾಮ ಆಗ್ಲಕತ್ತವ ಅದ್ರೊಳಗೆ ದುಃಖ ಅನುಭವಿಸೋದು, ಬೆಳಗಿದ್ದಕ್ಕೆ ಏನೇನ್ ಪರಿಣಾಮ ಆಗ್ಲಕತ್ತವ ಅದಕ್ಕೆ ಸುಖ ದುಃಖ ಅನುಭವಿಸೋದು. ಅದಕ್ಕೆ ಧರ್ಮ ಸಹಿತ ಧರ್ಮೀಯ ಅಧ್ಯಾಸ. ಇಲ್ಲೇನು ಕೇವಲ ಧರ್ಮಾಧ್ಯಾಸ ಅಂತಂದ್ರೆ ನನ್ನ ಶರೀರ ನನ್ನ ಇಂದ್ರಿಯ ಈ ರೀತಿ ಹೇಳುವುದು ಸಂಬಂಧ ಅಧ್ಯಾಸ. ಆದರೆ ನಾನೇ ಶರೀರ, ನಾನೇ ಇಂದ್ರಿಯ, ನಾನೇ ಪ್ರಾಣ ಈ ರೀತಿ ಹೇಳೋದು. ನಾನು ಮಾತನಾಡುತ್ತಿದ್ದೇನೆ, ನಾನು ಓಡುತ್ತಿದ್ದೇನೆ, ನಾನು ಓದುತ್ತಿದ್ದೇನೆ, ನಾನು ಬರೆಯುತ್ತಿದ್ದೇನೆ, ನಾನು ಗಿಡ್ಡ, ನಾನು ಎತ್ತರ, ನಾನು ಕಪ್ಪು, ನಾನು ಕೆಂಪಗೆ, ನಾನು ಚೆಲುವ, ಹಿಂಗೆಲ್ಲ ತಿಳ್ಕೊಳ್ಳೋದಿದೆಲ್ಲ ಏನದತ್ತ ಅಂದ್ರೆ ಧರ್ಮಾಧ್ಯಾಸ. ಈ ಧರ್ಮಾಧ್ಯಾಸದಿಂದ ಮುಂದೇನಾಗ್ತದೆ? ಧರ್ಮ ಸಹಿತ ಧರ್ಮೀಯ ಅಧ್ಯಾಸ. ಇದು ಯಾರು ತಿಳ್ಕೊಂಡಾರ ಆ ಧರ್ಮಿ ಒಳಗ ಕೆಲವೊಂದು ಸುಖ ದುಃಖಗಳು ಉಂಟಾಗ್ತಾವ ಆ ಧರ್ಮಾಧ್ಯಾಸದಿಂದ. ಅದಕ್ಕೆ ಹೆಂಗ್ ಬರೀತಾರೆ ಎಕ್ಸ್ಪ್ಲನೇಷನ್ ಅಂದ್ರೆ ಅಂತಃಕರಣವು ಧರ್ಮಿ. ಇಲ್ಲಿ ಸುಖ ದುಃಖ ಯಾರಿಗಾಗ್ತದ? ಅಂತಃಕರಣಕ್ಕಾಗ್ತದ.
ಅಂತಃಕರಣ. ಅದು ತ್ವಮ್ ಪದದ ವಾಚ್ಯ. ವಾಚ್ಯಾರ್ಥದ ಲಕ್ಷ್ಯಾರ್ಥ ಅಲ್ಲದು. ಅಂತಃಕರಣವು ಧರ್ಮಿ, ಅದು ತ್ವಮ್ ಪದದ ವಾಚ್ಯ. ನಾನು ನಾನುವ ಎನ್ನುವ ವೃತ್ತಿ ಏನದ ಕರ್ತೃತ್ವ ಭೋಕ್ತೃತ್ವಗಳು ಆ ಧರ್ಮೀಯ ಧರ್ಮಗಳು. ಆ ಧರ್ಮಿ ಏನ್ ಮಾಡ್ತದ? ಅಂತಃಕರಣನೇ ಧರ್ಮಿ. ಅದೇನ್ ಮಾಡ್ತದ? ಕರ್ತೃತ್ವ ಭೋಕ್ತೃತ್ವ ಮಾಡ್ತದ. ಆ ಧರ್ಮೀಯ ಧರ್ಮಗಳು. ನಾನು ಎಂಬುವ ಧರ್ಮಿ ಸಹಿತ ಆ ಧರ್ಮಿಯು ಗೈಯುವ ಕರ್ತೃತ್ವ ಭೋಕ್ತೃತ್ವಗಳನ್ನ ಅಧ್ಯಾಸ ಮಾಡುವುದರಿಂದ ಇದು ಧರ್ಮ ಸಹಿತ ಧರ್ಮಿ ಅಧ್ಯಾಸ. ನಾನು ಎಂದು ಅಹಂಕರಿಸುವುದು ಮತ್ತು ನಾನು ಎನ್ನುವುದರಿಂದ ಉಂಟಾಗುವ ಸುಖ ದುಃಖಾದಿಗಳನ್ನು ಅನುಭವಿಸುವುದು ಏನು ಆದಲ್ಲ, ಅದು ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಜಾತಿ, ನಾ ಇಂಥ ಜಾತಿಯವನ ಅಂಥ ಜಾತಿಯವ ಅಂತೀವಲ್ಲ, ಇದೆಂದ್ರಿಗೆ ಬರ್ತದ? ಧರ್ಮಾಧ್ಯಾಸ. ಜಾತಿ ಅಂಟ್ಕೊಂಡ್ಬಿಟ್ಟದಿಲ್ರಿ, ಜಾತಿ ಭೂತ. ನಾನು ಒಬ್ಬ ಶೂದ್ರನಾಗಿ ಒಂದು ಬ್ರಾಹ್ಮಣ ಕನ್ಯೆಯನ್ನ ಮದುವೆ ಮಾಡ್ಕೋಬೇಕಾದ್ರೆ ಚಾನ್ಸ್ ಹೊಡೆದು ಬಿಡಪ್ಪ, ಬಿಡಬೇಡ, ಮಾಡ್ಕೋ, ಹೆಂಗಾರ ಮಾಡಿ ಅಂತ ಹೇಳಕ್ಕೆ ಪುಟಿಗೆ ಕೊಡ್ತಾರೆ ಹಿಂದಿನವರಲ್ಲಿ. ಮಾಡ್ಕೊಂಬಾ ಆಕೆನ್ನ. ಅಥವಾ ಬ್ರಾಹ್ಮಣನಾಗಿ ಅವನು ಕೆಳವರ್ಗದ ಮದುವೆ, ಹೆಣ್ಣು ಸಿಗಲಾರ್ದಕ್ಕೆ ಕೆಳವರ್ಗದ ಮದುವೆ ಮಾಡ್ಕೊತಾನೆ. ಏನೋ ಅನಿವಾರ್ಯಕ್ಕೆ ಏನ್ ಮಾಡಬೇಕು, ಹೆಣ್ಣೆ ಸಿಗಲಾಗ್ಯಾವ, ಫಸ್ಟ್ ಹ್ಯಾಂಡ್ ಇಲ್ಲ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮಾಡ್ಕೊಳಮು, ಬೇರೆ ಜಾತಿ ಮಾಡ್ಕೊಳಮು ಅಂತೇಳಿ ಎಂತೆಂಥವ್ರೆ ಮಾಡ್ಕೊಳಕತ್ತಾರಿ ಹೆಣ್ಣು ಸಿಗಲಾರ್ದಕ್ಕೆ. ಫ್ರೆಶ್ ಇಲ್ಲ ಅಂತಂದ್ರು ನಡೀತದ, ಬೇರೆ ಜಾತಿಯವ್ರು ಇಲ್ಲ ಅಂದ್ರೆ ನಡೀತದ. ಹಿಂಗೆಲ್ಲ ಬಂದ್ಬಿಟ್ಟವ ಸಮಸ್ಯೆಗಳು. ಈಗೆಲ್ಲ ಹೆಣ್ಣು ಸಿಕ್ಕರು ಸಾಕನ್ನಂಗೆ ಆಗ್ಬಿಟ್ಟದ. ಇದೇನಾಗ್ತದ? ಜಾತಿ, ಇಂಥ ಜಾತಿ ಅವನು ಅನ್ನೋದು ಧರ್ಮಾಧ್ಯಾಸ. ಆ ಜಾತಿಯ ಕಾರಣ ಮುಂದ ವ್ಯವಹಾರಗಳೇನು ನಡೆದವಲ್ಲ, ಅದ್ರಾಗ ಸುಖ ದುಃಖ ಏನು ಅನುಭವಿಸ್ತೀವಲ್ಲ, ಅಂತಃಕರಣದಲ್ಲಿ ಇವೆಲ್ಲ ನಡೆಯವಿವು. ಧರ್ಮಿ ಅಂತಂದ್ರೆ ಅಂತಃಕರಣ, ಇದೆಲ್ಲ ಅಂತಃಕರಣ. ಇದು ಧರ್ಮಿ, ಇದು ತ್ವಮ್ ಪದದ ವಾಚ್ಯಾರ್ಥ. ಇದೆಲ್ಲ ಆಭಾಸನ ಕೆಲಸ. ಇದೇನದ? ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಖುಷಿ ಪಡೋದು, ದುಃಖ ಪಡೋದು, ಇದೆಲ್ಲ ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಈ ಜಾತಿಯವ, ಆ ಜಾತಿಯವ, ಅಂಥ ಜಾತಿಯಾಗ ಸಿಕ್ಕಳು, ಇಂಥ ಜಾತಿಯಾಗ ಸಿಕ್ಕಳು, ಅಂಥದ್ದು ಮಾಡ್ಕೊಂಡ್ರೆ ಚಲೋ, ಇಂಥದ್ದು ಮಾಡ್ಕೊಂಡ್ರೆ ಚಲೋ, ನಾನು ಅನ್ಕೊಂಡಿದ್ದೆ ಸಿಕ್ತು, ಇಂಥದ್ದು ಸಿಗ್ತದತ್ ನಾ ಅನ್ಕೊಂಡಿದ್ದಿಲ್ಲ ಅಂತ ಮೊದಲ ಏನೋ ಭಾರಿ ಖುಷಿ ಪಡೋದು. ಮುಂದೊಂದು 25 ವರ್ಷ ಆದ್ಮೇಲೆ ಎಷ್ಟು ಜನ್ಮಕ್ಕೆ ಕೈಕೊಂಡು ಕೂತಿದ್ದೆ ನೀನು, ನನ್ನ ಮಾಡ್ಕೊಳ್ಳಕ್ಕ ನನ್ನ ಜೀವನನೇ ಹಾಳು ಮಾಡಿಟ್ಟಿ ಅಂತ ಒಬ್ರಿಗೊಬ್ರು ಬೈಯೋದು. ಹಾಳಾಗ್ಯದ ಇವ, ಏನು ಉದ್ಧಾರ ಆಗವಿದ್ನ, ಏನು ಹಾಳಾಗಲಕ್ಕಲ್ಲಿ ಏನು ಇರೋದು, ಸುಮ್ಮನೆ ಅಂತಿರ್ತಾರೆ ಒಬ್ರಿಗೊಬ್ರು. ಆಯ್ತ್ರ? ಧರ್ಮಾಧ್ಯಾಸದಿಂದ ಅನುಭವಿಸುವ ಸುಖ ದುಃಖಾದಿಗಳು ಯಾರು ಅನುಭವಿಸ್ತಾರ? ಅಂತಃಕರಣ, ಆಭಾಸ, ಅಜ್ಞಾನ, ಅದೇ ಧರ್ಮಿ. ತ್ವಮ್ ಪದದ ವಾಚ್ಯಾರ್ಥದಲ್ಲಿ ಏನು ನಡೀತವು ವ್ಯವಹಾರಗಳು ಅವೆಲ್ಲ ಧರ್ಮಿ ಅಧ್ಯಾಸಗಳು. ಮುಂದೇನಾಯ್ತು? 4 ತಿಳಿದೂರ ಏನ್ರಿ? ಅದೇ ಈಗ 4 ಅಧ್ಯಾಸಗಳು ಹೇಳಾಯ್ತು. ಸಂಬಂಧ ಅಧ್ಯಾಸ ಆಯ್ತು, ಸಂಬಂಧಿ ಅಧ್ಯಾಸ ಆಯ್ತು, ಧರ್ಮ ಅಧ್ಯಾಸ ಆಯ್ತು, ಧರ್ಮಿ ಅಧ್ಯಾಸ ಆಯ್ತು.
ಗಿಡ್ಡ ಇರೋದು ಧರ್ಮಾಧ್ಯಾಸ. ಗಿಡ್ಡ ಇದ್ದದ್ದಕ್ಕ ಮುಂದ ಆ ಗಿಡ್ಡತನದ ವ್ಯವಹಾರದಿಂದ ಉಂಟಾಗುವ ಸುಖ ದುಃಖಾದಿಗಳು ಅದು ಅಜ್ಞಾನದ್ದು. ಗಿಡ್ಡ ಇದ್ದದಕ್ಕೆ ದುಃಖ ಅಲಕತ್ತದಂತೇಳಿ ಎತ್ತರ ಅಲಕ ಬರ್ತದ? ಎತ್ತರ ಏನಂತೇಳಿಕೆ ದುಃಖ ಅಲಕತ್ತಂದ್ರೆ ಮತ್ತೆ ಗಿಡ್ಡ ಅಲಕ ಬರ್ತದ? ಅವ್ರವ್ರ ಪ್ರಕೃತಿ ಗುಣದಿಂದ ಅವ್ರಿಗೊಂದು ಶರೀರ ಬಂದದ, ಅದರೊಳಗೆ ನಾವು ದುಃಖ ಪಡ್ತೀವಲ್ಲ, ಅದು ಅಜ್ಞಾನದ ಕೆಲಸ. ಹೌದಾ ಅಲ್ಲ? ಮತ್ತೆ ಜಾತಿ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಂಡು ಕೂತೀವಿ. ಮತ್ತು ಬೇರೆ ಜಾತಿಯವರು ನಮಗೆ ಕೀಳಾಗಿ ಕಂಡ್ರೆ ನಾವು ಏನು ಜಾತಿ ಬದಲಾಯಿಸ್ಲಕ್ ಬರ್ತದ? ನಿಮ್ಮ ಅಪ್ಪ ಚಲೋ ಇಲ್ಲ ಅಂತಂದ್ರೆ ಅಪ್ಪನ ಬದಲಾಯಿಸ್ಲಕ್ ಬರ್ತದ? ನಿನ್ ಮಕ್ಕಳು ಚಲೋ ಇಲ್ಲ ಅಂದ್ರೆ ಮಕ್ಕಳು ಬದಲಾಯಿಸ್ಲಕ್ ಬರ್ತದ? ಅಲ್ಲೆಲ್ಲ ಸಮಸ್ಯೆ ಏನಾಗ್ತದ ಅಂತಂದ್ರೆ ನಾನು 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 ಆ ಹುಡುಗನ ಅಪ್ಪ ನಾನು ಅನ್ನೋದಕ್ಕೆ ದುಃಖ ಆಯ್ತು. ಅವ ಸರಿಗಿದ್ನಂದ್ರೆ ಸುಮ್ಮನಿರ್ಬೇಕು, ಅವ ಸರಿಗಿರ್ಲಿಲ್ಲ ಅಂದ್ರೆ ಪೇಪರ್ನಾಗ ಹಾಕಿಸ್ಬಿಡ್ಬೇಕು. ಈ ಮಗ ನಮಗೆ ಸರಿ ಹೊಂದಿಕೆ ಇಲ್ಲ, ಇವನಿಗೆ ನಮಗೆ ಸಂಬಂಧ ಇಲ್ಲ, ಅವ ಮಾಡಿದ ವ್ಯವಹಾರಗಳಿಗೂ ನನಗೇನು ಸಂಬಂಧ ಇಲ್ಲ ಅಂತೇಳಿ ನ್ಯೂಸ್ ಪೇಪರ್ನಾಗ ಹಾಕಿಸ್ಬಿಡ್ತಾರ. ಮಗಂದು ಗದ್ದಲ ಭಾಳ ಆಲಕತ್ತು, ಯಾವಾಗಾರೆ ಒಂದು ಸ್ವಲ್ಪ ಏನಾರೆ ಸಣ್ಣ ಪುಟ್ಟ ವ್ಯವಹಾರ ಇದ್ರೆ ಹಿರಿಯರು ಬಗೆಹರಿಸ್ತಾರ. ಭಾರಿ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ಕೊಂಡು ಮನೆಗೆ ಬಂದಂದ್ರೆ ಏನ್ ಮಾಡ್ತೀರ ಅವನು? ಅವನಿಗೆ ನಮ್ಗೆ ಸಂಬಂಧ ಇಲ್ಲ, ಅವನು ಏನು ಅಂತೇಳಿ ಹಾಕ್ತಾರ ಪೇಪರ್ನಾಗ. ಬಾಗ್ಲ ಮುಚ್ತೇನೆ ಒಂದು ನಿಮಿಷ, ಇದು ಒಳ್ಳೆ ಮುಚ್ಚಿ ಬಿಡ್ತಾರ, ಸಣ್ಣ ಮುಚ್ಚಲ್ಲ ಬಿಡಲ್ಲ. ನಾನು ಅನ್ನೋದು ಕೇವಲ ಧರ್ಮಾಧ್ಯಾಸ. ನಾನು ನಾನು ಎನ್ನುವ ಜಾಗದೊಳಗ ಏನ್ ಸುಖ ದುಃಖಾದಿಗಳಾಗ್ತಾವ ಅವೆಲ್ಲ ಅಂತಃಕರಣದ ವ್ಯವಹಾರಗಳು, ಅವು ಧರ್ಮ ಸಹಿತ ಧರ್ಮಿ ಅಧ್ಯಾಸ. ಧರ್ಮಿ ಅಂತಂದ್ರೆ ನಿಮ್ಮ ಅಂತಃಕರಣ. ಮುಂದೇನಾಯ್ತು? ಮುಂದಿಂದ ಹೇಳಿ, ಇನ್ನೂ ಒಂದೇನ್ ಬೇಕು ಮುಂದೆ? ಈ ತಿಳಿದವ ಇವು 4 ಅಧ್ಯಾಸಗಳು: ಸಂಬಂಧ ಸಹಿತ ಸಂಬಂಧ ಸಹಿತ ಸಂಬಂಧಿ ಅಧ್ಯಾಸ, ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮಿ ಅಧ್ಯಾಸ. 4 ಚಂದ ಅರ್ಥ ಆಗ್ಯಾವ ಇಲ್ಲ? ವಿಚಾರ ಚಂದ್ರೋದಯದಾಗ ಹೋಗಿ ಕೇಳಿದ್ರೆ ಇನ್ನ ಒಂದೊಂದೇ ಅಧ್ಯಾಸ ಒಂದೊಂದು ದಿನ ಹೇಳಿನಿ. ಇಲ್ಲಿ ಸುಮ್ಮ ಸರಳದಾಗ ಹೇಳಕತ್ತೀನಿ. ನೆಕ್ಸ್ಟ್ ಮುಂದಿಂದ ಯಾವುದು? ಅನ್ಯೋನ್ಯ ಅಧ್ಯಾಸ. ಅನ್ಯೋನ್ಯ ಅಧ್ಯಾಸ ಅಂತಂದ್ರೆ ನಿಮ್ಮಲ್ಲಿರೋ ಏನದವ? 2 ಅದಾವ. ಒಂದು ಶರೀರ, ಇನ್ನ ಒಂದು ಆತ್ಮ. ಆ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲ ಬರ್ತದ ಶರೀರದಾಗ. ಇನ್ನ ಒಂದು ಕೂಟಸ್ಥ. ಹೌದಲ್ರಿ? ಈಗೇನಾಗ್ಯದ? ಅಹಂಕಾರ, ಅಹಂಕಾರ ಮಮಕಾರ ಏನದ? ಇದೆಲ್ಲ ಅಂತಃಕರಣ. ಇದೇನದ? ಅನಾತ್ಮ. ಇದು ಅಹಂಕಾರ ಮಮಕಾರ ಏನದ? ಇದೆಲ್ಲ ಅನಾತ್ಮ. ಅಹಂಕಾರ ಇರ್ಬೋದು, ಮಮಕಾರ ಇರ್ಬೋದು. ಇದಕ್ಕೇನಂತಾರ? ಅಂತಃಕರಣ ಅಂತಾರೆ. ಅದಕ್ಕೆ ಇದೇನಿದು? ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ. ಇದೇನದು? ಅನಾತ್ಮ. ಮತ್ತೆ ಕೂಟಸ್ಥ ಏನದ? ಆತ್ಮ. ಹೌದಲ್ರಿ? ಕೂಟಸ್ಥ ಅರಿಯುವ ವಸ್ತು. ಈ ಅಹಂಕಾರ ಮಮಕಾರಗಳು ಅರಿಸಿಕೊಳ್ಳುವ ವಸ್ತುಗಳು. ಆತ್ಮ ಅನಾತ್ಮಗಳಂದ್ರೆ, ಅನಾತ್ಮ ಅಂದ್ರೆ ಅರಿಸಿಕೊಳ್ಳುವ ವಸ್ತು, ಆತ್ಮ ಅಂದ್ರೆ ಅರಿಯುವ ವಸ್ತು. ಏನ್ ಅರಿತದ? ಆತ್ಮ ಅಂದ್ರೆ ಅನಾತ್ಮವನ್ನು ಅರಿತದ.
ಮತ್ತ ಅಹಂಕಾರ ಮಮಕಾರ ಉಳ್ಳಂತ ಅಂತಃಕರಣದಿಂದ ಆತ್ಮವನ್ನು ಅರಿಯಲಿಕ್ಕೆ ಬರಂಗಿಲ್ಲ, ಅದು ಅರಿಸಿಕೊಳ್ಳುವುದಿಲ್ಲ. ಅನಾತ್ಮದಿಂದ ಅರಿಸಿಕೊಳ್ಳಲಾರದೆ ಇದು ಅನಾತ್ಮವನ್ನು ಅರಿಯುವುದು ಯಾವುದಪ್ಪ ಅಂದ್ರೆ ಆತ್ಮ. ಇದಾಯ್ತು. ನೆಕ್ಸ್ಟ್ ಏನದ? ಆತ್ಮನ ಅಧ್ಯಾಸ ಏನಾಗ್ಲಕತ್ತದ? ಅನಾತ್ಮದಾಗ ಆಗ್ಲಕತ್ತದ. ಅನಾತ್ಮದ ಅಧ್ಯಾಸ ಆತ್ಮನಾಗ ಆಗ್ಲಕತ್ತದ. ಅನಾತ್ಮ ಏನದು? ಅಹಂಕಾರ ಮಮಕಾರ. ನೀವು ಕೂಟಸ್ಥ ಖರೆ ಹೌದಿಲ್ಲ, ಆತ್ಮ ಖರೆ ಹೌದಿಲ್ಲ. ಅದೇನಾಗ್ಲಕತ್ತದ? ನಾನು ಕೂಟಸ್ಥ ಅನ್ನೋದು ಸತ್ಯ, ಆದ್ರೆ ನಾನು ಏನಾಗ್ಲಕತ್ತೀನಿ? ಅನಾತ್ಮದಾಗ ನಾನಂತ ತಿಳ್ಕೊಳಕತ್ತೀನಿ, ಶರೀರದೊಳಗೆ ನಾನಂತ ತಿಳ್ಕೊಳಕತ್ತೀನಿ. ಆತ್ಮದಲ್ಲಿ ನಾನು ಅನ್ನೋದು ಕರೆಕ್ಟು, ಆದ್ರೆ ಅನಾತ್ಮದಾಗ ನಾನು ಅಂತ ತಿಳ್ಕೊಂಡಿನಿ. ಹೆಂಗದ? ಆತ್ಮದ ಲಕ್ಷ್ಯಾರ್ಥ ಅನಾತ್ಮದಾಗ ಹೋಗಿ ನಾನು ಅಂದದಕ್ಕೆ ಅದು ವಾಚ್ಯಾರ್ಥ ಆಗಿ ಕುಂತದ. ಮತ್ತ ನೀವು ಶರೀರ ಹೌದಾ ಅಲ್ಲ? ನೀವು ಶರೀರ ಹೌದಾ ಅಲ್ಲ? ಅಲ್ಲ, ಹೌದಿಲ್ಲ? ನಾನು ಈ ದೇಹ ಅಲ್ಲ. ನೀವು ಈ ದೇಹ ಅಲ್ಲ. ಆದ್ರೆ ಏನಾಗ್ಯದ? ಆತ್ಮನೇ ಅಲ್ಲ ನಂಗಾಗಿ ಕುಂತದ. ಯಾವುದು ನಾನಲ್ಲ ಅದು ನಾನು ಆಗಿದ್ದೇನೆ, ಯಾವುದು ನಾನು ಆಗಿದ್ದೇನೆ ಅದು ನಾನಲ್ಲ. ಆತ್ಮನ ಇರುವಿಕೆ ಅನಾತ್ಮದಲ್ಲಿ ತೋರುತ್ತಿದೆ, ಅನಾತ್ಮದ ಇಲ್ಲದಿರುವಿಕೆ ಆತ್ಮದಲ್ಲಿ ತೋರುತ್ತಿದೆ. ಅನ್ಯೋನ್ಯ, ಭಾರಿ ಅನ್ಯೋನ್ಯ ಅದಾರ ಇಬ್ರು ಅಂತಾರಲ್ರಿ. ಎರಡು ಆತ್ಮ ಅನಾತ್ಮಗಳು ಕಿಂಗ್ ಹಾಕಿ ಕುಂತಾವ್ ನೋಡ್ರಿ. ಅವು ಎರಡು ಮಿಶ್ರಣ ಆಗ್ಯಾವ, ಹಾಲ ನೀರ ಕಲ್ತಂಗಾಗ್ಯಾವ. ಎರಡು ದೋಸ್ತರವು. ಕತ್ತಲ ಬೆಳಕ ಕಲ್ತು ಬಿಟ್ಟದು, ಪಾಪ ಪುಣ್ಯ ಕಲ್ತು ಬಿಟ್ಟದು. ಒಂದು ಶರೀರ ಹುಟ್ಟಬೇಕಾದ್ರೆ ಎದರಲಿಂದ ಹುಟ್ಟುತ್ತದ? ಅದು ಪಾಪ ಪುಣ್ಯದಲ್ಲಿಂದ ಹುಟ್ಟುತ್ತದ. ಒಂದು ಶರೀರ ಹುಟ್ಟಬೇಕಾದ್ರೆ ಏನ್ ಮಾಡ್ಬೇಕಾಗ್ತದ್ರಿ? ಪಾಪ ಪುಣ್ಯನೇ ಶರೀರಕ್ಕೆ ಕಾರಣ. ಪಾಪ ಪ್ಲಸ್ ಪುಣ್ಯ. ಅದಕ್ಕೆ ಈಗೇನಾಯ್ತು? ಅನಾತ್ಮದ ಇಲ್ಲದಿರುವಿಕೆ ಆತ್ಮದಲ್ಲಿ, ಆತ್ಮದ ಇರುವಿಕೆ ಅನಾತ್ಮದಲ್ಲಿ. ಇವೇನಾಗ್ಯಾವ? ಪರಸ್ಪರ ಅಧ್ಯಾಸ ಆಗ್ಯಾವ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಅನ್ಯೋನ್ಯ ಅಧ್ಯಾಸ. ಹಿಂಗ್ ಹೇಳಿದ್ರೆ ತಿಳಿಯಲ್ರಿ, ಸ್ವಲ್ಪ ದೃಷ್ಟಾಂತ ಕೊಡ್ರಿ ಅಂತಂದ್ರೆ ಏನಾಗ್ಯದ? ಕಬ್ಬಿಣ, ಕಾದ ಕಬ್ಬಿಣ, ಕೆಂಪಾಗುವಂತೆ ಕಾದ ಕಬ್ಬಿಣ. ಚಲೋ ಸ್ವಲ್ಪ ಕಾಸದಲ್ಲ, ಕೆಂಪಗಾಗಂಗ ಕಾಯಿಸ್ಬಿಟ್ಟನ ಕಂಬಾರ. ಕಾದ ಕಬ್ಬಿಣ. ಈಗೇನಾಗ್ಯದ? ಅದನ್ನ ಎದರ್ಲಿ ಯಾರೇ ಹಿಂಗ ಕಡಚಿಗೆ ಅದು ಏನಾದ್ರು ತಗೊಂಡು ಹಿಡೀರಿ, ಇಕ್ಕಳಲ್ಲಿಂತ ಅದು ಹಿಡೀರಿ, ಕಬ್ಬಣ ಎತ್ತರಿ. ಕಬ್ಬಣ ಎತ್ತಿದ್ರಿ ಅಂತಂದ್ರೆ ಏನಾಗ್ತದ ನಿಮಗ? ಅದು ಬೆಂಕಿ ಆಗ್ಯದ ಇಲ್ಲ ಈಗ? ಏಟರ ವಜ್ಜದ ಯಪ್ಪ ಇದು ಅಂತೀರಿ. ಬೆಂಕಿ ಏಟ್ ವಜ್ಜದ ಅಂತೀರಿ. ಬೆಂಕಿ ವಜ್ಜಿ ಅದೇನು? ಬೆಂಕಿಗೆ ಭಾರ ಇಲ್ಲ. ಭಾರ ಎದರದು? ಕಬ್ಬಿಣದ್ದು. ಕಬ್ಬಿಣದ ಭಾರ ಬೆಂಕಿ ಒಳಗೆ ತೋರ್ಲಕತ್ತದ. ಬೆಂಕಿ ವಜ್ಜದ ಅಂತೀರಿ. ಕಬ್ಬಿಣದ ಭಾರ ಬೆಂಕಿ ಒಳಗೆ ತೋರ್ಲಕತ್ತದ. ಮತ್ತಿನ್ನೇನಂತೀರಿ? ಬೆಂಕಿ ಅಲ್ಲೋ ಅದು ಕಬ್ಬಣ ಅದ ಅಂತೀರಿ. ಕಬ್ಬಣ ಇತ್ತಂದ್ರೆ ಏನಂತೀರಿ? ಈ ಕಬ್ಬಣ ಎಂತ ಪರಿ ಸುಡ್ಲಕತ್ತದಪ್ಪ ಅಂತೀರಿ. ಸುಡುವಿಕೆ ಕಬ್ಬಿಣದ್ದು ಅಗ್ನಿದು.
ಅಗ್ನಿಯ ಸುಡುವಿಕೆಯ ಗುಣ ಕಬ್ಬಿಣದಲ್ಲಿ ತೋರುತ್ತಿದೆ. ಕಬ್ಬಿಣದ ಭಾರತ್ವ ಅಗ್ನಿಯಲ್ಲಿ ತೋರುತ್ತಿದೆ. ಅಗ್ನಿಯಲ್ಲಿ ಭಾರತ್ವವಿಲ್ಲ, ಕಬ್ಬಿಣದಲ್ಲಿ ಸುಡುತ್ವ ಇಲ್ಲ, ಸುಡುವಿಕೆ ಇಲ್ಲ. ಕಬ್ಬಿಣದಾಗ ಸುಡುವಿಕೆ ಇಲ್ಲ, ಅಗ್ನಿಯಲ್ಲಿ ಭಾರವಿಲ್ಲ. ಆದರೆ ಅಗ್ನಿಯಲ್ಲಿ ಕಬ್ಬಿಣದ ಭಾರ ತೋರುತ್ತಿದೆ ಮತ್ತು ಕಬ್ಬಿಣದಲ್ಲಿ ಅಗ್ನಿಯ ಸುಡುವಿಕೆ ತೋರುತ್ತಿದೆ. ಹೀಗಾಗಿ ಆ ಸುಡುವಿಕೆ ಮತ್ತು ಅಗ್ನಿಯ ಸುಡುವಿಕೆ ಮತ್ತು ಕಬ್ಬಿಣದ ಭಾರ ಏನಾಗ್ಯವ? ಅನ್ಯೋನ್ಯ ಅಧ್ಯಾಸ ಆಗ್ಯವ. ಅಗ್ನಿಯ ಸುಡುವಿಕೆ ಕಬ್ಬಿಣದಲ್ಲಿ, ಕಬ್ಬಿಣದ ಭಾರ ಅಗ್ನಿಯಲ್ಲಿ ಏನಾಗ್ಯವ? ಒಂದ್ರೊಳಗೊಂದು ಅನ್ಯೋನ್ಯ ಅಧ್ಯಾಸ. ಅವೇನ್ ಖರೆ ಏನವು ಇರ್ತವೇನು ಶಾಶ್ವತವಾಗಿ? ಹಂಗ ಎಷ್ಟೊತ್ತಿರ್ತಾವ ಅವು? ಅಗ್ನಿ ತನ್ನ ಅಗ್ನಿ ಭೂತದೊಳಗೆ ಸೇರಿ ಬಿಡ್ತು ಅಂತಂದ್ರೆ ಕಬ್ಬಿಣ ತನ್ನ ಪಾಡಿಗೆ ತಾನು ಉಳಿದು ಬಿಡ್ತದೆ. ಮತ್ತೆ ಕಬ್ಬಿಣ ಸುಡ್ತಿತ್ತು ಅಂತಂದ್ರೆ, ಸುಡದೆ ಕಬ್ಬಿಣದ ಗುಣ ಇತ್ತಂತಂದ್ರೆ ಜಗತ್ತಿನಾಗ ಎಷ್ಟು ಕಬ್ಬಿಣ ಅದಾವ ಅವೆಲ್ಲ ಸುಡಬೇಕಿತ್ತಲ್ಲ. ಹೌದಲ್ರಿ? ಎಲ್ಲಾ ಕಡೆ ಕಬ್ಬಿಣ ಸುಡಬೇಕಿತ್ತ? ಸುಡ ವಸ್ತು ಅಲ್ಲದು, ತಣ್ಣಗಿರ್ತದದು. ಕಬ್ಬಿಣ ತಣ್ಣಗಿರ್ತದ, ಅದರ ಸ್ವಭಾವ ತಣ್ಣಗಿರೋದು. ಬೆಂಕಿ ಸಂಪರ್ಕ ಇದ್ದಕ್ಕೆ ಅದು ಕಾಯ್ದದ ಅಷ್ಟೇ. ಹಿಂಗಾಗಿ ಇದು ಅನ್ಯೋನ್ಯ ಅಧ್ಯಾಸ. ಅರ್ಥ ಆಯ್ತಾ? ಆತ್ಮದ ಇರುವಿಕೆ ಅನಾತ್ಮದಲ್ಲಿ ತೋರಿ ಈ ಶರೀರನೇ ಶಾಶ್ವತವಾಗಿ ಇರ್ತದನ್ನಂಗ ನಮ್ಮ ಬುದ್ಧಿ. ಶರೀರ ಹಾಳಾಗಿ ಹೋಗ್ತದ ಅನ್ನೋದು ಒಟ್ಟ ನಮಗ್ ಗೊತ್ತಿಲ್ಲ. ನಾವು ಸಾಹಿತ್ಯ ಅನ್ನೋದ್ರ ಕಡೆ ಲಕ್ಷಣ ಇಲ್ಲ ನಮಗ. ಹೌದಲ್ರಿ? ಸಾವಿನ ಕಡೆ ಲಕ್ಷಣ ಇಲ್ಲ. ಈ ಶರೀರ ಹೋಗ್ತದ, ಅದು ಹೋಗೋದ್ರಾಗೆ ಇದ್ರ ಉಪಯೋಗ ತಕ್ಕೋಬೇಕು. ಒಂದು ಪಾವು ಲೀಟರ್ ಹಾಲು ತಂದ್ರಿ ಅಂತಂದ್ರ 3 ಸಾರಿ ಕಾಸಿಡ್ತೀರಿ. ಕಾಸ್ಲಿಲ್ಲ ಅಂತಂದ್ರ ಕೆಟ್ಟ ಹೋಗ್ತದ ಅಂತೇಳಿ ಪಾವು ಲೀಟರ್ ಹಾಲಿನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಿ. ಕೈಪಲ್ಯ ಕೆಟ್ಟ ಹೋಗ್ತದ ಫ್ರಿಜ್ನಾಗ ಇಟ್ಕೋತೀರಿ. ಕಾಳು ಕಡಿ ಕೆಟ್ಟ ಹೋಗ್ತಾವ ಅಂತ ಹೇಳಕ್ಕೆ ಅವಕ್ಕೆಲ್ಲ ಕೆಮೆಕ್ಸ್ ಇವ್ರು ಯಾವ ಪೌಡರ್ ಅದು ಬೋರಿಕ್ ಆಕ್ಸಿಡ್ ಅವೇನೇನ ಹಾಕಿ ಏನೇನೋ ಮಾಡ್ತೀರಿ. ಅಷ್ಟೆಲ್ಲ ಮಾಡಂತವ್ರು ನಿಮ್ಮ ಶರೀರ ಕೆಟ್ಟ ಹೋಗ್ತದ ಅನ್ನೋದು ಪ್ರಜ್ಞೆನೇ ಇಲ್ಲ. ಆ ಶರೀರ ಒಂದಿನ ಕೆಟ್ಟ ಹೋಗ್ತದ. ಆದ್ರೆ ಏನಾಗ್ಯದ, ಆ ಶರೀರ ಕೆಡೋದ್ರ ಕಡೆ ಲಕ್ಷ್ಯ ಯಾಕಿಲ್ಲ ಅಂತಂದ್ರೆ ನಿಮ್ಮ ಕೂಟಸ್ಥನ, ನಿಮ್ಮ ಆತ್ಮದ ಇರುವಿಕೆ ಆ ಶರೀರದೊಳಗೆ ತೋರ್ಲಿಕ್ಕತ್ತದ. ನಿಮಗೆ ಈ ಶರೀರ ಹಿಂಗೆ ಇರ್ತದ ಅಂತ ತಿಳ್ಕೊಂಡಿರಿ. ಇನ್ನೊಂದ್ 2 ವರ್ಷ ಅಲ್ಲಿ ಅವ ಸಾಯ್ತಾನ. ಅವ ಸತ್ತ ಆದ್ಮೇಲೆ ನಮಗೆ ಸ್ವಾತಂತ್ರ್ಯ ಸಿಗ್ತದ. ತೇಜೋ ಮಂದಿ ಕಾಯ್ಲಕತ್ತಾರ. ಯಾರ್ಯಾರು ಸತ್ರ ನನ್ಗೆ ಸ್ವಾತಂತ್ರ್ಯ ಅವ ಸಾಯೋದ್ರಾಗೆ ನೀ ಮುದುಕಾಗಿರ್ತಿದ್ದಿ, ಬಾಯನಲ್ಲಿ ಹೋಗಿರ್ತಾವ, ಏನು ಮಾಡಕ್ಕಾಗಲ್ಲ. ಅವ ಆ ಕಡೆ ಸತ್ತು ಹೋಗ್ತಾನ, ನೀ ಈ ಕಡೆ ಸತ್ತು ಅಷ್ಟೇ. ಯಾವನೋ ಒಬ್ಬ ಸಾಯ್ಲಕ್ಕೆ ಕಾಯ್ಕೊಂಡು ಕೂತಿರ್ತಾನೆ. ಇನ್ನೊಬ್ಬ ಅವ ಸಾಯೋದ್ರಾಗೆ ಇವ ಸಾಯ್ಲಕ್ಕೆ ತಯಾರಾಗಿರ್ತಾನ. ಇಲ್ಲ ಅವನಕ್ಕಿಂತ ಮೊದಲೇ ಇವ ಸತ್ತು ಹೋಗ್ತಾನ. ನಮ್ಮ ಅಪ್ಪ ನಮ್ಮ ಅವ್ವ ಕರಿತಿದ್ದ, ಬಾ ಇಲ್ಲಿ ಬಾ, ಇಲ್ಲಿ ಕೂಡಿರಿ ಅನ್ನೋ. ಏನು ಅದು LIC ಏಜೆಂಟ್ ಬಂದಿದ್ದ, ಪಾಲಿಸಿ ಮಾಡಿ ನೋಡು, ಅದು ಪಾಲಿಸಿಗೆ ಎಷ್ಟು ಬರ್ತದ, ಇಷ್ಟು ಬರ್ತದ. ನಾ ಸತ್ತನೆ ಅಂತಂದ್ರೆ ನಿನಗದು ರೊಕ್ಕ ಬರ್ತದ. ನೀ ಸತ್ತ ಮೇಲೆ ರೊಕ್ಕ ತಗೊಂಡು ನಾನೇನು ಮಾಡ್ಲಿ, ನೀನು ಇರೋದ್ರಾಗೆ ರೊಕ್ಕ ಬೇಕು ನನಗೆ ಅಂತಿದ್ದ. ಇರೋದ್ರಾಗೆ ₹1 ಕೊಡ್ಲಿಲ್ಲ ಆಕಿ ಕೈಯಾಗೆ. ಪುಣ್ಯಾತ್ಮ, ನಿನ್ಗೇನ್ ಬೇಕು ತಂದು ಕೊಡ್ತೀನಿ ಅದಿನೆಲ್ಲ. ಅವನಕಿಂತ ಮೊದಲೇ ಯಾವ ಪಾಲಿಸಿ ಮಾಡ್ಯಾನ, ಅವನಕಿಂತ ಮೊದಲೇ ನಾಮಿನಿ ಸತ್ತೋಗ್ಬಿಟ್ಲು ಕಲಾ.
ಇವನು ಪಾಲಿಸಿ ತಗೊಂಡು ನೀ ಏನಾರು ಮಾಡ್ಕೋ ಅಂತಕ್ಕೆ ಸ್ವತಂತ್ರವಾಗಿ ಹೋಗ್ಬಿಟ್ಲಕ್ಕೆ. ಇವನ್ ಪೆನ್ಷನ್ನು ಬೇಡ, ಇವನ್ ಪಾಲಿಸಿನೂ ಬೇಡ, ಇವನ್ ಏನೇನು ಬೇಡ. ಇಡೀ ಬದುಕು ಜಗಳಾಡಿ ಕಣ್ಣೀರು ಹಾಕಿ ಮನೆಯಾಗ ಯಾರಿಗೆ ಅನುಕೂಲ ಇರ್ಲಾರ್ದಂಗೆ ಮಾಡ್ಕೊಂಡು ಹಾಳ ಶಿವಾಯ ನಮ್ಮ ಬರೀ ಲಿಂಗ ಪೂಜೆ ಒಂದು ಚಲೋ ಮಾಡ್ಕೊತಿದ್ರು, ಉಳಿದು ಎಲ್ಲ ಬರೀ ಗುದ್ದಾಡದ. ಅಂಥವ್ರ ಮಗನ ಕೈಯಾಗ ನೀವು ಪ್ರವಚನ ಕೇಳಕತ್ತೀರಿ, ಅಡ್ಡು ಗುದ್ದಾಡೋರ ಮಗ ಇವ. ಮತ್ತೆ ನಿಮ್ಗೆ ಏನ್ ರೆಸಾರ್ಟ್ಲಿ ಬಿಟ್ರೆ ಇವನು ಗುದ್ದಾಡಕ್ ಬರ್ತಾನೆ. ಒಳಗೆ ಗುಣ ಎಂಥದೇ ಅದ, ಮತ್ತೇನು ಮಾಡ್ಬೇಕು, ಸ್ವಭಾವ. ಫ್ಯಾಕ್ಟ್ರಿ ಮಾಲ್ ಹೆಂಗಿರ್ತದ್ರಿ, ಅಲ್ಲಿ ಎಂತ ಮಾಲ್ ಬಳಸಿರ್ತಾರ ಅಂತ ಮಾಲಿಂದ ಫ್ಯಾಕ್ಟ್ರಿ ಇರ್ಬೇಕಿಲ್ಲ. ಹಂಗೆ ಎಲ್ಲ ಹೇಳಕ್ ಭಾಳ ಚಂದ ಇರ್ತದ, ಹೇಳಕ್ ಭಾಳ ಚಂದ ಇರ್ತದ. ಆದ್ರೆ ಇರೋದ್ರಾಗ ಭಾಳ ವ್ಯತ್ಯಾಸ ಇರ್ತವ. ಇರ್ಲಿ, ಏನಾಯ್ತಪ್ಪ ಅಂತಂದ್ರೆ ಅದರಂದ್ ಇದ್ರಾಗ ಅದ್ರಾಗ ತೋರ್ಲಕ್ಕ ಮತ್ತೇನ್ ಆಗ್ಲಕತ್ತದ. ಏನಾರ ಸ್ವಲ್ಪ ಜಡ್ಡು ಜಾಪತ್ರಿ ಬಂತು, ಎಲ್ಲಾರ ಆಕ್ಸಿಡೆಂಟ್ ಆಯ್ತು, ಅಥವಾ ಏನಾರ ದೊಡ್ಡ ಸಮಸ್ಯೆ ಆಯ್ತು ಅಂದ್ರ ನಾನೇ ಸತ್ತು ಹೋಗ್ತೀನಿ ಅಂತ ಬರ್ಲಕತ್ತದ. ಅನಾತ್ಮದ ಇಲ್ಲದಿರುವಿಕೆ, ಅನಾತ್ಮಕ್ಕೆ ಆಗುವಂತ ಅಪಾಯ ತನಗೇ ಆಗ್ತದಂತೇಳಿ ಕೂಟಸ್ಥ ತಾನು ಅಸಂಗನಾಗಿದ್ದ ಕೂಟಸ್ಥನಲ್ಲಿ ಇದೇನಾಗ್ತದ, ಜನನ ಮರಣಾದಿ ದುಃಖಗಳ ಕಾಣ್ಲಿಕ್ಕತ್ತವ. ಇದಕ್ಕೇನಂತಾರ, ಅನ್ಯೋನ್ಯ ಅಧ್ಯಾಸ. ಆತ್ಮದ ಗುಣಗಳದ್ದು ಪಟ್ಟಿ ಮಾಡ್ರಿ, ಅನಾತ್ಮ ಗುಣಗಳದ್ದು ಪಟ್ಟಿ ಮಾಡ್ರಿ, ಮಾಡಿ ಏನ್ ಮಾಡ್ರಿ, ಅನಾತ್ಮದ ಗುಣ ಏನಲ್ಲ, ಅಸತ್ತು, ಅಚಿತ್ತು, ದುಃಖ, ಭಯ, ಚಿಂತೆ, ಅನಿತ್ಯ, ಅಪೂರ್ಣ. ಆತ್ಮದ ಗುಣ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ. ಈ ಆತ್ಮದ 5 ಗುಣಗಳು ಅನಾತ್ಮದಾಗ ತೋರ್ಲಕತ್ತವ. ಅನಾತ್ಮದ 5 ಗುಣಗಳು ಗುಣ ಅನ್ಬಾರ್ದು, ಅವಕ್ಕ ವಿಶೇಷಣಗಳು ಅನ್ಬೇಕು. ಗುಣಗಳು ಏನಾಗ್ತಾವ, ಒಮ್ಮೆ ಬರ್ತಾವ, ಒಮ್ಮೆ ಹೋಗ್ತಾವ. ಒಮ್ಮೆ ಎಲ್ಲಾ ಕಾಲದಾಗ ಒಂದೇ ಗುಣ ಇರಂಗಿಲ್ಲ. ಆದ್ರೆ ವಿಶೇಷಣ ಶಾಶ್ವತವಾಗಿರ್ತದ, ವಿಶೇಷಣ ಅನ್ಬೇಕು. ಆತ್ಮದ ವಿಶೇಷಣಗಳು ಅನಾತ್ಮದಾಗ ತೋರ್ಲಕತ್ತವ, ಅನಾತ್ಮದ ವಿಶೇಷಣಗಳು ಆತ್ಮದಾಗ ತೋರ್ಲಕತ್ತವ. ಅದರ ಸಲುವಾಗಿ ಏನಾಗ್ಯದ, ಅನ್ಯೋನ್ಯ ಅಧ್ಯಾಸ ಅಂತಾರ. ಅವೆರಡನ್ನ ಬೇರ್ಪಡಿಸಿ ತಿಳ್ಕೊಳ್ಳೋದಕ್ಕೆ ವಿವೇಕ ಅಂತಾರ. ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋದು ವಿವೇಕ. ಅನಾತ್ಮವನ್ನ ತ್ಯಾಗ ಮಾಡಿ ಆತ್ಮವನ್ನೇ ಗ್ರಹಣ ಮಾಡೋದಕ್ಕೆ ವೈರಾಗ್ಯ ಅಂತ. ಇದು ಅನ್ಯೋನ್ಯ ಅಧ್ಯಾಸ. ಇನ್ಯಾವುದು ಉಳಿತು? ಇನ್ಯಾವುದು ಉಳಿತ್ರಿ? ಅನ್ಯತರ ಅಧ್ಯಾಸ. ಅನ್ಯತರ ಅಧ್ಯಾಸ ಅಂತಂದ್ರೆ ಇದೊಂದು ಹೇಳಿ ಮುಗಿಸ್ಬಿಡ ಅಂತ ಹೇಳಿ. ಅನ್ಯತರ ಅಧ್ಯಾಸ ಅಂದ್ರೆ ಅನಾತ್ಮ ವಸ್ತುಗಳು ಮಿಥ್ಯಾ ಸ್ವರೂಪವಾಗಿವೆ, ಆತ್ಮನು ಸತ್ಯ ಸ್ವರೂಪವಾಗಿದ್ದಾನೆ. ಸತ್ಯ ಸ್ವರೂಪವು ಮಿಥ್ಯ ಸ್ವರೂಪದಲ್ಲಿ ಅಧ್ಯಸ್ಥವಾಗುವುದಿಲ್ಲ. ಮಿಥ್ಯವಾದ ಸರ್ಪಕ್ಕೂ ಕೂಟಸ್ಥನೇ ಅಧಿಷ್ಠಾನವಾಗಿದ್ದರೂ ಆತ್ಮವು ಅನಾತ್ಮ ವಸ್ತುವಿಗೆ ಅಧಿಷ್ಠಾನವಾಗುವುದಿಲ್ಲ ಎಂಬುವುದೇ ಅನ್ಯತರ ಅಧ್ಯಾಸ. ಏನದ? ಆತ್ಮವು ಅನಾತ್ಮ ವಸ್ತುವಿಗೆ ಅಧಿಷ್ಠಾನವಾಗುವುದಿಲ್ಲ. ರಜ್ಜುವಿಗಷ್ಟೇ ಕೂಟಸ್ಥ ಅಧಿಷ್ಠಾನ ಅಲ್ಲ, ಸರ್ಪಕ್ಕೂ ಅವನೇ ಅಧಿಷ್ಠಾನ. ಹೌದಾ? ಅಲ್ಲ. ಕೂಟಸ್ಥ ರಜ್ಜುವಿಗಷ್ಟೇ ಅಧಿಷ್ಠಾನ ಅದಾನೇನು? ಸರ್ಪ ತೋರ್ಲಕತ್ತಲ್ಲ, ಅದಕ್ಕೂ ಅವನೇ ಅಧಿಷ್ಠಾನ ಅದಾನ ಇಲ್ಲ? ಅವನೇ ಅಧಿಷ್ಠಾನ ಅದಾನ. ಈಗ ಬಂಗಾರದಲ್ಲಿಂತ ಒಂದು ಆಭರಣ ಮಾಡಿರಿ, ಆ ಆಭರಣಲಿಂತ ಮತ್ತೆ ಇನ್ನೊಂದಿಷ್ಟೇನೋ ಡಿಸೈನ್ ಮಾಡ್ತೀರ ಅದಕ್ಕೆ.
ಅದೇನ್ ಮಾಡಿದ್ರು ಅದೇ ಬಂಗಾರದಾಗೆ ಮಾಡಿರಲ್ಲ. ಅದೇ ಬಂಗಾರದಾಗ. ಇನ್ನ ಒಂದಿಷ್ಟು ಏನಾರ ಅಡ್ವಾನ್ಸ್ಡ್ ಏನ್ ಮಾಡಿರಲ್ಲ ಅದು ಸಹಿತ ಕೂಟಸ್ಥಂದೆ, ಎಲ್ಲಾ ಕಡೆ ಕೂಟಸ್ಥ. ಇದು ಹೆಂಗಪ್ಪ ಅಂತಂದ್ರೆ ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತೆ ಪಾರಮಾರ್ಥಿಕ ಸತ್ಯ. ಇದು ಹೆಂಗ್ ತಿಳ್ಕೋಬೇಕು? ಪಾರಮಾರ್ಥಿಕ ಸತ್ಯ ಏನ್ ಅದಲ್ಲ, ಆ ಸತ್ಯ ವಸ್ತುನೇ ವ್ಯಾವಹಾರಿಕ ಸತ್ಯಕ್ಕೂ ಅಧಿಷ್ಠಾನ. ಆ ಪಾರಮಾರ್ಥಿಕ ಸತ್ಯನೇ ಆ ಒಂದು ಯಾವುದಕ್ಕ ಪ್ರಾತಿಭಾಷಿಕ ಸತ್ಯಕ್ಕೂ ಅದೇ ಅಧಿಷ್ಠಾನ. ಮತ್ತೆ ಆ ಪಾರಮಾರ್ಥಿಕ ಸತ್ಯನೇ ಯಾವುದು ಶುದ್ರ ಸತ್ಯಕ್ಕೂ ಅದೇ ಅಧಿಷ್ಠಾನ. ಅದೇ ಅಧಿಷ್ಠಾನ. ದ್ವೈತ ಸಿದ್ಧಾಂತಕ್ಕ ಅದೇ ಅಧಿಷ್ಠಾನ, ಅದ್ವೈತ ಸಿದ್ಧಾಂತಕ್ಕೂ ಅದೇ ಅಧಿಷ್ಠಾನ, ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೂ ಅದೇ ಅಧಿಷ್ಠಾನ. ಒಂದೇ ಅಧಿಷ್ಠಾನ ಎಲ್ಲದಕ್ಕೂ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೂ ಅದೇ ಅಧಿಷ್ಠಾನ. ಮತ್ತಿನ್ನೇನು ಮಣ್ಣು ಸುಡುಗಾಡು ಸಿದ್ಧಾಂತವ ಎಲ್ಲ ಸಿದ್ಧಾಂತಕ್ಕೂ ಅದೇ ಅಧಿಷ್ಠಾನ ಅಷ್ಟೇ. ಎಲ್ಲರದು ಗುದ್ದಾಟ ಅದ್ರ ಸಲುವಾಗಿ ಆದ ಇಲ್ಲ. ಕೆಲವೊಂದು ಪ್ರಸಿದ್ಧ ಅದಾವ, ಕೆಲವೊಂದು ಪ್ರಸಿದ್ಧ ಇಲ್ಲ. ಬಹಳಷ್ಟು ದರ್ಶನಗಳು ಅದಾವ. ಕೆಲವೊಂದು ಪ್ರಸಿದ್ಧ ಆಗ್ಯಾವ, ಕೆಲವೊಂದು ಪ್ರಸಿದ್ಧ ಆಗಿಲ್ಲ. ಪ್ರಸಿದ್ಧ ಆಗ್ಲಿಲ್ಲ ಅಂದ್ರೂ ಅದಕ್ಕೆಲ್ಲ ಅಧಿಷ್ಠಾನ ಅವನೇ. ಎಲ್ಲದಕ್ಕೂ ಅವನೇ, ಜ್ಞಾನಕ್ಕೂ ಅವನೇ, ಅಜ್ಞಾನಕ್ಕೂ ಅವನೇ, ಎಲ್ಲದಕ್ಕೂ ಅವನೇ ಅಧಿಷ್ಠಾನ. ಅನ್ಯತರ ಅಧ್ಯಾಸ ಅಂತಂದ್ರೆ ಏನದ? ಆ ಅಧಿಷ್ಠಾನವನ್ನ ಮರೆತು ನಾವು ಆಡುವ ಮಾತು, ನಮ್ಮ ಕೆಲಸ, ನಮ್ಮ ಆಲೋಚನೆ ಅವು ಸತ್ಯ ಇರ್ಬೋದು, ಮಿಥ್ಯ ಇರ್ಬೋದು. ನಾವು ಕೇಳುವ ಶಬ್ದಗಳು ಅವು ಚಲೋ ಇರ್ಬೋದು, ಪ್ರಿಯ ಇರ್ಬೋದು, ಅಪ್ರಿಯ ಇರ್ಬೋದು. ನಮ್ಮ ವಿಚಾರಗಳು ಅವು ಯೋಗ್ಯ ಇರ್ಬೋದು, ಅಯೋಗ್ಯ ಇರ್ಬೋದು. ಏನು ಮಾಡಿದ್ರು ಆ ಅಧಿಷ್ಠಾನವನ್ನ ಬಿಟ್ಟು ನೀವು ಏನಾರ ಮಾಡ್ಲಿಕ್ಕೆ ಸಾಧ್ಯ ಅದ ಏನು? ಏನಾದ್ರೂ ಆದ ಅಂತಂದ್ರೆ ಆ ಅಧಿಷ್ಠಾನ ಬಿಟ್ಟು ಆದೇನು? ಅಧಿಷ್ಠಾನದ ಹೊರತಾಗಿ ನೀವು ಏನೇನು ತಿಳ್ಕೊಂಡಿರಿ ಅವೆಲ್ಲ ಓಸು ಆತ್ಮಕ್ಕೂ ಅವನೇ ಅಧಿಷ್ಠಾನ, ಅನಾತ್ಮಕ್ಕೂ ಅವನೇ ಅಧಿಷ್ಠಾನ. ಆತ್ಮನನ್ನ ಹೊರತುಪಡಿಸಿ ಇದು ಅನಾತ್ಮ ಅಂತೇಳಿ ಏನ್ ತಿಳ್ಕೊಂಡಿವಲ್ಲ ಅದೇ ಅನ್ಯತರ ಅಧ್ಯಾಸ. ಅನಾತ್ಮ ಅನ್ನುವುದು ಆತ್ಮನನ್ನ ಬಿಟ್ಟು ಆದೇನ್ರಿ? ಅಂತಃಕರಣ ಅನಾತ್ಮ. ಅಂತಃಕರಣ ಅನಾತ್ಮ ಅಂದ್ರೆ ಅಂತಃಕರಣ ಎದರಿಂದ ಆಗ್ಯದಪ್ಪ? ಅದು ಕೂಟಸ್ಥ ಇರ್ಲಾರ್ದೆ ಆಗ್ಯದೇನು? ಎಲ್ಲ ಒಟ್ಟು ಕೂಟಸ್ಥನಿಂದ ಆಗ್ಯದಲ್ರಿ. ಒಳಗೆ 3 ಹೊರಗೆ 3. ಕೂಟಸ್ಥನಿಂದ ಅಂತಃಕರಣ ಆಗ್ಯದ, ಅಂತಃಕರಣದಿಂದ ಸರ್ಪದ ಜ್ಞಾನ ಆಗ್ಯದ. ಮತ್ತೆ ಹೊರಗ ಸರ್ಪ ಯಾರಿಂದ ಕಾಣ್ಲಕತ್ತದ? ಒಳಗ್ ಕೂಟಸ್ಥ ಅದನಂತೆ ನಿಮಗೆ ಹೊರಗೆ ಸರ್ಪ ಕಾಣ್ಲಕತ್ತದ ಇಲ್ಲ? ಹೊರಗಿನ ಸರ್ಪ ನಿಮ್ಗೆ ಹೆಂಗ್ ಕಾಣ್ಲಕತ್ತದ್ರಿ? ಒಳಗ್ ಕೂಟಸ್ಥ ಇದ್ರೆ ಕಾಣ್ಲಕತ್ತದ, ಕೂಟಸ್ಥ ಇರ್ಲಾರ್ದೆ ನೀವು ಸರ್ಪ ನೋಡ್ತಿದ್ರೇನು? ಮತ್ತೆ ಆ ಸರ್ಪದ ಹಿಂದ ಬೆಳಕು ಮಾಡಿದ್ಮೇಲೆ ಹಗ್ಗ ಕಾಣ್ಲಕತ್ತದಲ್ಲ, ನಿಮ್ಮೊಳಗೆ ಕೂಟಸ್ಥ ಅದನ್ನಂತೇಳಿ ಅದು ಹಗ್ಗ ಕಾಣ್ಲಕತ್ತದ. ಮತ್ತ ರಜ್ಜುವಿನೊಳಗೆ ರಜ್ಜು ಉಪಯುಕ್ತ ಚೇತನ ಏನದಲ್ಲ, ನಿಮ್ಮೊಳಗೆ ಕೂಟಸ್ಥ ಅದನ್ನಂತೇಳಿ ಅದು ರಜ್ಜು ಉಪಯುಕ್ತ ಚೇತನ ಕಾಣ್ಲಿಕ್ಕತ್ತದ. 6 ಐಟಮ್ಗಳು ನಿಮ್ಮ ಕೂಟಸ್ಥನಿಂದೇ ಕಾಣ್ಲಕತ್ತವ. ಅವೆಲ್ಲ ಒಪ್ಕೋತೀರ? ಇದು ಕೂಟಸ್ಥ, ನಿಮ್ಮೊಳಗೆ ಕೂಟಸ್ಥ ಅದನಂತೆ ನಿಮ್ಗ ಅಂತಃಕರಣ ಅದ. ಅಂತಃಕರಣ ಆದ್ಮೇಲೆ ಒಳಗೆ ಮತ್ತೇನದ? ಸರ್ಪದ ಜ್ಞಾನ ಅದ. ಇವು 3 ಒಳಗದಾವ: ಕೂಟಸ್ಥ, ಅಂತಃಕರಣ, ಸರ್ಪದ ಜ್ಞಾನ. ಇವು ಒಟ್ಟು ಕೂಟಸ್ಥ ಇದ್ದದಕ್ಕೆ ಇವೆಲ್ಲ ಅದಾವ. ಮುಂದೆ ಹೊರಗ ಹಗ್ಗ ಅದ, ಅದು ಸಹಿತ ಇದು ಹಾವು ಕಾಣ್ಲಕತ್ತದ. ಆ ಹಾವು ಸಹಿತ ಏನ್ಯಾಕಿರ್ಲಕ್ಕ, ಹೊರಗಿನ ವಸ್ತುಗಳು ಏನ್ಯಾಕಿರ್ಲಕ್ಕ ಅವೆಲ್ಲ ಕಾಣಬೇಕಾದ್ರೆ ನಿಮ್ಮ ಒಳಗಿನ ಕೂಟಸ್ಥ ಅದನಂತೆ ಕಾಣ್ಲಕತ್ತೀವಿ. ಅವು ಭ್ರಮೆಯಿಂದ ಕಾಣಬಹುದು, ಸತ್ಯವಾಗಿ ಕಾಣಬಹುದು. ಒಂದ್ ವೇಳೆ ಸತ್ಯವಾಗಿ ಕಂಡ್ರೂ ಸಹಿತ ನಿಮ್ಮ ಒಳಗಿನ ಕೂಟಸ್ಥ ಅದನಂತೆ ಅವು ಕಾಣ್ಲಿಕತ್ತವು.
ಅದಕ್ಕ ಕೂಟಸ್ಥನನ್ನ ಬಿಟ್ಟು ನೀವು ಆಡಿದ ಮಾತು, ಕೂಟಸ್ಥನನ್ನ ಬಿಟ್ಟು ನೀವು ಮಾಡಿದ ಕೆಲಸ, ಕೂಟಸ್ಥನನ್ನ ಬಿಟ್ಟು ನಿಮ್ಮ ಆಲೋಚನೆಗಳು ಏನರೇ ಅದವಾ ಅಂತ ತಿಳ್ಕೊಂಡಿದ್ರಿ ಅಂದ್ರೆ ಅದೆಲ್ಲ ಅನ್ಯತರ ಅಭ್ಯಾಸ, ಅದು ಅಜ್ಞಾನನೇ. ಅದು ಅಜ್ಞಾನನೇ. ಕೂಟಸ್ಥ ಇಲ್ಲದೆ ಏನು ಮಾಡಕ್ಕಾಗಲ್ಲ, ಏನೇನು ಇಲ್ಲ. ಎಲ್ಲರೂ ಕೂಡಿ ಹೆಣ್ಣು ಗಂಡು ಹುಡುಕಾಡಿ ಚಲೋ ಮದುವೆ ಮಾಡಮ್ಮ, ಇವ್ರು ಚಂದ ಇರಬೇಕು ಅಂತೇಳಿ ಮದುವೆ ಮಾಡಿ ಒಂದು ಸಾಮೂಹಿಕವಾಗಿ ಒಂದು ಮದುವೆ ಮಾಡ್ತಾರಲ್ಲ, ಅಲ್ಲಿ ಕೂಟಸ್ಥದನ ಇಲ್ಲ. ಮತ್ತೆ ಲವ್ ಮ್ಯಾರೇಜ್ ಮಾಡ್ಕೊಂಡಾರಲ್ಲ, ಅಲ್ಲಿ ಕೂಟಸ್ಥದನ ಇಲ್ಲ. ಅಲ್ಲಿನೂ ಅದನ್ನ ಓಡಿಯಾಗ ಮದುವೆ ಮಾಡ್ಕೊಂಡಾರ, ಅಲ್ಲಿನೂ ಅದನ್ನ. ಇನ್ನೊಬ್ಬರು ರೇಪ್ ಮಾಡ್ಲಕತ್ತಾರ, ಅಲ್ಲಿ ಕೂಟಸ್ಥದನ ಇಲ್ಲ. ಎಲ್ಲದ್ರಾಗ ಅದನವ. ಪ್ರಾಣಿಗಳಿಗೆ ಯದ್ವ ತದ್ವ ಹರ್ಕೊಂಡು ತಿಂತಾರ, ತಮಗೆ ಯಾರ್ಯಾರ ರೇಪ್ ಮಾಡಿದಾರ ಅಂತಂದ್ರೆ ಯಮೋ ಅಂತಾರ. ನಿಮ್ಮಂಗೆ ಬೇರೆ ಪ್ರಾಣಿಗಳಿಗೆ ಅವಯವಗಳು ಅದಾವ ಇಲ್ರಿ? ಕುದಿಸ್ಕೊಂಡ್ ತಿತ್ತೀರಿ, ಕೊಯ್ಕೊಂಡ್ ತಿತ್ತೀರಿ. ಮತ್ತೆ ನಿಮಗೆ ಏನು ಆಗಬಾರ್ದು. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವತ್ತು ಸರ್ವಜ್ಞ. ಒಂದು ಜೀವಿಯ ಅವಯವಗಳನ್ನ ಕತ್ತರಿಸಿ ಕುತ್ತಿಗೆ ಚಿಕ್ಕಿ ಕೊಂದು ರಕ್ತ ಕುಡಿದು ಮಾಂಸ ತಿಂದು ನಿಮಗೊಂದಿಟ್ಟು ಏನಾರ ಆಯ್ತು ಅಂತಂದ್ರ ಜಾಲಗಾರ ಪ್ರತಿನಿತ್ಯ ಲಕ್ಷ ಲಕ್ಷ ಮೀನ ಮೊಸಳೆಗಳನ್ನ ಹಿಡಿದು ತಂದು ತಾನು ತಿತ್ತಾನ, ಊರ್ ಮಂದಿಗೂ ತಿನ್ನಿಸ್ತಾನ. ಯಾವಾಗ ತನ್ನ ಮನೆಯ ಮಗ ಸತ್ತಾಗ ಅಳತಾನಲ್ಲ, ಅವಾಗ ಪರಮಾತ್ಮ ನಗುತ್ತಾನಂತ. ನಾನು ಸೃಷ್ಟಿ ಮಾಡಿದ ಜೀವರಾಶಿಗಳನ್ನ ಕೊಂದು ಅದರದ್ದು ಮೆದುಳು ತಿನ್ನಬೇಕು, ಅದರದ್ದು ಲಿವರ್ ತಿನ್ನಬೇಕು, ಅದರದ್ದು ಹಾರ್ಟ್ ತಿನ್ನಬೇಕು, ಅದರದ್ದು ತೊರಡು ಬೀಜ ತಿನ್ನಬೇಕು. ಬಹಳ ಚಲೋ ಸ್ಟ್ರಾಂಗ್ ಆಗ್ತಾವಂತ. ಎಲ್ಲ ತಿಂದು ನಿನಗೆ ಕೈ ಹಾಕಿದಾಗ ನೀನ್ ಯಾಕೆ ಇದು ಹೊಡ್ಕೊತೀವೋ ಅಂತ ನಾವು ಪರಮಾತ್ಮ ನಗುತ್ತಾನ. ಏನೇನೋ ಮಾಡಿ ಗದ್ದಲ ಮಾಡಿ ಬುದ್ಧಿ ಕೆಡಿಸಿಕೊಂಡು ಶ್ರೇಷ್ಠ ಜನ್ಮ, ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಶ್ರೇಷ್ಠವಾದ ಬದುಕು, ಶ್ರೇಷ್ಠವಾದ ಆಲೋಚನೆ, ಶ್ರೇಷ್ಠವಾದಂತ ಒಂದು ಕೆಲಸಗಳನ್ನ ಮಾಡಿ ಶಾಶ್ವತವಾಗಿ ತಾನು ಶರೀರ ಬಿಡೋದಕ್ಕಿಂತ ಮೊದಲೇ ಇಲ್ಲಿ ಒಂದು ಶಾಶ್ವತವಾದ ಹೆಸರುಳೆಂತ ಕೆಲಸ ಮಾಡಿ ವಾದನಂತಂದ್ರ ಅದು ಜನ್ಮ ಸಾರ್ಥಕ. ಯದ್ವಾ ತದ್ವಾ ಮಾಡಿ ಅದು ತಿನ್ಬೇಕು, ಇದು ತಿನ್ಬೇಕು, ಹಂಗ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಏನೇನೋ ತಿಂದ ಮೇಲೆ ನಿನ್ನ ತಿಲ್ಲಕ್ಕೆ ಬಂದಾಗ ನೀನ್ ಯಾಕೆ ಗಾಬರಿ ಆಗ್ತೀವಿ? ಅವಾಗ ಪರಮಾತ್ಮ ನಗುತ್ತಾನಂತ. ಇರ್ಲಿ, ಏನ್ಯಾಕಾಗಲ್ಲಕ್ಕ. ಅನ್ಯತರ ಅಧ್ಯಾಸ ಗೊತ್ತಾಯ್ತಾ? ಪರಮಾತ್ಮನಿಗೆ ಸಂಬಂಧ ಇರಲಾರ್ದಂಗ ಏನೇನು ಮಾತಾಡ್ತೀವಿ, ಏನೇನ್ ಕೆಲಸ ಮಾಡ್ತೀವಿ, ಏನೇನ್ ಆಲೋಚನೆ ಮಾಡ್ತೀವಿ, ಅವೆಲ್ಲ ಅನಾತ್ಮ ಅಂತ ತಿಳ್ಕೊಂಡಿವಿ. ಆ ಅನಾತ್ಮಕ್ಕೂ ಸಹಿತ ನೀವೇನು ವಾಚ್ಯಾರ್ಥದೊಳಗ ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಅನಾತ್ಮ. ಕೂಟಸ್ಥ ಒಂದೇ ಆತ್ಮ ಅಂತ ಹೇಳ್ತಿರಲ್ಲ, ಆ ಕೂಟಸ್ಥ ಒಂದೇ ಆತ್ಮ ಖರೆ. ಆ ಕೂಟಸ್ಥನೇ ಇವೆಲ್ಲದಕ್ಕೂ ಏನದನ ತನ್ನ ಸತ್ತಾ ಸ್ಫೂರ್ತಿಯನ್ನ ಕೊಟ್ಟಾನ. ಇವು ಎಲ್ಲದಕ್ಕೂ ಅವನೇ ಅದನ. ಸಕಲ ನಾಮ ರೂಪ ಆಧಾರ ಅವನೇ ಅದನ. ಅವನನ್ನು ಹೊರತುಪಡಿಸಿ ಏನೇನು ಇಲ್ಲ, ಮತ್ತು ಅವನ ಹೊರತುಪಡಿಸಿ ಏನೋ ಆದ ಅಂತ ತಿಳ್ಕೊಂಡಿವಲ್ಲ, ಅದೇ ಅನ್ಯತರ ಅಧ್ಯಾಸ. ಅನಾತ್ಮ ವಸ್ತು ಅನ್ನೋದು ಈ ಜಗತ್ತಿನೊಳಗೆ ಇಲ್ಲ. ಅನಾತ್ಮ ವಸ್ತು ಅನ್ನೋದು ಈ ಜಗತ್ತಿನೊಳಗೆ ಇಲ್ಲ. ಎಲ್ಲ ಏನೇನು ನೋಡ್ತೀರಿ ಅಲ್ಲೆಲ್ಲ ಅವನೇ ಅದನ. ಎಲ್ಲೆಲ್ಲಿ ನೋಡ್ತೀರಿ ಅದ್ರಾಗ ಎಲ್ಲ ಅವನೇ ಅದನ. ಎಲ್ಲದ್ರೊಳಗೂ ಅವನೇ ಇದ್ದದ್ದು ಯಾವುದು? ಅನ್ವಯ.
ನಿಮ್ಮ ಅಂತಃಕರಣ ಅನಾತ್ಮ. ಆ ಅಂತಃಕರಣದೊಳಗ ಕೂಟಸ್ಥ ಇದ್ದಾನೆ ಅನ್ನೋದು ಅನ್ವಯ. ಆದರೆ ಕೂಟಸ್ಥ ಅಂತಃಕರಣದಾಗ ಅದನ್ನಂದ ಕೂಡ್ಲೇನೆ ಅಂತಃಕರಣನೇ ಕೂಟಸ್ಥ ಅಲ್ಲ. ಯಾಕಂದ್ರೆ ನಿಮ್ಮ ಕೂಟಸ್ಥನಲ್ಲಿ ಅಂತಃಕರಣ ಇಲ್ಲ. ಅಂತಃಕರಣದೊಳಗೆ ಕೂಟಸ್ಥ ಅದನ, ಕೂಟಸ್ಥನಲ್ಲಿ ಅಂತಃಕರಣ ಇಲ್ಲ. ಒಂದು ವೇಳೆ ಕೂಟಸ್ಥನಲ್ಲಿ ಅಂತಃಕರಣ ಇತ್ತು ಅಂದ್ರೆ ಏನಾಗಬೇಕಾಗಿತ್ತು? ಆ ಅಂತಃಕರಣ ಕೂಡ ಅವಿನಾಶಿಯಾಗಿರಬೇಕಾಗಿತ್ತು, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಆಗಿರಬೇಕಾಗಿತ್ತು. ಹಿಂಗಾಗಿ ಕೂಟಸ್ಥನಲ್ಲಿ ಅಂತ ಒಂದು ಸತ್ ಚಿತ್ತಾನಂದ ಅನ್ನೋದು ಮತ್ತೊಂದು ಯಾವ ವಸ್ತುನೂ ಇಲ್ಲ. ಕೂಟಸ್ಥ ಒಬ್ಬನೇ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಉಳಿದ ವಸ್ತುಗಳು ಅದರೊಳಗ ಅದಾವಂತ ತಿಳ್ಕೊಂಡ್ರೆ ಅದೇ ಅನ್ಯತರ ಅಧ್ಯಾಸ. ಕೂಟಸ್ಥ ಏನದನ್ನ ಖಾಲಿ, ಅವನೊಳಗೆ ಏನೂ ಇಟ್ಕೊಂಡಿಲ್ಲ, ಕೇವಲ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನುವ ವಿಶೇಷಣ ಬಿಟ್ರೆ ಮತ್ತಿನ್ನೇನೂ ಇಲ್ಲ ಅವನ ಬಲ್ಲಿ. ಅನ್ಯತರ ಅಧ್ಯಾಸ, ಬ್ರಹ್ಮನನ್ನ ಹೊರತುಪಡಿಸಿ ಮತ್ತಿನ್ನೇನೋ ಆಗ ಅಂತೀವಲ್ಲ, ಅದು ಸುಳ್ಳು ಮಾತು. ಅದೆಲ್ಲ ಅಧ್ಯಾಸದ ಮಾತುಗಳು. ಅನಾತ್ಮ ಅನ್ನೋ ವಸ್ತುಗಳೇ ಇಲ್ಲ ಈ ಜಗತ್ತಿನೊಳಗೆ. ಎಲ್ಲದರೊಳಗೂ ಆತ್ಮನೇ ಅದನ್ನು. ಗೊತ್ತಾಯ್ತರ? ಅನ್ಯತರ ಅಧ್ಯಾಸ ಅಂದ್ರೆ ಏನಂತ? ಅನಾತ್ಮ ವಸ್ತುಗಳು ಮಿಥ್ಯಾ ಸ್ವರೂಪವಾಗಿವೆ, ಆತ್ಮನು ಸತ್ಯ ಸ್ವರೂಪವಾಗಿದೆ. ಸತ್ಯ ಸ್ವರೂಪವು ಮಿಥ್ಯ ಸ್ವರೂಪದಲ್ಲಿ ಅಧ್ಯಾಸವಾಗುವುದಿಲ್ಲ. ಮಿಥ್ಯವಾದ ಸರ್ಪಕ್ಕೂ ಕೂಟಸ್ಥನೇ ಅಧಿಷ್ಠಾನವಾಗಿದ್ದರೂ ಆತ್ಮವು ಅನಾತ್ಮ ವಸ್ತುವಿಗೆ ಅಧಿಷ್ಠಾನವಾಗುವುದಿಲ್ಲ ಎಂಬುವುದೇ ಅನ್ಯತರ ಅಧ್ಯಾಸ. ನಾಳೆಗೆ ಇದೆಲ್ಲ ಸುಮ್ಮನೆ ಈಗ ಎಕ್ಸ್ಪ್ಲೇನ್ ಮಾಡೀನಿ. ಇವತ್ತ ನಾಳೆಗೆ ಊದಕ್ಕೆ ಬರ್ಕೊಂಡ್ಬಿಡಕತ್ರಿ, ನೋಟ್ಸ್ ಬರ್ಕೊಂಡ್ಬಿಡಕತ್ರಿ. ಆಮೇಲೆ ಭೇದ ಭ್ರಾಂತಿ ಒಂದು 5 ಭ್ರಾಂತಿಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ನಾಳೆಗೆ ಕಂಟಿನ್ಯೂ ಆಗ್ತದೆ. ಇದೇನದ ಬರ್ಕೊಂಡ್ಬಿಡಕತ್ರಿ ನೋಟ್ಸ್. ಇಲ್ಲಂದ್ರೆ ನಿಮ್ ಬುಕ್ನಾಗ ಅದಾವ. ನಿಮ್ ಬುಕ್ನ ಕ್ವಶನ್ ಆನ್ಸರ್ ರೂಪದಾಗ ಇಲ್ಲಿ ಬರ್ದಾರ. ನಿಮ್ಮ ವಿಚಾರ ಚಂದ್ರೋದಯದಾಗ ಅದಾವ. ಕೇವಲ ಧರ್ಮಾಧ್ಯಾಸ ಅಂದ್ರೇನು, ಧರ್ಮ ಸಹಿತ ಧರ್ಮಿ ಅಧ್ಯಾಸ ಅಂದ್ರೇನು ಅದ್ರಾಗೂ ಅದಾವ. ನಾನು ಬರೆಸ್ತೇನೆ, ಏನ್ ಚಿಂತೆ ಮಾಡಬೇಕು. ಇವತ್ತಿಂದ ಎಕ್ಸ್ಪ್ಲನೇಷನ್ ಇದು. ನಾಳೆಗೆ ಬರೆಸಿ ಮುಂದೆ ಎಲ್ಲಿಗೆ ಹೋಗ್ತೀನಿ? ಭ್ರಾಂತಿಗಳಿಗೆ ಹೋಗೋಣ. ಅವು ಒಂದು 5 ಭ್ರಾಂತಿಗಳಾದ್ಮೇಲೆ ಮುಂದೆ ಅದರದ್ದು ವರ್ಗೀಕರಣ, ಕ್ಲಾಸಿಫಿಕೇಶನ್ ಗೊತ್ತಾಗ್ತದೆ. ಇದಿಷ್ಟು ಬರ್ಸಿದ ಮೇಲೆ ನಿಮಗೆ ಕ್ಲಾಸಿಫಿಕೇಶನ್ ಈಸಿ ಆಗಿಬಿಡ್ತದೆ. ನಿಮ್ ಕನ್ಫ್ಯೂಸ್ ಎಲ್ಲ ಹೋಗ್ಬಿಡ್ತದೆ. ಚೆನ್ನಾಗೈತನ್ರಿ ಪಾಠ? ಅಧ್ಯಾಸ, ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ. ಯಾರಿಗೇನು ಡೌಟ್ ಅದ ರೀ? ಏನಿಲ್ಲ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣ.